ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಅಧ್ಯಾಯ 4 ಪರಮಾಣುವಿನ ರಚನೆ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಿಂದಿನ ಒಂದು ಕ್ಲಾಸ್ನಲ್ಲಿ ಅಣುಗಳು ಮತ್ತು ಪರಮಾಣುಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಆ ಒಂದು ವಿಡಿಯೋಸ್ಗಳು ಬಂದುಬಿಟ್ಟು GP ಸ್ಟಾರ್, HS ಸ್ಟಾರ್ ಮತ್ತು TET ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ವಿಡಿಯೋ. ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂಥ ಪ್ರತಿಯೊಂದು ನೋಟ್ಸ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ನು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಮ್ಯಾಥ್ಸ್ ರಿಲೇಟೆಡ್ ಏನೇನು ಬೇಕಾಗುತ್ತೆ GP ಸ್ಟಾರ್ಗೆ, ಟೀಚರ್ಸ್ ಎಕ್ಸಾಮ್ ಪೋಸ್ಟ್ಗೆ ಎಲ್ಲವನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ. ದಯವಿಟ್ಟು ಹೋಗಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟು ನೀವು ಆ ಒಂದು ವಿಡಿಯೋಗಳನ್ನು ನೋಡ್ಬೋದು. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಧ್ಯಾಯ 4 ಪರಮಾಣುವಿನ ರಚನೆ. ಹಿಂದಿನ ಒಂದು ಕ್ಲಾಸ್ನಲ್ಲಿ ಪರಮಾಣುಗಳು ಯಾವ ರೀತಿಯಾಗಿರ್ತವೆ, ಅಣುಗಳು ಯಾವ ರೀತಿ ಆಗಿರ್ತವೆ, ದ್ರವ್ಯಗಳ ರಚನೆ ಯಾವ ಒಂದು ಮೂಲ ಘಟಕ, ಅಧ್ಯಾಯ ಏನು, ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಏನು ಮಾಡಿದ್ವಿ ಹಿಂದಿನ ಒಂದು ಕ್ಲಾಸ್ನಲ್ಲಿ, ಹಿಂದಿನ ಒಂದು ಚಾಪ್ಟ್ರಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡ್ವಿ. ಈಗ ಮುಂದುವರೆದು ಈ ಒಂದು ಪರಮಾಣುವಿನ ರಚನೆ ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವಾಗ ಮೊದಲನೇದಾಗಿ ನಮಗೆ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಈ ದ್ರವ್ಯಗಳಲ್ಲಿ ಏನಿರ್ತವೆ, ವಿವಿಧ ಬಗೆಯ ಪರಮಾಣುಗಳಿಂದ ಮಾಡಲ್ಪಟ್ಟಿವೆ. ಅಂದರೆ ಒಂದು ಘನ, ದ್ರವ, ಅನಿಲ ಯಾವುದೇ ಒಂದು ದ್ರವ್ಯ ಆಗಿರ್ಬೋದು. ಈ ದ್ರವ್ಯಗಳು ಏನಾಗಿರ್ತಪ್ಪ ಅಂದರೆ ವಿವಿಧ ರೀತಿಯ ಪರಮಾಣುಗಳಿಂದ ಇವು ಮಾಡಲ್ಪಟ್ಟಿರುತ್ತೆ. ಹಾಗಾದರೆ ಯಾವ ಅಂಶವು ಒಂದು ಧಾತುವಿನ ಪರಮಾಣುವನ್ನು ಇನ್ನೊಂದು ಧಾತುವಿನ ಪರಮಾಣುವಿನಿಂದ ಭಿನ್ನವಾಗಿರುವಂತೆ ಮಾಡುತ್ತೆ? ಹಾಗಾದರೆ ಪ್ರತಿಯೊಂದು ದ್ರವ್ಯದಲ್ಲಿರುವಂಥ, ಪ್ರತಿಯೊಂದು ವಸ್ತುವಿನಲ್ಲಿರುವಂಥ ವಿವಿಧ ರೀತಿಯ ಪರಮಾಣುಗಳು ವಿಭಿನ್ನ ರೀತಿಯ ವರ್ತನೆಯನ್ನು ತೋರಿಸ್ತವೆ. ಇದು ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಈ ಯಾವ ಅಂಶ ಧಾತುವಿನ ಪರಮಾಣು ಇನ್ನೊಂದು ಧಾತುವಿನಿಂದ ಭಿನ್ನವಾಗಿ ಇರುತ್ತೆ? ಹಾಗೆ ಡಾಲ್ಟನ್ ಅವರು ಪ್ರಸ್ತಾಪಿತ ಹಾಗೆ ಪರಮಾಣುಗಳು ನಿಜವಾಗೂ ಅವಿಭಾಜ್ಯವೇ ಅಥವಾ ಪರಮಾಣುವಿನ ಒಳಗೆ ಸಣ್ಣ ಸಣ್ಣ ಘಟಕಗಳಿಂದ ಇದು ಇರುತ್ತೆ. ಆದ್ದರಿಂದ ಡಾಲ್ಟನ್ ಅವರು ಏನಂತಾರೆ, ಯಾವುದೇ ಒಂದು ಚಿಕ್ಕದಾದ ಪರಮಾಣುವನ್ನು ನಾವು ಅವಿಭಾಜ್ಯ ಅಂದರೆ ಅದನ್ನು ಮತ್ತೆ ಭಾಗಿಸ್ಲಿಕ್ಕೆ ನಾವು ಸಾಧ್ಯ ಇಲ್ಲ, ಅಷ್ಟು ಚಿಕ್ಕದಾಗಿರುವಂಥದ್ದು ಪರಮಾಣು ಆಗಿರುತ್ತೆ. ಇದಕ್ಕೆ ಡೀಟೇಲ್ ಆಗಿ ಸಂಬಂಧಿಸಿದಾಗೆ ಮುಂದಿನ ಒಂದು ಕ್ಲಾಸ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಹಾಗಾದರೆ ಈ ಒಂದು ಪರಮಾಣು ರಚನೆಯಲ್ಲಿ ಬೇಸಿಕ್ ಆಗಿ ಇರುವಂಥ ಮುಖ್ಯ ಪಾಯಿಂಟ್ಸ್ಗಳೇನು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಒಣಗಿದ ಕೂದಲನ್ನು ಬಾಚಿಕೊಳ್ಳಿ, ಆಗ ಕಾಗದದ ಸಣ್ಣ ಚೂರುಗಳನ್ನು ಬಾಚಣಿಕೆಯಲ್ಲಿ ಆಕರ್ಷಿಸುತ್ತವೆ. ನೋಡಿ, ಮೊದಲನೇ ಪಾಯಿಂಟನ್ನು ನಾವು ಗಮನಿಸ್ತಾ ಇದ್ದೀವಿ. ಏನಪ್ಪ ಅಂದರೆ ದ್ರವ್ಯದಲ್ಲಿರುವ ಆವೇಶಯುಕ್ತ ಕಣಗಳು. ಆವೇಶ ಅಂದರೆ ಏನು? ನಾವು ಈ ಒಂದು 8ನೇ ತರಗತಿಯಲ್ಲಿ ಇದಕ್ಕೆ ಸಂಬಂಧಿಸಿದ ಹಾಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಆದರೂ ಕೂಡ ನಾವು ಕ್ವಿಕ್ಕಾಗಿ ಒಂದು ರಿವಿಷನನ್ನು ತೆಗೆದುಕೊಳ್ಳೋಣ. ಯಾವುದೇ ಒಂದು ಪರಮಾಣು ಇರಲಿ, ಅದರಲ್ಲಿ ಒಂದು ಪಾಸಿಟಿವ್ ಅಂದರೆ ಒಂದು ಋಣ, ಒಂದು ಧನ, ಒಂದು ಋಣ ಅಂತ ಹೇಳಿ 2 ಕಣಗಳಿರ್ತವೆ. ಪಾಸಿಟಿವ್ ಋಣಾತ್ಮಕ, ಧನಾತ್ಮಕ ಅಂಥೇಳಿ 2 ಆವೇಶಯುಕ್ತ ಕಣಗಳಿರ್ತವೆ. ಇವುಗಳಿಗೆ ನಾವು ದ್ರವ್ಯದಲ್ಲಿರುವ ಆವೇಶಯುಕ್ತ ಕಣಗಳು ಅಂತೇಳಿ ಕರಿತೀವಿ. ಹಾಗಾದರೆ ಆವೇಶಯುಕ್ತ ಅಂದರೆ ಏನು? ಈಗ ಒಣಗಿದ ಕೂದಲನ್ನು ಒಂದು ಬಾಚಣಿಕೆಯಿಂದ ಬಾಚಿಕೊಂಡಾಗ ಆಗಾಗ ಕಾಗದದ ಸಣ್ಣ ಚೂರುಗಳನ್ನು ಬಾಚಣಿಕೆಗೆ ಆಕರ್ಷಿಸುತ್ತವೆ. ಅಂದರೆ ಕೂದಲನ್ನು ಬಾಚಿಕೊಂಡ್ಮೇಲೆ ಸಣ್ಣ ಪೇಪರ್ಸನ್ನು ಆ ಒಂದು ಬಾಚಣಿಕೆ ಸಮೀಪ ತೆಗೆದುಕೊಂಡಾಗ ಆ ಪೇಪರ್ಸ್ ಏನಾಗುತ್ತೆ ಅಂದರೆ ಅಟ್ರಾಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನು, ಈಗ ಆವೇಶಯುಕ್ತ ಕಣಗಳನ್ನು ನೋಡಿದ್ವಿ. ಇದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಇಲ್ಲಿ 1900ರಲ್ಲಿ ಸುಮಾರಿಗೆ ಪರಮಾಣುಗಳು ಸರಳವಲ್ಲ, ಅಂದರೆ ಅವಿಭಾಜ್ಯ ಕಣ ಅಂತ ತಿಳಿಯಲಾಗಿತ್ತು. ಯಾವಾಗ? 1900ರಲ್ಲಿ. ಆದರೆ ಕನಿಷ್ಠ ಪಕ್ಷ ಇದು ಒಂದು ಉಪಪರಮಾಣುಯ ಕಣ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಎನ್ನುವಂಥದ್ದನ್ನು JJ ಥಾಮ್ಸನ್ ಅವರು ಮೊದಲ ಬಾರಿಗೆ ಏನು ಮಾಡ್ತಾರೆ, ಐಡೆಂಟಿಫಿಕೇಷನನ್ನು ಮಾಡ್ತಾರೆ. ಅಂದರೆ ಡಾಲ್ಟನ್ ಅವರು ಏನು ಹೇಳಿದ್ರಪ್ಪ ಅಂದರೆ ಅತ್ಯಂತ ಚಿಕ್ಕದಾಗಿರುವಂಥದ್ದೇ ಅದು ಕಣ ಆಗಿತ್ತು, ಅದು ಒಂದು ಪರಮಾಣು ಆಗಿತ್ತು. ಅದನ್ನು ಮತ್ತೆ ನಾವು ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಯಾವುದೇ ರೀತಿಯಾದ ಭಾಗಗಳು ಇಲ್ಲ ಅಂತ ಎನ್ನುವುದನ್ನು ಡಾಲ್ಟನ್ ಅವರು ತಿಳಿಸಿದರು. ಆದರೆ 1900ರ ಸುಮಾರಿಗೆ ಇಷ್ಟನ್ನು ಮಾಹಿತಿ ಕಲೆ ಹಾಕಿದರು. ನಂತರ ಇಲ್ಲಿ ಕನಿಷ್ಠ ಪಕ್ಷ ಒಂದು ಉಪಪರಮಾಣುಯ ಅಂದರೆ ಕಣ ಎಲೆಕ್ಟ್ರಾನನ್ನು ಒಳಗೊಂಡಿರುತ್ತೆ ಎನ್ನುವುದನ್ನು JJ ಥಾಮ್ಸನ್ ಅವರು ಗುರುತಿಸಿದರು. ಅಂದರೆ
ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ಸನ್ನು ಕಂಡುಹಿಡಿದವರು ಯಾರು ಎನ್ನುವಂಥ ಪ್ರಶ್ನೆಯನ್ನು ಸುಮಾರು ಸಾರಿ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದ್ದಾರೆ. ಸೊ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಡಾಲ್ಟನ್ ಅವರು. ಅದಾದ ನಂತರ ಬರ್ತಕ್ಕಂಥವ್ರು ಜೆ ಥಾಮ್ಸನ್ ಅವರು ಪರಮಾಣನ್ನು ಹೊರತುಪಡಿಸಿ ಇಲೆಕ್ಟ್ರಾನ್ಗಳು ಕೂಡ ಇರುತ್ತೆ ಅನ್ನೋದನ್ನು ಅವ್ರೇನು ಮಾಡ್ತಾರೆ ಕಂಡುಹಿಡಿತಾರೆ. ಸೊ ಹಾಗಾದರೆ ಇವರು ಏನು ಹೇಳಿದರು ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಅಂತ ನೋಡ್ತಾ ಹೋಗೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ ಇದೆ. ಯಾಕಪ್ಪ ಅಂದರೆ 2017ರಲ್ಲಿ ಈ ರೀತಿಯಾದ ವಿಜ್ಞಾನಿಗಳು ಪರಮಾಣು ಆವಿಷ್ಕಾರ ಏನಿದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು, ಅದ್ರ ಬಗ್ಗೆ ಸಂಬಂಧಿಸಿದ ಲಾಸ್ಗಳೇನಿದ್ದಾವೆ, ಇಲ್ಲಿ ಅಡ್ವಾಂಟೇಜಸ್ ಅಂದರೆ ಮಿತಿಗಳು, ಉಪಯೋಗಗಳು, ಇತಿಮಿತಿಗಳು, ಈ ರೀತಿಯಾಗಿ ಸಿದ್ಧಾಂತಗಳ ಬಗ್ಗೆ ಕೇಳ್ತಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟು. ಅಂದರೆ ಪರಮಾಣುವಿನ ವಿನ್ಯಾಸದ ಬಗ್ಗೆ ಹಂತ ಹಂತವಾಗಿ ವಿವರಿಸಿದ್ರೆ ಮೊದಲಿಗೆ ಡಾಲ್ಟನ್ ಅವರು ಏನು ಮಾಡ್ತಾರೆ, ಪರಮಾಣು ಸಿದ್ಧಾಂತವನ್ನು ಮಂಡಿಸ್ತಾರೆ. ಅದಾದ ನಂತರ ಈಗ ಡಾಲ್ಟನ್ ಅವರು ಬರ್ತಾ ಇದ್ದಾರೆ. ಓಕೆ, ಈಗ ಥಾಮ್ಸನ್ ಅವರು ಬರ್ತಾ ಇದ್ದಾರೆ. ಓಕೆ, ಜೆ ಥಾಮ್ಸನ್ ಅಂತಕ್ಕಂಥವ್ರು ಇವರು ಏನು ಹೇಳ್ತಾರೆ, ಯಾವುದನ್ನು ಮಂಡಿಸ್ತಾರೆ, ಯಾವ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ, ಏನೆಲ್ಲ ಒಳಗೊಂಡಿದೆ ಅನ್ನೋದನ್ನು ಡೀಟೇಲಾಗಿ ನೋಡ್ತಾ ಹೋಗೋಣ. ಎಲೆಕ್ಟ್ರಾನ್ನ ಗುರುತಿಸುವಿಕೆಗೂ ಬಹಳ ಮೊದಲೇ, ಅಂದರೆ ಎಲೆಕ್ಟ್ರಾನನ್ನು ಮೊದಲಿಗೆ ಗುರುತಿಸೋಕ್ಕಿಂತ ಮೊದಲು ಎಲೆಕ್ಟ್ರಾನನ್ನು ಯಾವಾಗ ಗುರುತಿಸಿದ್ರು ಅಂತಂತ ನೋಡೋದಾದರೆ ಇದನ್ನು 1900ರಲ್ಲಿ, ಅದಕ್ಕಿಂತ ಮೊದಲು ಕೂಡ ಎಲೆಕ್ಟ್ರಾನನ್ನು ಗುರುತಿಸುವಿಕೆಗೂ ಬಹಳ ಮೊದಲೇ 1886ರಲ್ಲಿ ಈ ಗೋಲ್ಡ್ಸ್ಟೀನ್ ಅನಿಲಗಳ ವಿಸರ್ಜನೆಯಲ್ಲಿ ಹೊಸ ವಿಕಿರಣಗಳು ಇರುವುದನ್ನು ಅನ್ವೇಷಣೆ ಮಾಡಿದರು. ಯಾರು ಅಂತಂದರೆ ಅವರು 1886ರಲ್ಲಿ ಗೋಲ್ಡ್ಸ್ಟೀನ್ ಅನಿಲಗಳ ವಿಸರ್ಜನೆಯಲ್ಲಿ ಹೊಸ ವಿಕಿರಣಗಳು ಇರುವುದನ್ನು ಅನ್ವೇಷಣೆ ಮಾಡಿದರು. ಇದನ್ನು ನಳಿಕಾ ಕಿರಣಗಳು ಅಂತೇಳಿ ಕರೆದರು. ಏನಂತ ಕರೆದರು? ನಳಿಕಾ ಕಿರಣಗಳು. ತಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಇಲೆಕ್ಟ್ರಾನ್ಗಳು ಗುರುತಿಸುವಿಕೆಗೂ ಮೊದಲು 1886ರಲ್ಲಿ ಗೋಲ್ಡ್ಸ್ಟೀನ್ ಅನಿಲಗಳ ವಿಸರ್ಜನೆಯಲ್ಲಿ ಹೊಸ ಕಿರಣಗಳು ಇರುವುದನ್ನು ಅನ್ವೇಷಣೆ ಮಾಡಿದರು. ಈ ಒಂದು ಅನ್ವೇಷಣೆಯಲ್ಲಿ ಅವರು ನಳಿಕೆಗಳ ಮೂಲಕ ಗೋಲ್ಡ್ಸ್ಟೀನ್ ಅನಿಲಗಳ ವಿಸರ್ಜನೆಯನ್ನು ಮಾಡಿ ಹೊಸ ವಿಕಿರಣಗಳನ್ನು ಕಂಡುಹಿಡಿದಿದ್ದಕ್ಕೆ ಇವುಗಳಿಗೆ ನಳಿಕಾ ಕಿರಣಗಳು ಎಂದು ಕರೆದರು. ಈ ಕಿರಣಗಳು ಧನ ವಿದ್ಯುದಾವೇಶ ಹೊಂದಿರುವ ವಿಕಿರಣಗಳಾಗಿದ್ದು ಅಂತಿಮವಾಗಿ ಮತ್ತೊಂದು ಉಪಪರಮಾಣುವಿನ ಕಣಕ್ಕೆ ಆವಿಷ್ಕಾರಕ್ಕೆ ದಾರಿಯಾಯಿತು. ಅಂದರೆ ಉಪಪರಮಾಣುವಿನ ಅಂತಂದರೆ ಏನು ಅಂತಂದರೆ ಪರಮಾಣುವಿನಲ್ಲಿ ಹುದುಗಿಕೊಂಡಿರುವ ಅನೇಕ ರೀತಿ ಇರೋದಿಲ್ಲ, ಪರಮಾಣುವಿನಲ್ಲಿ ಹುದುಗಿಕೊಂಡಿರುವಂತಹ ಸಬ್ ಪಾರ್ಟಿಕಲ್ ಉಪಪರಮಾಣುವಿನ ಕಣ ಹೊಂದಿರುವ ಎಲೆಕ್ಟ್ರಾನ್ನ ಪರಿಮಾಣಕ್ಕೆ ಸಮನಾಗಿದೆ. ಆವೇಶ ಅಂತಕ್ಕಂಥದ್ದು ಅಂದರೆ ಇಲ್ಲಿ ನಾವು ಆವೇಶವನ್ನು ನೋಡಿದ್ವಿ ಹಿಂದಿನ ಒಂದು ಪ್ಯಾರಾಗ್ರಾಫಲ್ಲಿ. ಸೊ ಅಲ್ಲಿ ಏನು ನೋಡಿದ್ವಿ, ಆವೇಶ ಅಂತೇಳಿ ನೋಡಿದ್ವಿ. ಈ ಗೋಲ್ಡ್ಸ್ಟೀನ್ ಅನಿಲಗಳ ವಿಸರ್ಜನೆಯ ಸ್ಟಡಿ ಮಾಡಿದ ಮೇಲೆ ಇವುಗಳನ್ನು ನಳಿಕಾ ಕಿರಣಗಳು ಅಂಥೇಳಿ ಕರೀತಾರೆ. ನಂತರ ಇವು ಒಂದು ಉಪಪರಮಾಣು ಆವಿಷ್ಕಾರಕ್ಕೆ ಇದು ದಾರಿಯಾಗುತ್ತೆ. ಅವುಗಳಿಗೆ ಆವೇಶವು ಎಲೆಕ್ಟ್ರಾನ್ಗಳ ಪರಿಮಾಣಕ್ಕೆ ಸಮನಾಗಿದೆ, ಆದರೆ ಇದರ ವಿರುದ್ಧ ಚಿಹ್ನೆಯನ್ನು ಹೊಂದಿರುತ್ತೆ. ಯಾವುದು ಇದು ಏನಾಗಿರುತ್ತೆ? ವಿರುದ್ಧ ಚಿಹ್ನೆ ಅಂತಂದರೆ ಈಗ ಪ್ರೋಟಾನ್ಗಳು ಪಾಸಿಟಿವನ್ನು ಹೊಂದಿದರೆ ಎಲೆಕ್ಟ್ರಾನ್ಗಳು ನೆಗೆಟಿವನ್ನು ಹೊಂದಿರುತ್ತೆ. ಪ್ರೋಟಾನ್ಗಳು ಧನಾತ್ಮಕ ಚಿಹ್ನೆಯನ್ನು ಹೊಂದಿದರೆ ಎಲೆಕ್ಟ್ರಾನ್ಗಳು ಋಣಾತ್ಮಕ ಚಿಹ್ನೆಯನ್ನು ಹೊಂದಿರ್ತವೆ. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಸರಿಸುಮಾರು ಎಲೆಕ್ಟ್ರಾನ್ಗಳು 2000 ಪಟ್ಟು ಏನಾಗಿರುತ್ತೆ ತೂಕದಲ್ಲಿ ಏನಾಗಿರುತ್ತೆ ಹೆಚ್ಚಾಗುತ್ತೆ. ಯಾವುದಕ್ಕಿಂತಲೂ ಪ್ರೋಟಾನ್ಗಿಂತಲೂ ಎಲೆಕ್ಟ್ರಾನ್ಗಳು 2000 ಪಟ್ಟು ಏನಾಗಿರುತ್ತೆ ಸೊ ಇಲ್ಲಿ ಉಪಪರಮಾಣುವಾದ ಎಲೆಕ್ಟ್ರಾನ್ ಏನಾಗಿರುತ್ತೆ ಎಲೆಕ್ಟ್ರಾನ್ಗಿಂತಲೂ ಪ್ರೋಟಾನ್ ಏನಾಗಿರುತ್ತೆ ಅಂದರೆ 200 ಪಟ್ಟು ತೂಕವನ್ನು ಜಾಸ್ತಿ ಹೊಂದಿರುತ್ತೆ ಅಥವಾ ಅಧಿಕವಾಗಿರುತ್ತೆ. ಇದಕ್ಕೆ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಪ್ರೋಟಾನ್ ಎಂತಕ್ಕಂಥ ಹೆಸರನ್ನು ಇಡ್ತಾರೆ. ಪರಮಾಣುವಿನಲ್ಲಿ ಅತ್ಯಂತ ಭಾರವಾಗಿರುವಂತಹ ಉಪಪರಮಾಣು ಅಥವಾ ಸಬ್ ಅಟೋಮಿಕ್ ಯಾವುದಪ್ಪ ಅಂದರೆ ಅದನ್ನು ನಾವು ಏನಂತ ಕರಿತೀವಿ?
ಪ್ರೋಟಾನ್ ಅಂತೇಳಿ ಕರಿತೀವಿ. ಇಲ್ಲಿ ಸಾಮಾನ್ಯವಾಗಿ ಎಲೆಕ್ಟ್ರಾನನ್ನು ನೆಗೆಟಿವ್ E- ಅಂತ ಹೇಳಿ ಕರಿತೀವಿ, ಪ್ರೋಟಾನನ್ನು P+ ಅಂತ ಹೇಳಿ ಕರಿತೀವಿ. ಈ ಒಂದು ಸಂಖ್ಯೆದಿಂದ ಏನು ಮಾಡ್ತಾರಪ್ಪ ಅಂದರೆ ಸೂಚನೆಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಪ್ರೋಟಾನ್ ರಾಶಿಯನ್ನು ಒಂದು ಏಕಮಾನ ಮತ್ತು ಅದರ ಆವೇಶ ಸಂಖ್ಯೆಯನ್ನು +1 ಅಂತ ಹೇಳಿ ತೆಗೆದುಕೊತೀವಿ. ಎಲೆಕ್ಟ್ರಾನ್ ರಾಶಿಯನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಅದರ ಆವೇಶವನ್ನು ನಾವು ಮೈನಸ್ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ದ್ರವ್ಯ ಇರಲಿ, ಅದರ ಒಂದು ತೂಕವನ್ನು ನಾವು ನೋಡಬೇಕಪ್ಪ ಅಂದರೆ ಪ್ರೋಟಾನ್ನ ತೂಕವನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ನೋಡ್ತೀವಿ. ಈ ಪ್ರೋಟಾನ್ನ ತೂಕವನ್ನು ನೋಡಿದಾಗ ಅದರಲ್ಲಿ ಇರುವಂಥ ಎಲೆಕ್ಟ್ರಾನ್ನ ತೂಕವನ್ನು ನಾವೇನು ಮಾಡೋದಿಲ್ಲ, ಕನ್ಸಿಡರ್ ಮಾಡೋದಿಲ್ಲ. ಯಾಕಪ್ಪ ಅಂದರೆ ಎಲೆಕ್ಟ್ರಾನ್ಗಿಂತಲೂ ಪ್ರೋಟಾನ್ ಎಂತಕ್ಕಂಥದ್ದು 200 ಪಟ್ಟು ಅಂದರೆ 200 ಪಟ್ಟು ಜಾಸ್ತಿ ತೂಕವನ್ನು ಹೊಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಒಂದು ಪರಮಾಣು ಪ್ರೋಟಾನ್ಗಳನ್ನು ಎಲೆಕ್ಟ್ರಾನ್ಗಳನ್ನು ಒಳಗೊಂಡಿರುತ್ತೆ. ಸೊ ನಾವು ಹಿಂದೆ ಏನು ಮಾಡಿದ್ವಿ ಅಂದರೆ ಪರಮಾಣು ಎಂತಕ್ಕಂಥದ್ದು ಅತ್ಯಂತ ಚಿಕ್ಕ ಕಣ ಅಂತ ಹೇಳಿ ನೋಡಿದ್ವಿ. ಆದರೆ ಇಲ್ಲಿ ಪರಮಾಣುವಿಗಿಂತಲೂ ಚಿಕ್ಕದಾಗಿರುವಂಥದ್ದು ಅದರಲ್ಲಿ ಇರುವಂಥ ಉಪಪರಮಾಣು ಏನಪ್ಪ ಅಂದರೆ ಇದು ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಅಂತ ಹೇಳಿ ಕರಿತೀವಿ. ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಅಂದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಪರಮಾಣು ಅಂತಂದರೆ ಅದರಲ್ಲಿ ಒಂದು ಪ್ರೋಟಾನ್ ಇರುತ್ತೆ, ಇನ್ನೊಂದರಲ್ಲೂ ಎಲೆಕ್ಟ್ರಾನ್ ಇರುತ್ತೆ. ಪರಸ್ಪರವಾಗಿ ತಮ್ಮ ಆವೇಶವನ್ನು ಸಮತೋಲನಗೊಳಿಸುವ ಸಾಧ್ಯತೆ ಹೆಚ್ಚು ಇಲ್ಲಿ ಕಾಣಿಸುತ್ತೆ. ಅಂದರೆ ಇಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳು ಎರಡೂ ಕೂಡ ಏನಾಗ್ತವೆ, ಆವೇಶವನ್ನು ಸಮತೋಲನ. ಆವೇಶ ಅಂದರೆ ಏನು, ಎಷ್ಟು ನೆಗೆಟಿವ್ ಟರ್ಮ್ಸ್ ಇರ್ತವೆ, ಎಷ್ಟು ಪಾಸಿಟಿವ್ ಟರ್ಮ್ಸ್ಗಳಿರ್ತವೆ, ಎಲ್ಲವನ್ನು ಕೂಡ ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಬ್ಯಾಲೆನ್ಸ್ ಮಾಡುವಂಥ ಪ್ರೊಸೀಜರು ಏನಾಗಿರುತ್ತೆ ಅಂದರೆ ಅದು ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳದ್ದಾಗಿರುತ್ತೆ. ಹಾಗಾದರೆ ಪರಮಾಣುವಿನ ಒಳಭಾಗದಲ್ಲಿ ಪ್ರೋಟಾನ್ಗಳ ಇರುವಿಕೆ ಸಹ ಬರುತ್ತದೆ. ಇಲ್ಲಿ ಪರಮಾಣುವಿನ ಒಳಭಾಗದಲ್ಲಿ ಎಲೆಕ್ಟ್ರಾನ್ ಇರುವುದು ಕೂಡ ಪತ್ತೆ ಆಯಿತು, ಅದರ ಜೊತೆಗೆ ಪ್ರೋಟಾನ್ ಕೂಡ ಇರುವುದು ಪತ್ತೆ ಆಯಿತು. ಆದರೆ ಪ್ರೋಟಾನ್ಗಳಿಗಿಂತ ಎಲೆಕ್ಟ್ರಾನ್ಗಳನ್ನು ನಾವು ಸುಲಭವಾಗಿ ಹೊರತೆಗೆಯಬಹುದು. ಯಾಕಪ್ಪ ಹೊರತೆಗಿಬಹುದು ಅಂತಂದರೆ ಇವು ಫ್ರೀ ಆಗಿರುತ್ತೆ. ಪ್ರೋಟಾನ್ಗಳು ಏನಾಗಿರುತ್ತೆ ಒಂದಕ್ಕೊಂದು ಬಾಂಡ್ ಆಗಿ ಅಲ್ಲಿ ಏನಾಗಿರುತ್ತೆ ಅದರ ತೂಕ ಭಾರವಾಗಿರುತ್ತೆ. ಆದರೆ ಇಲ್ಲಿ ಎಲೆಕ್ಟ್ರಾನ್ಗಳು ಏನು ಮಾಡ್ತಿರ್ತಾವಪ್ಪ ಅಂದರೆ ಪರಮಾಣುವಿನಲ್ಲಿ ಸ್ವತಂತ್ರವಾಗಿ ಚಲಿಸ್ತಾ ಇರ್ತವೆ. ಸಪೋಸ್ ಇಲ್ಲಿ ಅನ್ಪೇರ್ಡ್ ಅಥವಾ ಇದರ ಜೋಡಿ ಅಲ್ಲದ ಕೆಲವೊಂದಿಷ್ಟು ಮಟೀರಿಯಲ್ಸ್, ಇಲ್ಲಿ ಜೋಡಿ ಅಲ್ಲದ ಕೆಲವೊಂದಿಷ್ಟು ಕಣಗಳಿದ್ದಾಗ ಅವುಗಳು ಏನಾಗಪ್ಪ ಅಂದರೆ ಸುಲಭವಾಗಿ ಅವುಗಳನ್ನು ನ್ಯೂಕ್ಲಿಯಸ್ಸಿಂದ ಸಪರೇಟ್ ಮಾಡ್ಬೋದು ಅಂತ ಹೇಳಿ ಹೇಳ್ತೀವಿ. ಈಗ ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದರೆ ಈಗ ಇಲ್ಲಿ ಡಾಲ್ಟನ್ ಅಂತಕ್ಕಂಥವರು ಪರಮಾಣು ಸಿದ್ಧಾಂತವನ್ನು ಮಂಡಿಸಿದರು. ಜೆ ಥಾಮ್ಸನ್ ಅವರು ಗೋಲ್ಡ್ಸ್ಟೀನ್ ಒಂದು ಎಕ್ಸ್ಪೆರಿಮೆಂಟಿಂದ ಇಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳು ಇರೋದನ್ನು ಏನು ಮಾಡ್ತಾರೆ, ಐಡೆಂಟಿಫಿಕೇಷನ್ ಮಾಡ್ತಾರೆ. ಹಾಗಾದರೆ ಒಂದು ಪ್ರಶ್ನೆ ಏನಪ್ಪ ಅಂದರೆ ಪರಮಾಣುವಿನ ಕಣಗಳು ಯಾವ ರೀತಿಯ ರಚನೆಯನ್ನು ಉಂಟು ಮಾಡುತ್ತವೆ ಎಂಬ ಪ್ರಶ್ನೆ ಬರುತ್ತೆ. ಹಾಗಾದರೆ ಇಲ್ಲಿ ಪರಮಾಣುಗಿಂತ ಅತಿ ಚಿಕ್ಕದಾದ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳು ಇರೋದಾದರೆ ಅವುಗಳ ರಚನೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ಬರುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಾಗೆ ಯಾವೆಲ್ಲ ಎಕ್ಸ್ಪೆರಿಮೆಂಟ್ ನಡೀತವೆ ಅಂತ ನೋಡ್ತಾ ಹೋಗೋಣ. ಸೊ ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳಿದ್ದಾವೆ. ನಳಕ ಕಿರಣಗಳು ಅಂತಂದರೆ ಏನು ಅಂತ ಪ್ರಶ್ನೆ ಇದೆ. ಅದರ ಜೊತೆಗೆ ಒಂದು ಪರಮಾಣು ಮತ್ತು ಒಂದು ಎಲೆಕ್ಟ್ರಾನ್ ಒಂದು ಪ್ರೋಟಾನನ್ನು ಒಳಗೊಂಡಿದ್ದರೆ ಅದು ಯಾವುದೇ ರೀತಿಯಾದ ಆವೇಶವನ್ನು ಹೊಂದಿರುವುದಿಲ್ಲ ಅಥವಾ ಇಲ್ಲವೇ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಈ ಒಂದು ಪ್ರಶ್ನೆಗಳ ಒಂದು ಉತ್ತರವನ್ನು ಈ ಒಂದು ಅಧ್ಯಾಯದ ಕೊನೆಯದಾಗಿ ಅಭ್ಯಾಸದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು, ಈ ಮಧ್ಯದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು, ಇದಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನನ್ನು ಎಲ್ಲವನ್ನು ಕೂಡ ಈ ಅಧ್ಯಾಯದ ಕೊನೆಯದಾಗಿ ಡಿಸ್ಕಸ್ ಮಾಡೋಣ. ಸೊ ಈಗ ಕಂಟಿನ್ಯೂ ಮಾಡೋಣ. ಪರಮಾಣುವಿನ ರಚನೆಯನ್ನು ನಾವೀಗ ನೋಡ್ತಾ ಇದ್ದೀವಿ. ಪರಮಾಣು ಯಾವ ರೀತಿಯಾಗಿ ರಚನೆಯನ್ನು ಹೊಂದಿದೆ ಅನ್ನುವಂಥ ಕ್ಯೂರಿಯಾಸಿಟಿ ಮೇಲೆ ಇದನ್ನು ಡಿಸ್ಕವರ್ ಮಾಡ್ತಾ ಹೋದಾಗ ಇಲ್ಲಿ ಇದು ಒಂದು ಪರಮಾಣು ಅಭೇದ್ಯ ಅಥವಾ ನಾಶಗೊಳಿಸಲಾಗದು ಎಂಬ ಸಲಹೆಯನ್ನು ನೀಡುತ್ತೆ. ಆದರೆ ಪರಮಾಣುವಿನ ಒಳಗಿರುವ 2 ಮೂಲಭೂತ ಕಣಗಳಂದರೆ ಅವು ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳು. ಇವುಗಳ ಅನ್ವೇಷಣೆ ಆದಮೇಲೆ ಡಾಲ್ಟನ್ ಪರಮಾಣು ಸಿದ್ಧಾಂತದ ಅಂಶವು ವಿಫಲಗೊಳ್ಳಲು ಸಾಧ್ಯ ಆಯಿತು. ಅಂದರೆ ಡಾಲ್ಟನ್ ಅವರು
ಪರಮಾಣು ಎಂತಕ್ಕಂಥದ್ದು ಅತ್ಯಂತ ಚಿಕ್ಕದಾಗಿರುತ್ತೆ ಅಂತ ಒಂದು ಸಿದ್ಧಾಂತವನ್ನು ಮಂಡಿಸಿದರು. ನಂತರ ಏನು ಮಾಡಿದ್ರು, ಜೆ ಥಾಮ್ಸನ್ ಅವರು ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳನ್ನು ಕಂಡುಹಿಡಿದ ಮೇಲೆ, ಅಂದರೆ ಇದು ಡಾಲ್ಟನ್ ಅವರ ಸಿದ್ಧಾಂತ ಏನಾಗುತ್ತೆ, ವಿಫಲ ಆಗುತ್ತೆ. ಅಂದರೆ ಅದಕ್ಕಿಂತಲೂ ಪರಮಾಣುಕ್ಕಿಂತಲೂ ಚಿಕ್ಕದಾದ ಪ್ರೋಟಾನ್ ಮತ್ತು ಎಲೆಕ್ಟ್ರಾನು, ಪರಮಾಣುವಿನಲ್ಲಿ ಎಲೆಕ್ಟ್ರಾನು ಮತ್ತು ಪ್ರೋಟಾನ್ ಎರಡೂ ಕೂಡ ಇರುತ್ತೆ ಅನ್ನೋದನ್ನು ಮಂಡಿಸ್ತಾರೆ. ಇದರ ಕಾರಣದಿಂದ ಡಾಲ್ಟನ್ ಅವರ ಪರಮಾಣು ಸಿದ್ಧಾಂತ ಏನಾಗುತ್ತೆ, ವಿಫಲಗೊಳ್ಳುತ್ತೆ. ಹಾಗಾದರೆ ಜೆ ಥಾಮ್ಸನ್ ಅಂತಕ್ಕಂಥವರು ಏನೆಲ್ಲ ಸ್ಟಡಿ ಮಾಡಿದರು, ಇವರು ವಿವರಿಸಿದ ಕೆಲವೊಂದಿಷ್ಟು ಮಾಹಿತಿ ಏನು ಅಂತ ನೋಡೋದಾದರೆ, ಇಲ್ಲಿ ಒಳಗೆ ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳು ಹೇಗೆ ಜೋಡಿಸಲ್ತವೆ, ಅಂದರೆ ಎಲೆಕ್ಟ್ರಾನ್ ಇದ್ದಾವೆ, ಪ್ರೋಟಾನ್ ಇದ್ದಾವೆ, ಪರಮಾಣುವಿನ ಭಾರ ಈ ಎರಡೂದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಾದರೆ ಇವುಗಳ ರಚನೆ ಹೇಗಿದೆ ಎನ್ನುವಂಥ ಕ್ಯೂರಿಯಾಸಿಟಿ ಕೂಡ ಹುಟ್ಟುತ್ತೆ ಅವರಿಗೆ. ಅದರ ಒಂದು ಬೆನ್ನತ್ತಿ ಇವರು ಸ್ಟಡಿ ಮಾಡಿದ್ದೇ ಆದಲ್ಲಿ ಅಲ್ಲಿ ಅನೇಕ ವಿಜ್ಞಾನಿಗಳು ಪ್ರಯೋಗವನ್ನು ಮಾಡಿದರು. ಆದರೆ ಇಲ್ಲಿ ಮೊದಲೇ ಬಾರಿಗೆ ಪರಮಾಣುವಿನ ರಚನೆ ಯಾವ ರೀತಿಯಾಗಿರುತ್ತೆ ಎಂಬುದನ್ನು ಪ್ರಸ್ತಾವನೆ ಮಾಡಿರುವಂಥವರು ಜೆ ಥಾಮ್ಸನ್ ಅವರು. ಸೊ ಎಲೆಕ್ಟ್ರಾನನ್ನು ವಿನ್ಯಾಸ ಮಾಡಿದವರು ಯಾರು ಅಂತ ಕೂಡ ಕೇಳ್ಬೋದು. ಮೊದಲ ಬಾರಿಗೆ ಪರಮಾಣು ರಚನೆ ಮಾದರಿಯನ್ನು ಪ್ರಸ್ತಾಪಿಸಿದ ಮೊದಲ ವಿಜ್ಞಾನಿ ಅಥವಾ ವ್ಯಕ್ತಿ ಯಾರು ಅಂತ ಕೇಳ್ತಾರೆ, ಅದು ಜೆ ಥಾಮ್ಸನ್ ಅವರು ಆಗಿರ್ತಾರೆ. ನೆಕ್ಸ್ಟ್ ಥಾಮ್ಸನ್ ಅವರ ಪರಮಾಣು ಮಾದರಿ. ಥಾಮ್ಸನ್ ಅವರ ಪರಮಾಣು ಮಾದರಿ ಏನು ಹೇಳುತ್ತೆ, ಏನೆಲ್ಲ ಇದೆ, ಇವರು ಏನು ಮಾಡ್ತಾರಪ್ಪ ಅಂದರೆ, ಪ್ರಸ್ತಾಪಿಸಿದ ಪರಮಾಣು ಮಾದರಿ ಏನಪ್ಪ ಅಂದರೆ ಕ್ರಿಸ್ಮಸ್ ಕಡುಬನ್ನು ಹೋಲುತ್ತೆ. ಅಂದರೆ ಪುಡ್ಡಿಂಗ್ ಅಂತ ಹೇಳ್ತಿರ್ತೀವಿ. ಏನು ಪುಡ್ಡಿಂಗ್ ಅಂತ ನೋಡೋದಾದರೆ, ಉದಾಹರಣೆಗೆ ಒಂದು ಕಟ್ ಮಾಡಿರುವಂಥ ಕಲ್ಲಂಗಡಿ ಹಣ್ಣನ್ನು ಕನ್ಸಿಡರ್ ಮಾಡೋಣ. ಸೊ ಕಟ್ ಮಾಡಿದ ಕಲ್ಲಂಗಡಿಯಲ್ಲಿ ರೆಡ್ ಕಲರ್ ಏನಿರುತ್ತೆ ಅದು ಪರಮಾಣು, ಬ್ಲ್ಯಾಕ್ ಕಲರ್ ಬೀಜ ಏನಿರುತ್ತೆ ಅದು ಎಲೆಕ್ಟ್ರಾನು ಅಂತ ಹೇಳಿ ಈ ರೀತಿಯಾಗಿ ರಚನೆ ಇರುತ್ತೆ ಅನ್ನೋದನ್ನು ಏನು ಮಾಡ್ತಾರಪ್ಪ ಅಂದರೆ ಜೆ ಥಾಮ್ಸನ್ ಅವರು ಹೇಳ್ತಾರೆ. ಹಾಗಾದರೆ ಜೆ ಥಾಮ್ಸನ್ ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ ಇಲ್ಲಿ ಪರಿಚಯ ಮಾಡ್ಕೋದಾದರೆ, ಇವರು ಒಬ್ಬರು ಬ್ರಿಟಿಷ್ ಭೌತಶಾಸ್ತ್ರಜ್ಞರಾಗಿರ್ತಾರೆ. ಇವರು 1856ರಲ್ಲಿ ಮೆಜೆಸ್ಟರ್ನ ಉಪನಗರವಾದ ಚಿಟ್ಹ್ಯಾಮ್ ಹಿಲ್ ಎಂಬ ಪ್ರದೇಶದಲ್ಲಿ ಜನಿಸ್ತಾರೆ. ಇವರು ಏನು ಮಾಡಿಸ್ತಾರಪ್ಪ ಅಂದರೆ ಎಲೆಕ್ಟ್ರಾನ್ಗಳನ್ನು ಆವಿಷ್ಕರಿಸಿದ ಕಾರ್ಯಕ್ಕಾಗಿ 1906ರಲ್ಲಿ ಇವರಿಗೆ ನೊಬೆಲ್ ಬಹುಮಾನ ಕೂಡ ಸಿಗುತ್ತೆ. ಇವರು 35 ವರ್ಷಗಳ ಕಾಲ ಕೇಂಬ್ರಿಡ್ಜ್ನಲ್ಲಿರುವ ಕ್ಯಾವೆಂಡಿಷ್ ಪ್ರಯೋಗಾಲಯವನ್ನು ನಿರ್ವಹಿಸಿ ಅಲ್ಲಿ 7 ಸಂಶೋಧನಾ ಸಹಾಯಕರು ತರುವಾಯ ನೊಬೆಲ್ ಬಹುಮಾನವನ್ನು ಕೂಡ ಪಡೆದಿದ್ದಾರೆ. ಇವರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಇದು. ಸೊ ಇವರು ಪರಮಾಣು ರಚನೆ ಸಿದ್ಧಾಂತದಲ್ಲಿ ಏನೆಲ್ಲ ಮಂಡಿಸ್ತಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ಪರಮಾಣು ಧನಾತ್ಮಕ ಅಂಶವಿರುವ ಗೋಳವನ್ನು ಒಳಗೊಂಡಿದೆ ಮತ್ತು ಅದರಲ್ಲಿ ಎಲೆಕ್ಟ್ರಾನ್ಗಳು ಹುದುಗಿಕೊಂಡಿವೆ. ಅಂದರೆ ಒಂದು ಪರಮಾಣು ಅಂತಂದರೆ ಅದು ಏನಾಗಿರುತ್ತೆ ಅಂದರೆ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಇದೆ. ಅದರೊಳಗಡೆ ಎಲೆಕ್ಟ್ರಾನ್ಗಳು ಏನಾಗಿದ್ದಾವಪ್ಪ ಅಂದರೆ ಹುದುಗಿಕೊಂಡಿವೆ, ಅದರಲ್ಲಿ ಸೇರಿಕೊಂಡಿವೆ ಎನ್ನುವುದನ್ನು ಇವರು ಪ್ರತಿಪಾದಿಸ್ತಾರೆ. ಮೊದಲನೇ ಒಂದು ಸ್ಟೇಟ್ಮೆಂಟು. ಮುಂದೆ ಏನು ಹೇಳ್ತಾರೆ ಅಂತ ನೋಡಿದ್ರೆ, ಎಲೆಕ್ಟ್ರಾನ್ ಅಂದರೆ ಋಣಾತ್ಮಕ ಧನಾತ್ಮಕ ಆವೇಶಗಳು ಸಮ ಪರಿಮಾಣದಲ್ಲಿರುತ್ತೆ. ಅಂದರೆ ಪ್ರೋಟಾನ್ಗಳು 10 ಇದ್ದರೆ ಎಲೆಕ್ಟ್ರಾನ್ಗಳು ಕೂಡ 10 ಇರ್ತವೆ ಅಂತ ಹೇಳಿ ಅವರು ಸಮ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಇದು ಒಂದು ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿದೆ. ಅಂದರೆ ಇಲ್ಲಿ ಋಣ ಮತ್ತು ಧನ ಆವೇಶಗಳು ಸಮವಾಗಿ ಇರೋದರಿಂದ ಇದು ವಿದ್ಯುತ್ ತಟಸ್ಥವಾಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಈಗ ಜೆ ಥಾಮ್ಸನ್ ಅವರ ಮಾದರಿ ಪರಮಾಣು ವಿದ್ಯುತ್ ತಟಸ್ಥ ಅಂಥೇಳಿ ಹೇಳಿಕೆಯನ್ನು ಕೊಡ್ತಾರೆ. ಇದಾದ ನಂತರ ಇದರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಹಲವಾರು ಪ್ರಯೋಗಗಳ ಫಲಿತಾಂಶ ಈ ಒಂದು ಹೇಳಿಕೆಗಳನ್ನ ಪ್ರಯೋಗದ ಮೂಲಕ ಕರೆಕ್ಟ್ ಇದೆ ಅಥವಾ ತಪ್ಪಿದೆ ಅಂತ ವಿವರಣೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಇವರಾದ ನಂತರ ಬರ್ತಕ್ಕಂಥವ್ರು ರೂದರ್ಫೋರ್ಡ್ ಅವರ ಪರಮಾಣು ಮಾದರಿ. ಸೊ ಮೊದಲಿಗೆ ಯಾವ ಸೈಂಟಿಸ್ಟ್ ಬಂದರು, ಡಾಲ್ಟನ್ ಅವರು.
ಡಾಲ್ಟನ್ ಅವರ ಥಿಯರಿ ಫೇಲ್ ಆದಮೇಲೆ ಬಂದಂಥವರು ಜೆ ಥಾಮ್ಸನ್ ಅವರು. ಜೆ ಥಾಮ್ಸನ್ ಅವರ ಪರಮಾಣು ರಚನೆ ಬಗ್ಗೆ ಕ್ಲಾರಿಟಿ ತಿಳ್ಕೋಕ್ಕಾಗಿ ಸ್ಟಡಿ ಮಾಡಿ ರೂದರ್ಫೋರ್ಡ್ ಅವರು ಪ್ರಯೋಗ ಮಾಡಿ ಇನ್ನೊಂದು ಹೊಸ ಸಿದ್ಧಾಂತವನ್ನು ಮಂಡಿಸ್ತಾರೆ. ಈ ಒಂದು ಪರಮಾಣುವಿನ ರಚನೆ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಮೊದಲನೇದಾಗಿ ನಾವು ಜಾನ್ ಡಾಲ್ಟನ್ ಅವರು, ನಂತರ ಜೆ ಥಾಮ್ಸನ್ ಅವ್ರ ಬಗ್ಗೆ ನಾವೆಲ್ಲ ಡೀಟೇಲಾಗಿ ಏನೆಲ್ಲ ಸಿದ್ಧಾಂತವನ್ನು ಮಂಡಿಸಿದ್ರು ಅದರ ಬಗ್ಗೆ ನೋಡಿದ್ವಿ. ಈಗ ನೆಕ್ಸ್ಟು ಅದರ ಅನ್ವೇಷಣೆಯ ಮುಂದುವರೆದ ಭಾಗವಾದ ಇನ್ನೊಬ್ಬ ಸೈಂಟಿಸ್ಟ್ ಅವ್ರು ಬರ್ತಾರೆ, ರೂದರ್ಫೋರ್ಡ್ ಅನ್ನುವಂಥವ್ರು. ಸೊ ರೂದರ್ಫೋರ್ಡ್ ಅನ್ನುವಂಥವ್ರು ಯಾವೆಲ್ಲ ಸಿದ್ಧಾಂತವನ್ನು ಮಂಡಿಸ್ತಾರೆ ಈ ಒಂದು ಪರಮಾಣುವಿಗೆ ಸಂಬಂಧಿಸಿದ ಹಾಗೆ ನೋಡ್ತಾ ಹೋಗೋಣ. ಒಂದು ಪರಮಾಣುವಿನಲ್ಲಿ ಇಲೆಕ್ಟ್ರಾನ್ಗಳು ಹೇಗೆ ಜೋಡಿಸಲ್ಪಟ್ಟಿವೆ ಎಂದು ತಿಳಿದುಕೊಳ್ಳುವ ಆಸಕ್ತಿ ಇದರಿಂದ ಅರ್ನೆಸ್ಟ್ ರೂದರ್ಫೋರ್ಡ್ ಅವರು ಒಂದು ಪ್ರಯೋಗವನ್ನು ಮಾಡ್ತಾರೆ. ಅಂದರೆ ಈಗ ಮೊದಲಿಗೆ ಡಾಲ್ಟನ್ ಅವರು ಏನು ಹೇಳಿದರು, ಯಾವುದೇ ಒಂದು ಪರಮಾಣುವನ್ನು ನಾವು ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದರ ಅನ್ವೇಷಣೆ ಭಾಗವಾಗಿ ಜೆ ಥಾಮ್ಸನ್ ಅವರು ಪರಮಾಣುವಿನಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳು ಇರುವುದನ್ನು ಮೊದಲ ಬಾರಿಗೆ ಕಂಡುಹಿಡಿದರು. ಹಾಗಾದರೆ ಈ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳು ಒಂದು ಪರಮಾಣುವಿನಲ್ಲಿ ಯಾವ ರೀತಿಯಾಗಿ ಅರೇಂಜ್ಮೆಂಟ್ ಆಗಿದ್ದಾವೆ ಅನ್ನುವಂಥ ಕುತೂಹಲಕ್ಕಾಗಿ ರೂದರ್ಫೋರ್ಡ್ ಅವರು ಮಾಡಿದರು, ಒಂದು ಪ್ರಯೋಗವನ್ನು ಮಾಡಿದರು. ಆ ಪ್ರಯೋಗ ಏನಪ್ಪ ಅಂದರೆ, ಪ್ರಯೋಗದಲ್ಲಿ ಒಂದು ತೆಳುವಾದ ಚಿನ್ನದ ಹಾಳೆಯ ಮೇಲೆ ವೇಗವಾಗಿ ಚಲಿಸುವ ಅಲ್ಪಾ ಕಣಗಳು ಬೀಳುವಂತೆ ಮಾಡಲಾಯಿತು. ಪ್ರಯೋಗದಲ್ಲಿ ಅವರು ಬಳಸಿರುವಂಥ ವಸ್ತು ಒಂದು ಚಿನ್ನದ ಹಾಳೆ. ಆ ಚಿನ್ನದ ಹಾಳೆಯ ಮೇಲೆ ಏನು ಮಾಡ್ತಾರೆ, ಅಲ್ಪಾ ಕಣಗಳನ್ನು ಬೀಳುವಂತೆ ಮಾಡ್ತಾರೆ. ಅವಾಗ ಮಾಡಿದಾಗ ಏನಾಗುತ್ತೆ ಅಂದರೆ, ಎಷ್ಟು ಸಾಧ್ಯ ಅಷ್ಟು ತೆಳುವಾದ ಪದರದ ಅಗತ್ಯವಿದ್ದುದರಿಂದ ಅವರು ಚಿನ್ನದ ಹಾಳೆಯನ್ನು ಆಯ್ಕೆ ಮಾಡಿಕೊಂಡ್ರು. ಯಾಕೆ ಚಿನ್ನದ ಹಾಳೆಯನ್ನು ಆಯ್ಕೆ ಮಾಡ್ಕೊಂಡ್ರಪ್ಪ ಅಂದರೆ, ನಾವು ಚಿನ್ನವು ಎನ್ನುವಂಥದ್ದು ಅತ್ಯಂತ ಮೃದುವಾದ ಲೋಹ ಇದೆ. ಇದನ್ನು ಎಷ್ಟು ಬೇಕಾದರೂ ನಾವು ತೆಳು ಮಾಡ್ಬೋದು, ಎಷ್ಟು ಬೇಕಾದರೂ ಉದ್ದವನ್ನು ಕೂಡ ಮಾಡ್ಬೋದು. ಹಾಗಾಗಿ ಅತ್ಯಂತ ತನ್ಯತೆಯ ಅಂದರೆ ಮಿಯಾಬಿಲಿಟಿ ಆರ್ ಡಕ್ಟಿಲಿಟಿ ಅನ್ನುವಂಥ ಪ್ರಾಪರ್ಟಿಯನ್ನು ಇದು ಚಿನ್ನ ಹೊಂದಿರೋದ್ರಿಂದ, ಆದ್ದರಿಂದ ಅತ್ಯಂತ ತೆಳುವಾದ ಒಂದು ಲೋಹ ಬೇಕಾಗಿರೋದ್ರಿಂದ ಈ ಒಂದು ಪ್ರಯೋಗದಲ್ಲಿ ಅವರು ಚಿನ್ನದ ಹಾಳೆಯನ್ನು ಯೂಸ್ ಮಾಡ್ತಾರೆ. ಈ ಚಿನ್ನದ ಹಾಳೆಯಲ್ಲಿ ಸುಮಾರು 1000 ಪರಮಾಣುಗಳಷ್ಟು ದಪ್ಪ ಆಗಿತ್ತು. ಎಷ್ಟು? 1000 ಪರಮಾಣುಗಳು ಇರುವಷ್ಟು ಇದು ಚಿನ್ನದ ಹಾಳೆ ದಪ್ಪ ಆಗಿತ್ತು. ಈ ಒಂದು ಅಲ್ಪಾ ಕಣಗಳು ದುಪ್ಪಟ್ಟು ಆವೇಶವಿರುವ ಹೀಲಿಯಂ ಅಯಾನುಗಳು. ಹೀಲಿಯಂ ಅಯಾನಿನಲ್ಲಿ ಅತ್ಯಂತ ಹೆಚ್ಚು ಅಲ್ಪಾ ಕಣಗಳು, ಬೀಟಾ ಕಣಗಳು ಈ ರೀತಿಯಾಗಿ ಕಣಗಳಿರ್ತವೆ. ಅಲ್ಪಾ ಕಣಗಳು ದುಪ್ಪಟ್ಟು ಆವೇಶ ಅಂದರೆ ಎಲ್ಲ ಅಣುಗಳು ಪರಮಾಣುಗಳು ಅಂತ ಅಂದಾಗ ಮೆಟಲ್ ನಾನ್ ಮೆಟಲ್ ಅಂತ ಕನ್ಸಿಡರ್ ಮಾಡಿದಾಗ ಅತಿ ಹೆಚ್ಚು ಅಲ್ಪಾ ಕಣಗಳು ಇರುವಂಥದ್ದು ಹೀಲಿಯಂನಲ್ಲಿ. ಸೊ ನೀವು ರೇಡಿಯೋ ಆಕ್ಟಿವ್ ಎಲಿಮೆಂಟನ್ನು ಪ್ರಯೋಗ ಮಾಡೋದರಲ್ಲೂ ಕೂಡ ಜಾಸ್ತಿ ಹೀಲಿಯಮ್ಮನ್ನೇ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂದರೆ ಇವು ಅಲ್ಪಾ, ಬೀಟಾ, ಗ್ಯಾಮಾ ಅನ್ನುವಂತಹ ಸಬ್ ಪಾರ್ಟಿಕಲನ್ನು ಡಿಕೆ ಮಾಡ್ತವೆ. ಹಾಗಾಗಿ ಹೀಲಿಯಂನಲ್ಲಿ ಅತಿ ಹೆಚ್ಚು ಅಲ್ಪಾ ಕಣಗಳು ಇರೋದ್ರಿಂದ ಈ ಒಂದು ಪ್ರಯೋಗದಲ್ಲಿ ಒಂದು ಚಿನ್ನದ ಹಾಳೆ ಅದು ಎಷ್ಟು ದಪ್ಪ ಇತ್ತಪ್ಪ ಅಂದರೆ 1000 ಪರಮಾಣುಗಳು ಇರುವಷ್ಟು, ಅದರ ಜೊತೆಗೆ ಹೆಚ್ಚು ಅಲ್ಪಾ ಕಣಗಳನ್ನು ಹೊಂದಿರುವಂಥ ಹೀಲಿಯಂ ಅಯಾನುಗಳನ್ನು ಅವರು ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಇವುಗಳಲ್ಲಿ 4U ರಾಶಿಯನ್ನು ಹೊಂದಿರುವ ವೇಗವಾಗಿ ಚಲಿಸುವ ಅಲ್ಪಾ ಕಣಗಳು ಗಣನೀಯ ಪ್ರಮಾಣದ ಶಕ್ತಿಯನ್ನು ಹೊಂದಿರ್ತವೆ, ಹೆಚ್ಚು ಪ್ರಮಾಣದ ಶಕ್ತಿಯನ್ನು ಹೊಂದಿರ್ತವೆ. ಈ ಒಂದು ಚಿನ್ನದ ಹಾಳೆಯಲ್ಲಿರುವ ಪರಮಾಣುವಿನಲ್ಲಿರುವ ಉಪಪರಮಾಣುಯ ಅಂದರೆ ಚಿನ್ನದ ಹಾಳೆಯಲ್ಲಿರುವಂತಹ ಪರಮಾಣುಗಳು, ಅದರಲ್ಲಿರುವಂಥ ಸಬ್ ಅಟೋಮಿಕ್ ಪಾರ್ಟಿಕಲು ಅಲ್ಪಾ ಕಣಗಳು ವಿಚಲನೆಯನ್ನು ನಿರೀಕ್ಷಿಸಲಾಗಿತ್ತು. ಸೊ ಅಲ್ಪಾ ಕಣಗಳು ಅಂದರೆ ಒಂದು ಚಿನ್ನದ ಹಾಳೆ ಮೇಲೆ ಅಲ್ಪಾ ಕಣಗಳನ್ನು ಹಾಯಿಸಿದಾಗ ವಿಚಲತೆ ಆಗಬೇಕು, ಅಂದರೆ ಡೈವರ್ಟ್ ಆಗಬೇಕು, ಅಂದರೆ ಅವು ಹೋಗುವಂಥ ದಾರಿನ ಬಿಟ್ಟು ದಿಕ್ಕನ್ನು ಬದಲಿಸಬೇಕು ಅನ್ನುವಂಥ ನಿರೀಕ್ಷೆಯನ್ನು ಈ ಒಂದು ಪ್ರಯೋಗದಲ್ಲಿ ಇಟ್ಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಪ್ರೋಟಾನ್ಗಳಿಂದ ಅಲ್ಪಾ ಕಣಗಳು ಹೆಚ್ಚು ಭಾರವಿರುವುದರಿಂದ, ಅಂದರೆ ಇಲ್ಲಿ ಪ್ರೋಟಾನ್ಗಳು ಆದರೂ ವಿಚಲನತೆ ಹೊಂದಬೇಕು, ಸಬ್ ಅಟೋಮಿಕ್ ಪಾರ್ಟಿಕಲ್ ಅಂದರೆ ಪ್ರೋಟಾನ್ ಆರ್ ಇಲೆಕ್ಟ್ರಾನ್ ಯಾವುದಾದ್ರೂ ಡೈವರ್ಟ್ ಆಗಬೇಕು. ಆದರೆ ಈ ಪ್ರೋಟಾನ್ ಮತ್ತು ಇಲೆಕ್ಟ್ರಾನ್ಗಳಿಗಿಂತಲೂ ಅಲ್ಪಾ ಕಣಗಳು ಜಾಸ್ತಿ ಭಾರವನ್ನು ಹೊಂದಿದ್ದು ಇವು ವಿಚಲತೆಯನ್ನು ಹೊಂದುವುದಿಲ್ಲ ಅಂತ ಅವರು ಪ್ರಯೋಗದಲ್ಲಿ ಅಂದ್ಕೊಂಡಿರ್ತಾರೆ. ಆದರೆ ಈ ಅಲ್ಪಾ ಮತ್ತು ಕಣಗಳು ಏನಾಗ್ತವಪ್ಪ ಅಂದರೆ
ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಬದಲಾಗಿ ಅಲ್ಪ ಕಣಗಳೇ ಡೈವರ್ಟ್ ಆಗುತ್ತೆ, ಡಿವಿಯೇಟ್ ಆಗುತ್ತೆ, ಅಂದರೆ ವಿಚಲನೆಯನ್ನು ಹೊಂದ್ತವೆ. ಇದು ಅವರು ಅಬ್ಸರ್ವೇಷನ್ ಮಾಡಿದಾಗ ಇದು ಒಂದು ಅನಿರೀಕ್ಷಿತವಾಗಿರುವಂಥ ಒಂದು ಪ್ರಯೋಗ, ಒಂದು ರಿಸಲ್ಟ್ ಸಿಗುತ್ತೆ. ಸೊ ಇಲ್ಲಿ ಈ ಒಂದು ಚಿತ್ರದಲ್ಲಿ ಗಮನಿಸ್ತಾ ಇದ್ದಾರೆ, ಈ ರೌಂಡ್ ಶೇಪಲ್ಲಿ ಏನಿದೆ ಇದು ಪರಮಾಣುಗಳ ಒಂದು ಡಯಾಗ್ರಾಮ್. ಇದು ಈ ಪರಮಾಣುಗಳ ಡಯಾಗ್ರಾಮಲ್ಲಿ ಈ ರೀತಿಯಾಗಿ ಅಲ್ಪ ಕಣಗಳನ್ನು ಈ ದಿಕ್ಕಿನಲ್ಲಿ ಹಾಯಿಸ್ತಾ ಇದ್ದಾರೆ. ಸೊ ಈ ಒಂದು ಅಲ್ಪ ಕಣಗಳು ಆ ಒಂದು ಚಿನ್ನದ ಹಾಳೆಯಲ್ಲಿರುವಂಥ ಪರಮಾಣುಗಳಿಗೆ ತಾಕಿದಾಗ ಕೆಲವೊಂದಿಷ್ಟು ಅಲ್ಪ ಕಣಗಳು ನೇರವಾಗಿ ಪಾಸಾಗಿ ಬರುತ್ತೆ. ಕೆಲವೊಂದಿಷ್ಟು ಕಣಗಳು ಏನಾಗ್ತವೆ ಅಂದರೆ ಸ್ವಲ್ಪ ಮಟ್ಟಿಗೆ ಡಿವಿಯೇಟ್ ಆಗುತ್ತೆ. ಇನ್ನೊಂದಿಷ್ಟು ಕಣಗಳು ಏನು ಮಾಡ್ತಪ್ಪ ಅಂದರೆ ರಿಫ್ಲೆಕ್ಟ್ ಆಗುತ್ತೆ. ಕೆಲವೊಂದಿಷ್ಟು 90 ಡಿಗ್ರಿ, ಕೆಲವೊಂದಿಷ್ಟು 45 ಡಿಗ್ರಿ ಈ ರೀತಿಯಾಗಿ ಡಿವಿಯೇಟ್ ಆಗಿ ಬರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಕೂಡ ಅಬ್ಸರ್ವ್ ಮಾಡ್ತಾರೆ, ಅಂದರೆ ಒಂದು ಅಲ್ಪ ಕಣ ಏನು ಮಾಡುತ್ತೆ ಅಂದರೆ ಹೋದ ದಿಕ್ಕಿನಲ್ಲಿ ವಾಪಸ್ ಬರುವಂಥದ್ದನ್ನು ಗಮನಿಸ್ತಾರೆ. ಅತ್ಯಂತ ಹೆಚ್ಚು ವಿಚಲತೆ ಹೊಂದುವುದನ್ನು ಅಲ್ಪ ಕಣಗಳು ಹೊಂದುವುದನ್ನು ಅವರು ಗಮನಿಸ್ತಾರೆ. ಇದು ಒಂದು ಅನಿರೀಕ್ಷಿತವಾದ ಒಂದು ಅಬ್ಸರ್ವೇಷನ್ ಆಗಿತ್ತು. ಹಾಗಾದರೆ ಇವರು ಇದರಿಂದ ಏನನ್ನು ಕಂಡುಕೊಂಡ್ರು? ಹೆಚ್ಚು ವೇಗವಾಗಿ ಚಲಿಸುವ ಅಲ್ಪ ಕಣಗಳು ಚಿನ್ನದ ಹಾಳೆಯ ಮೂಲಕ ವೇಗವಾಗಿ ಹಾದು ನೇರವಾಗಿ ಹೋದವು. ಕೆಲವೊಂದಿಷ್ಟು ಅಲ್ಪ ಕಣಗಳು ಏನು ಮಾಡಿದವು? ನೇರವಾಗಿ ಹೋದವು. ಕೆಲವೊಂದಿಷ್ಟು ಸಣ್ಣ ಕೋನಗಳಲ್ಲಿ ವಿಚಲನೆ ಹೊಂದಿದ್ದು. ಕೆಲವೊಂದಿಷ್ಟು ಏನು ಮಾಡಿದಪ್ಪ ಅಂದರೆ 12,001ರಂತೆ, ಅಂದರೆ 12,000ರಲ್ಲಿ 1ರಂತೆ ಅಲ್ಪ ಕಣಗಳು ಏನು ಮಾಡಪ್ಪ ಅಂದರೆ ವಾಪಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇವರು ರುದರ್ಫೋರ್ಡ್ ಅವರ ಹೇಳಿಕೆ ಪ್ರಕಾರ ಒಂದು ತುಂಡು ಟಿಶ್ಯೂ ಕಾಗದದ ಮೇಲೆ 15 ಇಂಚಿನ ಶೆಲ್ಲನ್ನು ನೀವು ಹಾರಿಸಿದರೆ ಅದು ಹಿಂಬದಿಗೆ ಚಿಮ್ಮುತ್ತದೆ ಎಂದು ತಗುಲುತ್ತದೆ ಎಂದು. ಎಷ್ಟು ವಿಸ್ಮಯಕಾರಿ! ಅಂದರೆ ಟಿಶ್ಯೂ ಪೇಪರ್ ಎಷ್ಟು ತೆಳುವಾಗಿರುತ್ತೆ ಅನ್ನೋದನ್ನು ನಿಮಗೆ ಗೊತ್ತಿರುತ್ತೆ. ಆ ಟಿಶ್ಯೂನ ಮೇಲೆ 15 ಇಂಚಿನ ಶೆಲ್ಲನ್ನು ನೀವು ತಾಕಿಸಿದಾಗ ಅದು ಮತ್ತೆ ರಿಫ್ಲೆಕ್ಟ್ ಆಗಿ ಬರುತ್ತೆ ಅಂದರೆ ಎಷ್ಟು ನಿಮಗೆ ಎಕ್ಸೈಟ್ಮೆಂಟ್ ಆಗುತ್ತೆ. ಅಷ್ಟೇ ಎಕ್ಸೈಟ್ಮೆಂಟು ಈ ಒಂದು ಪ್ರಯೋಗದಲ್ಲಿ ಕೂಡ ಅವರಿಗೆ ಕಾಣಿಸುತ್ತೆ. ಅಂದರೆ ಒಂದು ಚಿನ್ನದ ಹಾಳೆಯನ್ನು ಅವರು ಟಿಶ್ಯೂ ಪೇಪರ್ಗೆ ಹೋಲಿಕೆಯನ್ನು ಮಾಡಿದ್ದಾರೆ. 15 ಇಂಚಿನ ಸೆಲ್ಲನ್ನು ಅವರು ಏನು ಮಾಡಿದ್ದಾರಪ್ಪ ಅಂದರೆ ಈ ಒಂದು ಅಲ್ಪ ಕಣಗಳಿಗೆ ಹೋಲಿಕೆ ಮಾಡಿ ಅಷ್ಟೊಂದು ಅಚ್ಚರಿಯ ರೀತಿಯಲ್ಲಿ ಈ ಒಂದು ಪ್ರಯೋಗ ಆಗಿತ್ತು ಎನ್ನುವುದನ್ನು ಇವರು ಏನು ಮಾಡ್ತಾರೆ, ಹೇಳಿಕೆಯನ್ನು ಕೊಡ್ತಾರೆ. ಹಾಗಾದರೆ ಈ ರೀತಿಯಾಗಿ ಅಲ್ಪ ಕಣಗಳು ವಿಚಲತೆ ಹೊಂದಿದಾಗ ಯಾವೆಲ್ಲ ಅಬ್ಸರ್ವೇಷನ್ ಆಯಿತು, ಏನೆಲ್ಲ ಗೊತ್ತಾಯಿತು, ಯಾವ ಒಂದು ಸಿದ್ಧಾಂತವನ್ನು ಮಂಡಿಸಲಿಕ್ಕೆ ಹೆಲ್ಪ್ ಆಯಿತು, ಯಾವ ಒಂದು ಕಣಗಳು ಕಂಡುಹಿಡಿದವು ಅನ್ನೋದನ್ನು ನೋಡ್ತಾ ಹೋಗೋಣ. ಇವಾಗ ನೆಕ್ಸ್ಟ್ ಇದರ ಒಂದು ಸಿದ್ಧಾಂತದಲ್ಲಿ ಅವರು ಏನೆಲ್ಲ ಪ್ರಯೋಗವನ್ನು ಮಾಡಿದರು, ಇದರ ಒಂದು ಆಧಾರದ ಮೇಲೆ ತಾರ್ಕಿಕವಾದ ಕಾರಣಗಳೇನು ಅನ್ನೋದನ್ನು ಅವರು ಕಂಡುಹಿಡಿದರು. ಅದಕ್ಕಿಂತ ಮುಂಚೆ ಸ್ವಲ್ಪ ಇಲ್ಲಿ ಮಾಹಿತಿ, ಅವರು ಕಂಡಿರುವಂಥ ಒಂದು ಪ್ರಯೋಗ ಎಷ್ಟು ಅಚ್ಚರಿಯಾಗಿತ್ತು ಅನ್ನೋದಕ್ಕೆ ಇನ್ನೊಂದು ಚಟುವಟಿಕೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಗೋಡೆಯ ಮುಂದೆ ದೂರದಲ್ಲಿ ಒಂದು ಮಗು ತನ್ನ 2 ಕಣ್ಣನ್ನು ಮುಚ್ಚಿ ನಿಲ್ಲಲು ಹೇಳಿ ಅವನು ಕಲ್ಲುಗಳನ್ನು ಗೋಡೆಗೆ ಎಸೆಯಲಿ. ಪ್ರತಿಯೊಂದು ಕಲ್ಲು ಗೋಡೆಗೆ ತಾಗಿದಾಗ ಅವನಿಗೆ ಶಬ್ದವು ಕೇಳಿಸುತ್ತದೆ. ಅವನು ಒಂದು 10 ಬಾರಿ ಪುನರಾವರ್ತಿಸಿದರೆ ಅವನಿಗೆ 10 ಬಾರಿ ಶಬ್ದವು ಕೇಳಿಸುತ್ತದೆ. ಆದರೆ ಕಣ್ಣಿಗೆ ಬಟ್ಟೆ ಕಟ್ಟಿದ ಮಗು ಮುಳ್ಳು ತಂತಿಯ ಮೇಲೆ ಕಲ್ಲನ್ನು ಎಸೆದಾಗ ಹೆಚ್ಚಿನ ಕಲ್ಲುಗಳು ಬೇಲಿಗೆ ತಗುಲುವುದಿಲ್ಲ ಮತ್ತು ಯಾವ ಶಬ್ದವನ್ನು ಕೂಡ ಕೇಳಿಸುವುದಿಲ್ಲ. ಇದಕ್ಕೆ ಕಾರಣ ತಂತಿಗಳ ನಡುವೆ ಇರುವಂಥ ಹೆಚ್ಚು ಅಂತರವಿತ್ತು, ಅದರ ಮೂಲಕ ಕಲ್ಲುಗಳು ಹಾದು ಹೋದವು ಎನ್ನುವುದನ್ನು ಇಲ್ಲಿ ಹೇಳ್ತಾರೆ. ಹಾಗಾದರೆ ಇದರ ಅರ್ಥ ಏನಪ್ಪ ಅಂದರೆ, ಈಗ ರುದರ್ಫೋರ್ಡ್ ಅವರು ಅಲ್ಪ ಕಣಗಳ ಚದುರುವಿಕೆ ಪ್ರಯೋಗ ಆಧಾರದ ಮೇಲೆ ಕೆಲವೊಂದಿಷ್ಟು ತಾರ್ಕಿಕ ಕಾರಣಗಳನ್ನು ಕೊಟ್ಟಿದ್ದಾರೆ, ಲಾಜಿಕಲ್ ರೀಸನನ್ನು ಕೊಟ್ಟಿದ್ದಾರೆ, ಏನೆಲ್ಲ ಕಾರಣಗಳು ಇರ್ಬೋದು ಅಂತ. ಸೊ ಪರಮಾಣುವಿನ ಒಳಗೆ ಹೆಚ್ಚಿನ ಸ್ಥಳ ಖಾಲಿ ಇರುವುದು ಕೆಲವೊಂದಿಷ್ಟು, ಅಂದರೆ ಇಲ್ಲಿ ಅಲ್ಪ ಕಣಗಳೇನು ಕೆಲವೊಂದಿಷ್ಟು ಏನಾಗ್ತವಪ್ಪ ಅಂದರೆ ಜಾಸ್ತಿ ಅದರ ಮೂಲಕ ಪಾಸಾಗಿ ಹೋಗೋದನ್ನು ಅವರು ಗಮನಿಸ್ತಾರೆ. ಅಂದರೆ ಆ ಒಂದು ಪರಮಾಣುವಿನಲ್ಲಿ ಸ್ವಲ್ಪ ಜಾಗ ಇರುತ್ತೆ, ಸ್ವಲ್ಪ ಜಾಗ ಇದೆ, ಅದರಲ್ಲಿ ಸ್ಥಳಾವಕಾಶ ಇದೆ. ಹಾಗಾಗಿ ಅದರಿಂದ ಅಲ್ಪ ಕಣಗಳು ನೇರವಾಗಿ ಆ ಒಂದು ಚಿನ್ನದ ಹಾಳೆ ಮೂಲಕ ಹಾಯ್ದು ಹೊರಗಡೆ ಬಂದು, ಏಕೆಂದರೆ ಅಲ್ಪ ಕಣಗಳು ಚಿನ್ನದ ಹಾಳೆಯ ಮೇಲೆ ವಿಚಲನೆಗೊಳ್ಳದೆ ಹಾದು ಹೋದವು.
ಅಲ್ಪ ಕಣಗಳು ವಿಚಲನೆ ಆಗದೆ ಅದೇ ರೀತಿಯಾದ ಹಾದಿಯಲ್ಲಿ ಹಾದು ಹೋಗ್ತವೆ. ಯಾಕಪ್ಪ ಅಂದರೆ ಅಲ್ಲಿ ಸ್ಥಳಾವಕಾಶ ಇದೆ ಅಂತ ಹೇಳಿ ಅವರು ಒಂದು ಲಾಜಿಕಲ್ ರೀಸನನ್ನು ಕೊಡ್ತಾರೆ. ಯಾಕೆ ಅಲ್ಪ ಕಣಗಳು ಪಾಸಾಗಿ ಮುಂದಕ್ಕೆ ಹೋದು ಅನ್ನೋದಕ್ಕೆ ಕಾರಣ ಇದಾಗಿತ್ತು. ನಂತರ ಎರಡನೇದು, ಕೆಲವೇ ಕಣಗಳು ತಮ್ಮ ಮಾರ್ಗದಿಂದ ವಿಚಲನೆಗೊಂಡು ಪರಮಾಣುವಿನ ಧನಾತ್ಮಕ ಅಂಶವು ಕಡಿಮೆ ಜಾಗವನ್ನು ಆಕ್ರಮಿಸಿದೆ ಎಂದು ಸೂಚಿತು. ಎರಡನೇದೇನಪ್ಪ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ವಿಚಲಿತಗೊಂಡಿದ್ದಾವೆ. ಯಾಕೆ ಅಂದರೆ ಅವು ಧನಾತ್ಮಕ ಅಂಶವು ಕಡಿಮೆ ಜಾಗದಲ್ಲಿ ಕ್ರಮಿಸಿದೆ ಎಂದು ಸೂಚಿಸಿತು. ಅಂದರೆ ಯಾವ ಒಂದು ಪಾಸಿಟಿವ್ ಅಂಶ ಏನಿತ್ತು ಆ ಪರಮಾಣುವಿನಲ್ಲಿ ಅದು ಕಡಿಮೆ ಜಾಗವನ್ನು ಆಕ್ರಮಿಸಿದೆ ಅಂತ ಹೇಳಿ ಇದರ ಮೂಲಕ ತಿಳ್ಕೊಂಡ್ರು. ಮೂರನೇದು, ಅಲ್ಪ ಕಣಗಳ ಅತ್ಯಂತ ಸಣ್ಣ ಭಾಗವು 180 ಡಿಗ್ರಿ ಕೋನದಲ್ಲಿ ವಿಚಲನೆಗೊಂಡು ಎಲ್ಲ ಧನಾತ್ಮಕ ಆವೇಶಗಳು ಮತ್ತು ಚಿನ್ನದ ಪರಮಾಣುವಿನ ರಾಶಿಯು ಪರಮಾಣುವಿನ ಒಳಗೆ ಅತಿ ಸಣ್ಣ ಗಾತ್ರದಲ್ಲಿ ಕೇಂದ್ರೀಕೃತವಾಗಿರುವುದನ್ನು ಸೂಚಿಸುತ್ತೆ. ಅಂದರೆ ಎಷ್ಟು 180 ಡಿಗ್ರಿ ಕೋನದಲ್ಲಿ ಎಷ್ಟು ವಿಚಲನತೆಯನ್ನು ಹೊಂದ್ತವೆ ಅಲ್ಪ ಕಣಗಳು, ಅದರಲ್ಲಿ ಏನಿದೆ ಅಂತ ಅವರು ಕಂಡುಹಿಡಿದ್ರಪ್ಪ ಅಂದರೆ ಅಲ್ಲಿ ಅತ್ಯಂತ ಸಣ್ಣ ಗಾತ್ರದ ಕೇಂದ್ರೀಕೃತವಾಗಿರುವಂಥದ್ದು ಅವರು ಗಮನಿಸ್ತಾರೆ. ಸೊ ಈ ಒಂದು ಆಧಾರದ ಮೇಲೆ ಅವರು ಬೀಜ ಕೇಂದ್ರ, ಅಂದರೆ ಈಗ ಒಂದು ಪರಮಾಣು ಇದೆ ಅಂತ ಹೇಳಿ ಅಂದ್ಕೊಳ್ಳೋಣ. ಈ ಪರಮಾಣು ಇದೆ, ಈ ಒಂದು ಪರಮಾಣುವಿನ ಒಂದು ಕೇಂದ್ರ ಬಿಂದು ಇದೆ. ಇಷ್ಟು ಪರಮಾಣು ಇರುತ್ತೆ, ಅದರಲ್ಲಿ ಸೆಂಟ್ರಲ್ಲಿ ಒಂದು ಕೇಂದ್ರ ಬಿಂದು ಇರುತ್ತೆ. ಸೊ ಈ ಒಂದು ಕೇಂದ್ರ ಬಿಂದುನ ತ್ರಿಜ್ಯ ಅಂದರೆ ರೇಡಿಯಸ್, ಇದಕ್ಕೆ ರೇಡಿಯಸ್, ಒಂದು ಸರ್ಕಲ್ ಅಂದಾಗ ರೇಡಿಯಸ್ ಅಂತ ಕರಿತೀವಿ. ಪರಮಾಣುವಿನ ತ್ರಿಜ್ಯಕ್ಕಿಂತ ಸುಮಾರು 10⁵ ಪಟ್ಟಿನಷ್ಟು ಕಡಿಮೆ ಇರುತ್ತದೆ ಎಂದು ಲೆಕ್ಕಾಚಾರ ಮಾಡಿದರು. ಅಂದರೆ ಈಗ ಇದು ಒಂದು ಪರಮಾಣು ಅಂತ ಕನ್ಸಿಡರ್ ಮಾಡೋಣ. ಇದರಲ್ಲಿ ಬೀಜ ಕೇಂದ್ರ ಅಂಥೇಳಿ ಏನು ಅಂತೀವಲ್ಲ, ಈಗ ಈ ಒಂದು ಪರಮಾಣುವಿನ ರೇಡಿಯಸ್ಗಿಂತಲೂ ಈ ಒಂದು ನ್ಯೂಕ್ಲಿಯಸ್ ಏನಿದೆ, ಸೆಂಟರ್ ಪಾಯಿಂಟ್ನ ರೇಡಿಯಸ್ ಏನಿದೆ 10⁵ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಅನ್ನೋದನ್ನು ಅವರು ಅಂದಾಜು ಒಂದು ಲೆಕ್ಕಾಚಾರವನ್ನು ಮಾಡಿದರು. ಹಾಗಾದರೆ ಈ ಒಂದು ಪ್ರಯೋಗದ ಆಧಾರದ ಮೇಲೆ ರುದರ್ಫೋರ್ಡ್ ಅವರು ಪರಮಾಣುವಿನ ಬೀಜ ಕೇಂದ್ರ ಮಾದರಿಯನ್ನು ಮಂಡಿಸಿದರು. ಹಾಗಾದರೆ ಈ ಒಂದು ಪ್ರಯೋಗದ ಲಕ್ಷಣ ಏನು ಅಂತ ನಾವು ಗಮನಿಸ್ತಾ ನೋಡಿದಾಗ ಇಲ್ಲಿ ಪರಮಾಣುವಿನ ಕೇಂದ್ರವು ಧನಾವೇಶವನ್ನು ಹೊಂದಿದ್ದು ಅದನ್ನು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಎನ್ನುವರು. ಒಂದು ಪರಮಾಣು ಇದೆ, ಆ ಪರಮಾಣುವಿನ ಪಾಸಿಟಿವ್ ಪಾರ್ಟ್ ಧನಾವೇಶ ಅಂದರೆ ಪಾಸಿಟಿವ್ ಅದು ಹೊಂದಿದೆ. ಯಾವ ಪಾರ್ಟ್ ಹೊಂದಿದೆ? ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಅಂತ ಕರಿತೀವಿ, ಅದು ಪಾಸಿಟಿವನ್ನು ಹೊಂದಿದೆ. ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿಯು ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದೆ. ನೋಡಿ, ಒಂದು ಪರಮಾಣು ಅಂದರೆ ನಾವು ಈ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ, ಇದೊಂದು ಪರಮಾಣು ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಇದರಲ್ಲಿ ಪಾಸಿಟಿವ್ ಏನಿದಾವಪ್ಪ ಅಂದರೆ ಇದರ ಒಂದು ನ್ಯೂಕ್ಲಿಯಸ್ಸಲ್ಲಿ ಇದೆ ಪಾಸಿಟಿವ್ ಟರ್ಮ್. ಇಡೀ ಪರಮಾಣುವಿನ ಹೆಚ್ಚು ರಾಶಿ, ಅದರ ತೂಕ ಏನಿದೆ ಅಂದರೆ ಬೀಜ ಕೇಂದ್ರದಲ್ಲಿ ಅತ್ಯಂತ ಹೆಚ್ಚು ತೂಕವನ್ನು ಹೊಂದಿದೆ ಅಂತ ಹೇಳಿ ಇವರು ಮೊದಲನೇ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ಮೊದಲನೇ ಒಂದು ಪರಮಾಣುವಿನ ಬೀಜ ಕೇಂದ್ರಕ್ಕೆ ಸಂಬಂಧಿಸಿದ ಲಕ್ಷಣವನ್ನು ಹೇಳ್ತಾರೆ. ಎರಡನೇದೇನು? ಹಾಗಾದರೆ ಎರಡನೇದು ಏನು ಹೇಳ್ತಾರೆ? ಇಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ವೃತ್ತಾಕಾರ ಪಥದಲ್ಲಿ ಚಲಿಸುತ್ತವೆ. ಇಲೆಕ್ಟ್ರಾನ್ಗಳು ಏನು ಮಾಡ್ತಾವಪ್ಪ ಅಂದರೆ ನ್ಯೂಕ್ಲಿಯಸ್ನ ಸುತ್ತ ವೃತ್ತಾಕಾರದ ಪಥದಲ್ಲಿ ಚಲಿಸ್ತವೆ. ನೋಡಿ, ಈಗ ಇದನ್ನು ನಾವು ಪರಮಾಣು ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಈ ಪರಮಾಣುವಿನ ಬೀಜ ಕೇಂದ್ರ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಬೀಜ ಕೇಂದ್ರ, ಎಲೆಕ್ಟ್ರಾನ್ಗಳು ಹೊರಭಾಗದಲ್ಲಿ ಇರುತ್ತೆ. ಇವು ಅಂದರೆ ಇಲೆಕ್ಟ್ರಾನು, ಇವು ನೆಗೆಟಿವ್. ಏನು ಮಾಡ್ತಾವಪ್ಪ ಅಂದರೆ ಸುತ್ತಲೂ ಈ ರೀತಿಯಾಗಿ ರೋಟೇಟ್ ಮಾಡ್ತವೆ. ಹೇಗೆ ಸೂರ್ಯನ ಸುತ್ತ ಗ್ರಹಗಳು ಚಲಿಸ್ತವೆ, ಅದೇ ರೀತಿಯಾಗಿ ಗ್ರಹಗಳಂದರೆ ಎಲೆಕ್ಟ್ರಾನ್ ಅಂತ ತಿಳ್ಕೊಂಡ, ಕೇಂದ್ರ ಬಿಂದು ಅಂದರೆ ಸೂರ್ಯ ಅಂತ ಹೇಳಿ ತಿಳ್ಕೊಂಡ, ಸೂರ್ಯನ ಸುತ್ತಲೂ ಹೇಗೆ ಗ್ರಹಗಳ ಚಲನೆಯನ್ನು ಉಂಟು ಮಾಡ್ತವೆ, ಅದೇ ರೀತಿಯಾಗಿ ನ್ಯೂಕ್ಲಿಯಸ್ನ ಸುತ್ತಲೂ ಎಲೆಕ್ಟ್ರಾನ್ಗಳು ಕೂಡ ರೋಟೇಟ್ ಮಾಡ್ತವೆ ಅನ್ನೋದನ್ನು ಹೇಳ್ತಾರೆ. ಮೂರನೇದು, ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ನ ಗಾತ್ರವು ತುಂಬ ಚಿಕ್ಕದಾಗಿರುತ್ತದೆ. ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ
ನ್ಯೂಕ್ಲಿಯಸ್ನ ಗಾತ್ರವು ಅತ್ಯಂತ ಚಿಕ್ಕದಾಗಿರುತ್ತೆ. ಆದರೆ ಹೆಚ್ಚಿನ ರಾಶಿಯನ್ನು ಕೂಡ ಏನು ಮಾಡಿರುತ್ತೆ, ನ್ಯೂಕ್ಲಿಯಸ್ ಹೊಂದಿರುತ್ತೆ ಎಂಬುದನ್ನು ನಾವು ತಿಳ್ಕೊಬೇಕಾಗುತ್ತೆ. ಅತ್ಯಂತ ಪರಮಾಣು ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ ಏನಾಗಿರುತ್ತೆ, ತುಂಬ ಚಿಕ್ಕದಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆಲ್ಲ ಅಂದರೆ ಈ ಒಂದು ಪರಮಾಣು ರಚನೆಗೆ ಸಂಬಂಧಿಸಿದಾಗಿ ಹಲವಾರು ಅನ್ವೇಷಣೆಗಳು ನಡೆದು ಅದರ ಭಾಗವಾಗಿ ಡಾಲ್ಟನ್ ಅವರು ಬಂದರು, ಜೆ ಥಾಮ್ಸನ್ ಅವರು ಬಂದರು, ರೂದರ್ಫೋರ್ಡ್ ಅವರು ಬಂದರು. ಆದರೆ ಇವೆಲ್ಲ ಪ್ರಯೋಗಗಳು ಕೂಡ ಏನಾಗ್ತವಪ್ಪ ಅಂದರೆ ಸ್ವಲ್ಪ ಪ್ರಮಾಣ ಕರೆಕ್ಟಾಗಿದ್ದರೂ ಕೂಡ ಈ ರೂದರ್ಫೋರ್ಡ್ ಅವರ ಮಾದರಿಯ ಒಂದು ಲಿಮಿಟೇಷನ್ಗಳು ಕೂಡ ನಾವಿಲ್ಲಿ ಕಂಡುಹಿಡಿತೀವಿ. ಏನು ಲಿಮಿಟೇಷನು, ಏನು ಇದರ ಒಂದು ನ್ಯೂನತೆಗಳು ಅಂದರೆ ಈ ರೂದರ್ಫೋರ್ಡ್ ಅವರು ಇಷ್ಟು ಸ್ಪಷ್ಟವಾಗಿ ಇಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತವೆ ಮತ್ತು ಅತ್ಯಂತ ಭಾರವಾದ ರಾಶಿ ಪ್ರೋಟಾನ್ ಹೊಂದಿರುತ್ತೆ ಅಥವಾ ಬೀಜ ಕೇಂದ್ರ ಹೊಂದಿರುತ್ತೆ ಅಂತ ಎಲ್ಲವನ್ನು ಕೂಡ ಹೇಳಿದರು. ಆದರೆ ಇದರ ಒಂದು ನ್ಯೂನತೆ ಕೂಡ ಕಂಡು ಹಿಡಿದ್ರು. ಅದರ ಒಂದು ಏನಪ್ಪ ಅಂದರೆ ವೃತ್ತಾಕಾರ ಕಕ್ಷೆಯಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುವಿಕೆ ಸ್ಥಿರವಾಗಿರುವುದು ಊಹಿಸಲು ಸಾಧ್ಯವಿಲ್ಲ. ಅಂದರೆ ಇವ್ರು ಏನು ಹೇಳಿದ್ರಪ್ಪ ಅಂದರೆ ನ್ಯೂಕ್ಲಿಯಸ್ನ ಸುತ್ತಲೂ ಎಲೆಕ್ಟ್ರಾನ್ಗಳು ಯಾವಾಗಲೂ ಸುತ್ತಾ ಇರುತ್ತೆ ಅಂತ ಹೇಳಿದರು. ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಹೇಳಿಕೆಯ ಭಾಗವಾಗಿ ಇಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುವಿಕೆ ಸ್ಥಿರವಾಗಿರುವುದು ಊಹಿಸಲು ಸಾಧ್ಯವಿಲ್ಲ. ಇವು ಯಾವಾಗಲೂ ಕಾನ್ಸ್ಟಂಟ್ ಆಗಿರೋದಿಲ್ಲ. ಅಂದರೆ ಯಾವಾಗ ಬೇಕಾದರೂ ಹೆಚ್ಚಾಗ್ಬೋದ್ರು, ಯಾವಾಗ ಬೇಕಾದರೂ ಕಡಿಮೆ ಆಗ್ಬೋದ್ರು, ಇವು ಕಾನ್ಸ್ಟಂಟ್ ಆಗಿ ಇರೋದಿಲ್ಲ ಎಂಬುದನ್ನು ಅವರು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಅದೇ ರೀತಿಯಾಗಿ ಯಾವುದೇ ಕಣವು ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸುವಾಗ ವೇಗೋತ್ಕರ್ಷೆಗೆ ಒಳಪಡುತ್ತೆ, ಹೌದಲ್ವಾ? ಯಾವುದೇ ಒಂದು ವಸ್ತು ವೃತ್ತಾಕಾರದ ಪಥದಲ್ಲಿ ಚಲಿಸ್ತಾ ಇದ್ದರೆ ಅದಕ್ಕೆ ಒಂದು ವೇಗೋತ್ಕರ್ಷ ಬೇಕಾಗತ್ತೆ. ವೇಗೋತ್ಕರ್ಷದ ಸಂದರ್ಭದಲ್ಲಿ ಆವೇಶಯುಕ್ತ ಕಣಗಳು ಶಕ್ತಿಯನ್ನು ಹೊರಸೂಸುತ್ತೆ. ಹೀಗೆ ಸುತ್ತುವ ಎಲೆಕ್ಟ್ರಾನ್ಗಳು ತನ್ನ ಶಕ್ತಿಯನ್ನು ಕಳೆದುಕೊಂಡು ಅಂತಿಮವಾಗಿ ನ್ಯೂಕ್ಲಿಯಸ್ನಲ್ಲಿ ಬೀಳುತ್ತೆ. ಒಂದು ವೇಳೆ ಹೀಗಾಗಿ ಪರಮಾಣು ಅತ್ಯಂತ ಅಸ್ಥಿರವಾಗಿರುವುದು ಮತ್ತು ತಿಳಿಯುವುದೇನೆಂದರೆ ದ್ರವ್ಯವು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಪರಮಾಣುಗಳು ಸಾಕಷ್ಟು ಸ್ಥಿರವಾಗಿವೆ ಎಂದು ಇದು ತಿಳಿಸ್ತಾ ಇದೆ. ಅಂದರೆ ಯಾವುದೇ ಒಂದು ವಸ್ತು ಎಲೆಕ್ಟ್ರಾನ್ನ ಸುತ್ತ ರೊಟೇಟ್ ಆಗಬೇಕಂತಂದರೆ ವೇಗೋತ್ಕರ್ಷ ಬೇಕಾಗುತ್ತೆ. ವೇಗೋತ್ಕರ್ಷದಿಂದ ಏನಾಗುತ್ತೆ, ಅದರ ಎನರ್ಜಿ ಲಾಸ್ ಆಗುತ್ತೆ. ಎನರ್ಜಿ ಲಾಸ್ ಆದಾಗ ಏನಾಗುತ್ತೆ, ಅದು ನ್ಯೂಕ್ಲಿಯಸ್ನಲ್ಲಿ ಹೋಗಿ ಬಿದ್ದುಬಿಡತ್ತೆ. ಇದರಿಂದ ಯಾವುದೇ ಒಂದು ಪರಮಾಣು ಕೂಡ ಇರೋದಿಲ್ಲ, ಯಾವುದೇ ಒಂದು ಅಣು ಕೂಡ ಇರೋದಿಲ್ಲ. ಹೀಗಾಗಿ ಇವರು ಮಂಡಿಸಿರುವಂತಹ ಒಂದು ಸಿದ್ಧಾಂತ ತಪ್ಪು ಅಂತ ಹೇಳ್ತಾರೆ. ಹಾಗಾದರೆ ಇವರ ನಂತರ ಬರುವಂಥವ್ರು ಯಾರಪ್ಪ ಅಂದರೆ ಬೋರ್ಸ್ ಅವರ ಪರಮಾಣು ಮಾದರಿ. ಈಗ 4ನೇ ವ್ಯಕ್ತಿಯವರು, ಮೊದಲನೇದವರು ಜಾನ್ ಡಾಲ್ಟನ್, ಎರಡನೇದವರು ಜೆ ಥಾಮ್ಸನ್, ಮೂರನೇದವರು ರೂದರ್ಫೋರ್ಡ್, 4ನೇವರು ನೀಲ್ಸ್ ಬೋರ್ ಎನ್ನುವಂಥವ್ರು. ಹಾಗಾದರೆ ಇವರು ಪರಮಾಣುವಿನ ಮಾದರಿ ಮೇಲೆ ಯಾವೆಲ್ಲ ಪ್ರಯೋಗಗಳನ್ನು ಮಾಡಿದರು, ಏನೆಲ್ಲ ಸಿದ್ಧಾಂತವನ್ನು ಮಂಡಿಸಿದ್ರು ಅಂತ ನೋಡ್ತಾ ಹೋಗೋಣ. ಹಾಗಾದರೆ ನೀಲ್ಸ್ ಬೋರ್ ಅವರ ಪರಮಾಣು ಮಾದರಿ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ರೂದರ್ಫೋರ್ಡ್ ಅವರ ಪರಮಾಣು ಮಾದರಿ ವಿರುದ್ಧ ಬಂದಂತಹ ಆಪೇಕ್ಷಣೆಗಳನ್ನು ನಿವಾರಿಸಲಿಕ್ಕೆ ನೀಲ್ಸ್ ಬೋರ್ ಅವರ ಪರಮಾಣು ಮಾದರಿ ಕುರಿತು ಕೆಲವೊಂದಿಷ್ಟು ಸಮರ್ಥನೆಗಳನ್ನು ಮುಂದಿಟ್ಟರು. ಅಂದರೆ ಅವರು ರೂದರ್ಫೋರ್ಡ್ ಅವರು ಹೇಳಿದರು ಕರೆಕ್ಟಾಗಿದೆ, ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತತ್ತೆ. ಆದರೆ ಅದಕ್ಕೆ ಏನು ವಿವಾದಗಳು ಬಂದು ಅದನ್ನು ಅವರು ಆಕ್ಷೇಪಣೆ ಮಾಡಲಿಕ್ಕೆ ಇವರು ಒಂದಿಷ್ಟು ಮುಂದುವರೆದ ಸಿದ್ಧಾಂತಗಳನ್ನು ಹೇಳ್ತಾರೆ. ಮೊದಲನೇದಾಗಿ ಪರಮಾಣುವಿನಲ್ಲಿ ವಿವಿಕ್ತ ಕಕ್ಷೆ ಡಿಸ್ಕ್ರಿಯೇಟ್ ಆರ್ಬಿಟ್ಗಳೆಂಬ ವಿಶೇಷ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಏರಲು ಅವಕಾಶ ಇದೆ. ಅಂದರೆ ಆಲ್ರೆಡಿ ರೂದರ್ಫೋರ್ಡ್ ಅವರು ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತತ್ತೆ ಅನ್ನೋದನ್ನು ಹೇಳಿದರು. ಆದರೆ ಎಲೆಕ್ಟ್ರಾನ್ಗಳಲ್ಲಿ ಬೇರೆ ಬೇರೆ ಕಕ್ಷೆಗಳಿದ್ದಾವೆ. ಅಂದರೆ ಕಕ್ಷೆ ಅಂದರೆ ಏನಂತ ತಿಳ್ಕೊಬೇಕಾದ್ರೆ, ಈಗ ಸೂರ್ಯನ ಸುತ್ತಲೂ ಭೂಮಿ ಸುತ್ತುವಂಥ ಕಕ್ಷೆ ಬೇರೆ ಆಗಿರುತ್ತೆ, ಶುಕ್ರ ಸುತ್ತುವಂಥ ಕಕ್ಷೆ ಬೇರೆ ಆಗಿರುತ್ತೆ. ಇದೇ ರೀತಿಯಾಗಿ ಪರಮಾಣುವಿನಲ್ಲಿ ವಿವಿಧ ರೀತಿಯ ಕಕ್ಷೆಗಳಿದ್ದು ಅವುಗಳಲ್ಲಿ ಬೇರೆ ಬೇರೆ ಎಲೆಕ್ಟ್ರಾನ್ಗಳು ಅರೇಂಜ್ಮೆಂಟ್ ಆಗಿರುತ್ತೆ ಅನ್ನೋದನ್ನು ನೀಲ್ಸ್ ಬೋರ್ ಅವರು ಹೇಳ್ತಾರೆ. ಸೊ ವಿವಿಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ. ನೋಡಿ, ಯಾವುದೇ ಒಂದು ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತಿರುವಾಗ
ಇದು ಯಾವುದೇ ರೀತಿ ಶಕ್ತಿಯನ್ನು ಹೊರಸೂಸುವುದಿಲ್ಲ. ಅಂದರೆ ನ್ಯೂನತೆಗಳನ್ನು ಹೇಳಿದರು. ಎಲೆಕ್ಟ್ರಾನು ಸುತ್ತುವಾಗ ವೇಗೋತ್ಕರ್ಷ ಬೇಕಾಗುತ್ತೆ. ಅದರಿಂದ ಎಲೆಕ್ಟ್ರಾನುಗಳು ತಮ್ಮ ಶಕ್ತಿಯನ್ನು ಲಾಸ್ ಮಾಡಿಕೊಂಡು ಕೇಂದ್ರದ ಕಡೆಗೆ ಹೋದಾಗ ಅಲ್ಲಿ ಪರಮಾಣು ಇಲ್ಲದೆ ಅಂತಾಗತ್ತೆ ಅಂತ ಹೇಳಿದರು ಅಲ್ವಾ ನ್ಯೂನತೆಯಲ್ಲಿ. ಆದರೆ ಇಲ್ಲಿ ಯಾವ್ದಾದರೆ ಎಲೆಕ್ಟ್ರಾನುಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ ಎಂಬುದನ್ನು ಈ ನೀಲ್ಸ್ ಬೋರ್ ಹೇಳ್ತಾರೆ. ಸೊ ಕೆಲವೊಂದಿಷ್ಟು ನೀಲ್ಸ್ ಬೋರ್ ಅವ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೋದಾದರೆ, ನೀಲ್ಸ್ ಬೋರ್ ಅವರು 1885ರಲ್ಲಿ ಅಕ್ಟೋಬರ್ 7ರಂದು ಕೋಪನ್ಹೇಗನ್ನಲ್ಲಿ ಜನಿಸ್ತಾರೆ. 1916ರಲ್ಲಿ ಕೋಪನ್ಹೇಗನ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಂಡು 1922ರಲ್ಲಿ ಪರಮಾಣುವಿನ ರಚನೆಯ ಕುರಿತು ಕಾರ್ಯಕ್ಕಾಗಿ ನೊಬೆಲ್ ಬಹುಮಾನ ಕೂಡ ದೊರೆಯಿತು. ಪ್ರೊಫೆಸರ್ ಬೋರ್ ಅವರು ಹಲವು ಬರಹಗಳು 3 ಪುಸ್ತಕಗಳ ರೂಪದಲ್ಲಿ ಹೊರಬಂದವು. ಅವುಗಳೆಂದರೆ ದ ಥಿಯರಿ ಆಫ್ ಸ್ಪೆಕ್ಟ್ರಾ ಆ್ಯಂಡ್ ಅಟಾಮಿಕ್ ಕಾನ್ಸ್ಟಿಟ್ಯೂಷನ್ ಅಂತ, ನೆಕ್ಸ್ಟ್ ಒಂದು ಅಟಾಮಿಕ್ ಥಿಯರಿ ಮತ್ತು ಇನ್ನೊಂದು ದ ಡಿಸ್ಕ್ರಿಪ್ಷನ್ ಆಫ್ ನೇಚರ್ ಅಂತ ಪುಸ್ತಕಗಳನ್ನು ಇವರು ಹೊರತಂದರು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವರ ನೀಲ್ಸ್ ಬೋರ್ ಅವರು ಎಕ್ಸ್ಪ್ಲೇನ್ ಮಾಡಿರುವಂಥ ಕೆಲವೊಂದಿಷ್ಟು ಕವಚಗಳಿದ್ದಾವೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇದು ಮಧ್ಯದಲ್ಲಿರುವಂಥದ್ದು ಬೀಜಕೇಂದ್ರ ಸುತ್ತಲೂ ಇಲ್ಲಿ ಹಲವಾರು ಕಕ್ಷೆಗಳಿರ್ತವೆ. KLM ಅಂತ ಕಕ್ಷೆಗಳನ್ನು ಇಟ್ಟಿದ್ದಾರೆ. ಮೊದಲನೇ ಕಕ್ಷೆ n=1, n=2, n=3 ಅಂದರೆ 1, 2, 3, 4ನೇ ಕಕ್ಷೆಗಳು ಈ ರೀತಿಯಾಗಿ ಅರೇಂಜ್ಮೆಂಟ್ ಆಗಿರುತ್ತೆ ಎನ್ನುವುದನ್ನು ಅವರು ತಿಳಿಸಿಕೊಟ್ರು. ಓಕೆ, ಈಗ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಪಾಠದ ಕೊನೆಯಲ್ಲಿ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಕೆಲವೊಂದಿಷ್ಟು ಬ್ರೀಫಾಗಿ ನೋಡ್ತಾ ಹೋದಾಗ, ಥಾಮ್ಸನ್ ಅವರು ಪರಮಾಣು ಮಾದರಿ ಆಧಾರದ ಮೇಲೆ ಪರಮಾಣುಗಳು ಸಂಪೂರ್ಣವಾಗಿ ತಟಸ್ಥ ಎಂದು ಹೇಗೆ ವಿವರಿಸಿ ಅಂತ ಇದೆ. ಪರಮಾಣು ಮಾದರಿ ಆಧಾರದ ಮೇಲೆ ಪರಮಾಣು ಸಂಪೂರ್ಣವಾಗಿ ತಟಸ್ಥ ಅಂತ ಹೇಳಿದ್ದಾರೆ, ಯಾಕೆ? ಮತ್ತು ಎರಡನೇ ಪ್ರಶ್ನೆ, ರುದರ್ಫೋರ್ಡ್ ಅವರ ಪರಮಾಣು ಮಾದರಿ ಆಧಾರದ ಮೇಲೆ ಯಾವ ಉಪಪರಮಾಣುಯ ಕಣಗಳು ಬೀಜಕೇಂದ್ರದಲ್ಲಿ ಇರುತ್ತವೆ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಪ್ರೋಟಾನ್ಗಳಿರುತ್ತೆ ಅಂತ ಅವರು ಹೇಳಿದರು. ಅತ್ಯಂತ ಭಾರವಾಗಿರುತ್ತೆ, ಇದು ನ್ಯೂಕ್ಲಿಯಸ್ಸಲ್ಲಿ ಇರುತ್ತೆ ಎಂಬುದನ್ನು ರುದರ್ಫೋರ್ಡ್ ಅವರು ಹೇಳಿದರು. ಮೂರನೇದು, 3 ಕವಚಗಳ ಒಂದು ಪರಮಾಣುವನ್ನು ತೆಗೆದುಕೊಂಡು ಬೋಲ್ಸ್ ಅವರು ಪರಮಾಣು ಮಾದರಿ ಚಿತ್ರವನ್ನು ಬಿಡಿಸಿರಿ. ಈಗ ಇಲ್ಲಿ KL ಇದು ಪರಮಾಣು ಮಾದರಿ ಚಿತ್ರ, ಬೀಜಕೇಂದ್ರ, ಅದರ ಸುತ್ತಲೂ ಕವಚಗಳಿರ್ತವೆ KLMN ಅಂತ. ಸೊ ಈ ಒಂದು ಚಿತ್ರವನ್ನು ಬಿಡಿಸಿ ಅಂತ ಕೇಳ್ತಾ ಇದ್ದಾರೆ. 4ನೇ ಪ್ರಶ್ನೆ, ಚಿನ್ನದ ಹಾಳೆಯ ಬದಲು ಇತರೆ ಲೋಹಗಳ ಹಾಳೆಯನ್ನು ಬಳಸಿಕೊಂಡು ಅಲ್ಪ ಕಣಗಳ ಚಿತ್ರಕ್ಕೆ ಪ್ರಯೋಗವನ್ನು ಕೈಗೊಂಡಾಗ ನಿಮ್ಮ ವೀಕ್ಷಣೆಯು ಯಾವ ರೀತಿ ಇರಬಹುದೆಂದು ಯೋಚಿಸಿರಿ ಎನ್ನುವಂಥ ಪ್ರಶ್ನೆ ಇದೆ. ಅವರು ಚಿನ್ನದ ಹಾಳೆಯನ್ನು ತಗೊಂಡ್ರು, ನೀವು ಬೇರೆ ಲೋಹನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಇರುತ್ತೆ ಎಂಬುದನ್ನು ಪ್ರಯೋಗ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀಲ್ಸ್ ಬೋರ್ ಅವರು ಏನು ಮಾಡ್ತಾರಪ್ಪ ಅಂದರೆ ಎಲೆಕ್ಟ್ರಾನ್ಗಳು ಬೇರೆ ಬೇರೆ ಕವಚಗಳನ್ನು ಹೇಳ್ತಾರೆ. ಇಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಯಾವುದೇ ಶಕ್ತಿಯನ್ನು ಹೊರಸೂಸುವುದಿಲ್ಲ ಎಂಬುದನ್ನು ಈ ಎರಡು ಪ್ರಮುಖ ಸಮರ್ಥನೆಯನ್ನು ಅವರು ನೀಡ್ತಾರೆ. ಸೊ ಈ ನೀಲ್ಸ್ ಬೋರ್ ಮತ್ತು ರುದರ್ಫೋರ್ಡ್ ಅವರು ಮಂಡಿಸಿರುವಂತಹ ಆಧಾರದ ಮೇಲೆ ಪ್ರೆಸೆಂಟಾಗಿ ಎಲ್ಲ ಒಂದು ಪರಮಾಣು ರಚನೆ ಇವೆಲ್ಲವೂ ಕೂಡ ನಿಂತಿದ್ದಾಗಿದೆ. ಸೊ ಇವಾಗ ಮುಂದೆ ಇನ್ನೊಂದು ಅಂದರೆ ನ್ಯೂಟ್ರಾನ್ಸ್ಗಳು. ಈಗ ಹಿಂದಿನ ಒಂದು ಕ್ಲಾಸ್ನಲ್ಲಿ ಒಂದು ಆಟಮ್ ಏನಿರುತ್ತೆ ಪರಮಾಣು ರೂಪದಲ್ಲಿ ಇರುತ್ತೆ ಅನ್ನೋದನ್ನು ಡಾಲ್ಟನ್ ಅವರು ಹೇಳಿದರು. ನಂತರ J.J. ಥಾಮ್ಸನ್ ಅವರು ಅಲ್ಲಿರುವಂಥ ಪಾಸಿಟಿವ್ ಮತ್ತು ನೆಗೆಟಿವ್ಗಳನ್ನು ಕಂಡುಹಿಡಿದರು. ಅದಾದ ನಂತರ ರುದರ್ಫೋರ್ಡ್ ಅವರು ಬಂದರು. ಈ ರೀತಿಯಾಗಿ ಸಂಶೋಧನೆಗಳು ಮುಂದುವರೆದು ನ್ಯೂಟ್ರಾನನ್ನು ಕೂಡ 1932ರಲ್ಲಿ J.J. ಚಾಡ್ವಿಕ್ ಅನ್ನುವಂಥವರು ಐಡೆಂಟಿಫಿಕೇಷನ್ ಮಾಡ್ತಾರೆ. ಪ್ರೋಟಾನ್ ಇರುವಂಥದ್ದು ಗೊತ್ತಿತ್ತು, ಅದೇ ರೀತಿಯಾಗಿ ಎಲೆಕ್ಟ್ರಾನ್ಗಳು ಕೂಡ ಐಡೆಂಟಿಫಿಕೇಷನ್ ಮಾಡಿದರು. ಅದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಅಥವಾ ಬೀಜಕೇಂದ್ರ ಇರುತ್ತೆ ಅಂತ ಕೂಡ ಕಂಡುಹಿಡಿದರು. ನಂತರ ಇನ್ನೊಂದು ಉಪಪರಮಾಣುಯ ಕಣವನ್ನು ಕಂಡುಹಿಡಿದಂಥವ್ರು ಯಾರಪ್ಪ ಅಂದರೆ J.J. ಚಾಡ್ವಿಕ್ ಅನ್ನುವಂಥವ್ರು. ಆ ಒಂದು ನ್ಯೂಟ್ರಾನನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಚಾಡ್ವಿಕ್ ಅಂತ. ಈ ಒಂದು ಕಣವನ್ನು ಅದು ಯಾವುದೇ ಒಂದು ಆವೇಶವನ್ನು ಹೊಂದಿರಲಿಲ್ಲ. ಅಂದರೆ ಎಲೆಕ್ಟ್ರಾನ್ಗಳು ಋಣ ಆವೇಶಗಳು ನೆಗೆಟಿವನ್ನು ಮತ್ತು ಪ್ರೋಟಾನ್ಗಳು ಪಾಸಿಟಿವನ್ನು ಹೊಂದಿದ್ವು. ಆದರೆ ನ್ಯೂಟ್ರಾನ್ ಎಂತಕ್ಕಂಥದ್ದು ಯಾವುದೇ ರೀತಿಯ ಆವೇಶವನ್ನು ಹೊಂದಿರಲಿಲ್ಲ, ಪಾಸಿಟಿವ್ ಇರಲಿಲ್ಲ ಅಥವಾ ನ್ಯೂಟ್ರಲ್ ಕೂಡ ಇರಲಿಲ್ಲ.
ಅದರ ದ್ರವ್ಯರಾಶಿಯು ಒಂದು ಪ್ರೋಟಾನ್ನ ದ್ರವ್ಯರಾಶಿಗೆ ಸಮಾನವಾಗಿತ್ತು. ಅಂತಿಮವಾಗಿ ಇದನ್ನು ನ್ಯೂಟ್ರಾನ್ ಎಂದು ಹೆಸರಿಸಲಾಯಿತು. ಅಂದರೆ ನ್ಯೂಕ್ಲಿಯಸ್ ಒಂದು ಅಟಮ್ ಇದೆ ಅಂತ ಅಂದ್ಕೊಂಡಾಗ ಆ ಅಟೋಮಿನಲ್ಲಿ ಪರಮಾಣುವಿನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಬೀಜ ಕೇಂದ್ರದಲ್ಲಿರುತ್ತೆ. ಅದರ ಸುತ್ತಲೂ ಎಲೆಕ್ಟ್ರಾನ್ಗಳು ರೊಟೇಟ್ ಆಗುತ್ತೆ. ಸೊ ಇವಿಗೆ ಯಾವುದೇ ಒಂದು ಆವೇಶವನ್ನು ಹೊಂದಿಲ್ಲದೆ ಇರುವಂಥದ್ದು ಮತ್ತು ಪ್ರೋಟಾನ್ನ ದ್ರವ್ಯರಾಶಿ ಪ್ರೋಟಾನ್ ಎಷ್ಟು ತೂಕ ಇರುತ್ತೆ ಅಷ್ಟೇ ಸಮಾನವಾದ ತೂಕವನ್ನು ಇದು ನ್ಯೂಟ್ರಾನ್ ಹೊಂದಿತ್ತು. ಅದಕ್ಕಾಗಿ ಇದಕ್ಕೆ ನ್ಯೂಟ್ರಾನ್ ಅಂತ ಹೆಸರಿಡಲಾಯಿತು. ಸೊ ಜಲಜನಕವನ್ನು ಹೊರತುಪಡಿಸಿ ಎಲ್ಲ ಪರಮಾಣುಗಳ ಬೀಜ ಕೇಂದ್ರಗಳಲ್ಲಿ ನ್ಯೂಟ್ರಾನ್ಗಳಿರುತ್ತೆ. ಸಾಮಾನ್ಯವಾಗಿ ನ್ಯೂಟ್ರಾನನ್ನು N ಎಂಬ ಸಂಕೇತದಿಂದ ಸೂಚಿಸಲಾಗುತ್ತದೆ. ಆದ್ದರಿಂದ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ರಾಶಿಯ ಮೊತ್ತವು ಪರಮಾಣುವಿನ ದ್ರವ್ಯರಾಶಿಯನ್ನು ನೀಡಲಾಗುತ್ತದೆ. ಇಲ್ಲಿ ಪ್ರಶ್ನೆಗಳಿದ್ದಾವೆ. ಪರಮಾಣುವಿನಲ್ಲಿರುವ 3 ಉಪಪರಮಾಣುಯ ಕಣಗಳನ್ನು ಹೆಸರಿಸಿ. 3 ಯಾವಪ್ಪ ಅಂದರೆ ಒಂದು ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನು. ಇವುಗಳಿಗೆ ಸಬ್ ಅಟೋಮಿಕ್ ಪಾರ್ಟಿಕಲ್ ಅಂತ ಹೇಳಿ ಕರಿತೀವಿ. ಎರಡನೇದು ಹೀಲಿಯಂ ಪರಮಾಣುವಿನ ದ್ರವ್ಯರಾಶಿ 4U ಮತ್ತು ಕೇಂದ್ರದಲ್ಲಿ 2 ಪ್ರೋಟಾನ್ಗಳಿವೆ. ಅದರಲ್ಲಿ ನ್ಯೂಟ್ರಾನ್ಗಳು ಎಷ್ಟಿರುತ್ತೆ ಅಂದರೆ ಪ್ರೋಟಾನ್ಗಳು ಎಷ್ಟಿರುತ್ತೆ ಅಷ್ಟೇ ನ್ಯೂಟ್ರಾನ್ ಕೂಡ ಇರೋದ್ರಿಂದ ನ್ಯೂಟ್ರಾನ್ಗಳು ಕೂಡ 2 ದ್ರವ್ಯರಾಶಿಯನ್ನು ಹೊಂದಿರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟು ಎಲೆಕ್ಟ್ರಾನುಗಳು ವಿವಿಧ ಕಕ್ಷೆಗಳಲ್ಲಿ ಅಂದರೆ ಕವಚಗಳಲ್ಲಿ ಹೇಗೆ ಹಂಚಿಕೆಯಾಗಿವೆ. ಎಲೆಕ್ಟ್ರಾನ್ಗಳಲ್ಲಿ ಯಾವ ರೀತಿಯಾಗಿ ಹಂಚಿಕೆ ಮಾಡಲಾಗುತ್ತೆ ಅಂದರೆ ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಎಲೆಕ್ಟ್ರಾನುಗಳು ಮತ್ತು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಒಟ್ಟಿಗೆ ಇರುತ್ತೆ. ಆದರೆ ಎಲೆಕ್ಟ್ರಾನ್ಗಳು ಏನು ಮಾಡ್ತಾ ಇರ್ತವೆ ಅಂದರೆ ಆ ಬೀಜ ಕೇಂದ್ರ ಸುತ್ತಲೂ ಏನಾಗ್ತದೆ ಸುತ್ತಾ ಇರುತ್ತೆ. ಈ ಒಂದು ಕಕ್ಷೆಗಳ ಹಂಚಿಕೆಯನ್ನು ಬೋರ್ ಅಥವಾ ಬರಿ ಅವರು ಸೂಚಿಸ್ತಾರೆ. ಮೊದಲ ಬಾರಿಗೆ ಯಾರು ಎಲೆಕ್ಟ್ರಾನ್ಗಳ ಕಾನ್ಫಿಗರೇಷನನ್ನು ಹಂಚಿಕೆ ಅಂದರೆ ಮೊದಲನೇ ಕಕ್ಷೆಯಲ್ಲಿ ಇಷ್ಟೇ ಎಲೆಕ್ಟ್ರಾನ್ ಇರಬೇಕು, ಎರಡನೇ ಕಕ್ಷೆಯಲ್ಲಿ ಇಷ್ಟೇ ಎಲೆಕ್ಟ್ರಾನ್ಗಳು ಇರಬೇಕು ಎಂಬುದನ್ನು ಮೊದಲಿಗೆ ಹಂಚಿಕೆ ಮಾಡಿರುವಂಥವ್ರು ನೀಲ್ಸ್ ಬೋರ್ ಎಂತಕ್ಕಂಥವ್ರು. ನೀಲ್ಸ್ ಬೋರ್ ಅಥವಾ ಬರಿ ಅಂತ ಕೂಡ ಕರೀತಾರೆ. ವಿವಿಧ ಶಕ್ತಿ ಮಟ್ಟಗಳಲ್ಲಿ ಅಥವಾ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬರೆಯಲು ಈ ಕೆಳಗಿನ ನಿಯಮವನ್ನು ಅನುಸರಿಸಬೇಕು. ಎಲೆಕ್ಟ್ರಾನ್ ಕಾನ್ಫಿಗರೇಷನನ್ನು ಯಾವ ರೀತಿಯಾಗಿ ಬರೀಬೇಕು ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ನಿಯಮಗಳನ್ನು ಹೇಳಿದ್ದಾರೆ. ಮೊದಲನೇದಾಗಿ ಕವಚಗಳಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ 2n². ಅಂದರೆ ಯಾವ ಒಂದು ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿರುತ್ತೆ, ಕವಚಗಳಲ್ಲಿ ಇರುವಂಥ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವಂಥ ಸೂತ್ರ 2n². ಇಲ್ಲಿ n ಎಂದರೆ ಕಕ್ಷೆಗಳ ಸಂಖ್ಯೆ ಅಥವಾ ವಿವಿಧ ಶಕ್ತಿ ಮಟ್ಟಗಳ ಸೂಚ್ಯಂಕ ಅಂತ ಕೂಡ ಹೇಳ್ಬೋದು. ಅಂದರೆ ಒಂದು ಎಲೆಕ್ಟ್ರಾನು ಮೊದಲನೇ ಕಕ್ಷೆಯಲ್ಲಿದ್ದರೆ n=1 ಅಂತ ತಗೋಬೇಕು, ಅಥವಾ ಎಲೆಕ್ಟ್ರಾನ್ ಎರಡನೇ ಕವಚದಲ್ಲಿದ್ದರೆ n=2 ಅಂತ ತಗೋಬೇಕು. ಈ ರೀತಿಯಾಗಿ ಇದಕ್ಕೆ ಜನರಲ್ ಫಾರ್ಮುಲಾ ಏನಪ್ಪ ಅಂದರೆ 2n² ಅಂತಕ್ಕಂಥದ್ದು. ವಿವಿಧ ಕವಚಗಳಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಈ ಕೆಳಗಿನಂತೆ ಇರುತ್ತೆ. ಅಂದರೆ ಮೊದಲನೇ ಕಕ್ಷೆಯಲ್ಲಿ ಅಂದರೆ n=1 ಅಂತ ತೆಗೆದುಕೊಂಡಾಗ ಮೊದಲನೇ ಕಕ್ಷೆಯಲ್ಲಿ ಕನಿಷ್ಠ ಆದರೂ 2 ಎಲೆಕ್ಟ್ರಾನ್ಗಳು ಇರಬೇಕು. ಕನಿಷ್ಠ 2 ಎಲೆಕ್ಟ್ರಾನ್ಗಳಿರಬೇಕು. ಎರಡನೇ ಕಕ್ಷೆಯಲ್ಲಿ n=2 ಅಂತಂದಾಗ 2² 4 × 2 ಅಂದಾಗ 8 ಆಗುತ್ತೆ. ಮೂರನೇ ಕಕ್ಷೆಯಲ್ಲಿ 18, ನಾಲ್ಕನೇ ಕಕ್ಷೆಯಲ್ಲಿ 32 ಇತ್ಯಾದಿ. ಈ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ. ಈ ರೀತಿಯಾಗಿ ಕಕ್ಷೆಗಳಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಬಹುದು. ಸೊ ಅತ್ಯಂತ ಹೊರ ಕಕ್ಷೆಯಲ್ಲಿ ಹೊಂದಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 8. ಅತ್ಯಂತ ಹೊರ ಕಕ್ಷೆಯಲ್ಲಿ ಹೊಂದಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಅದು 8. ಅದಕ್ಕಿಂತ ಜಾಸ್ತಿ ಆಗೋದೇ ಇಲ್ಲ. ಅಂದರೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೆಯುವಂಥ ಸಂದರ್ಭದಲ್ಲಿ ನಿಮಗೆ ಅರ್ಥ ಆಗುತ್ತೆ. ಮೂರನೇ ಒಂದು ನಿಯಮ ಏನಪ್ಪ ಅಂದರೆ ಒಳಗಿನ ಕವಚವು ಪೂರ್ಣವಾಗಿ ಭರ್ತಿ ಆಗದ ಹೊರತು ನಂತರದ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಭರ್ತಿ ಮಾಡುವಂತಿಲ್ಲ. ಅಂದರೆ ಕವಚಗಳು ಹಂತ ಹಂತವಾಗಿ ಕ್ರಮದಲ್ಲಿ ತುಂಬಿಕೊಳ್ಳುತ್ತವೆ. ಮೊದಲು 18 ಧಾತುಗಳನ್ನು ಪರಮಾಣು ರಚನೆ ಸಾಂಕೇತಿಕವಾಗಿ ಈ ರೀತಿಯಾಗಿ ತೋರಿಸಲಾಗಿದೆ. ಇಲ್ಲಿ ಸಾಂಕೇತಿಕವಾಗಿ ಕೆಲವೊಂದಿಷ್ಟು ಪರಮಾಣುಗಳ ರಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮೊದಲಿಗೆ ಹೈಡ್ರೋಜನನ್ನು ನಾವಿಲ್ಲಿ ನೋಡೋದಾದರೆ ಹೈಡ್ರೋಜನ್ನ ಮೊದಲನೇ ಕಕ್ಷೆಯಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇರುವುದನ್ನು ನಾವು ಗಮನಿಸ್ತೀವಿ. ನಂತರ ಇಲ್ಲಿ ಸಪೋಸ್ 2 ಎಲೆಕ್ಟ್ರಾನ್ಗಳು ಇರಬೇಕಾದ್ರೆ ಮೊದಲನೇ ಕವಚದಲ್ಲಿ ನಾವು ಪೇರ್ಡ್ ಎಲೆಕ್ಟ್ರಾನ್ ತೆಗೆದುಕೊಂಡೇ ಮುಂದೆ ಹೋಗಬೇಕು. ಅಂದರೆ ಮೊದಲನೇ ಕವಚದಲ್ಲಿ
ಯಾವಾಗಲೂ 2 ಎಲೆಕ್ಟ್ರಾನ್ ಇರಲೇಬೇಕು. ಮುಂದಿನ ಒಂದು ಕವಚದಲ್ಲಿ ಎಷ್ಟಿರಬೇಕಪ್ಪ ಅಂದರೆ 8 ಎಲೆಕ್ಟ್ರಾನ್ ಇರಲೇಬೇಕು. ನಂತರ ಈ ರೀತಿಯಾಗಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಇಲ್ಲಿ ಎಲೆಕ್ಟ್ರಾನ್ಗಳು ಮೊದಲನೇ ಕವಚ ಅರ್ಧ ಇಟ್ಟು ಮೂರನೇ ಕವಚದಲ್ಲಿ ಎಲೆಕ್ಟ್ರಾನ್ಗಳನ್ನು ಫಿಲ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಮೊದಲನೇ ಒಳಗಿನ ಕವಚ ಭರ್ತಿ ಆಗುವುದರ ಹೊರತು ಅಂದರೆ ಅದನ್ನು ಭರ್ತಿ ಮಾಡಲಾರದೆ ಮುಂದಿನ ಕವಚಕ್ಕೆ ಹೋಗಬಾರ್ದು ಎನ್ನುವಂಥ ನಿಯಮ ಇದೆ. ಕೆಲವೊಂದಿಷ್ಟು ಎಲೆಕ್ಟ್ರಾನ್ಗಳು ಅಂದರೆ ಈ ಡಾಟೆಡ್ ಏನಿರುತ್ತೆ ಇವು ಎಲೆಕ್ಟ್ರಾನ್ಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಮಿಡಲಲ್ಲಿರುವಂಥದ್ದು ನ್ಯೂಕ್ಲಿಯಸ್ಸು. ಇದರ ಸುತ್ತಲೂ ಏನಾಗ್ತಾ ಇದ್ದಾವೆ ಎಲೆಕ್ಟ್ರಾನ್ಗಳು ರೊಟೇಟ್ ಆಗ್ತಾ ಇದ್ದಾವೆ. ಅಂದರೆ ಇಲ್ಲಿ ಮೊದಲನೇ ಕಕ್ಷೆಯಲ್ಲಿ 2 ಎಲೆಕ್ಟ್ರಾನ್ಗಳಿದ್ದಾವೆ, ನಂತರದ ಕಕ್ಷೆಯಲ್ಲಿ 8 ಎಲೆಕ್ಟ್ರಾನ್ಗಳನ್ನು ನಾವು ಗಮನಿಸ್ತೀವಿ. ಸೊ ಅದನಂತರ ಎಲೆಕ್ಟ್ರಾನ್ಗಳು ಕಾನ್ಫಿಗರೇಷನ್ ಅದರ ಒಂದು ಅಟೋಮಿಕ್ ಮಾಸ್ನ ಅನುಸಾರವಾಗಿ ಈ ರೀತಿಯಾಗಿ ಎಲೆಕ್ಟ್ರಾನ್ ಕಾನ್ಫಿಗರೇಷನನ್ನು ಬರೆದಿರುವಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟು ಮೊದಲ 18 ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಪ್ರದರ್ಶಿಸುವ ಸ್ಥಿರ ಪರಮಾಣು ಮಾದರಿಯನ್ನು ಮಾಡಿದೆ ಅಂತ ಪ್ರಶ್ನೆ ಇದೆ. ಸೊ ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ. ಕಾರ್ಬನ್ ಮತ್ತು ಸೋಡಿಯಂ ಪರಮಾಣುವಿನ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬರೆಯಿರಿ. ಯಾವ ರೀತಿ ಕಾರ್ಬನ್ ಅಂದರೆ ಎಷ್ಟಿರುತ್ತೆ ಅದರ ಪರಮಾಣು ರಾಶಿ, ಸೋಡಿಯಂ ಅಂದರೆ ಎಷ್ಟಿರುತ್ತೆ ಅವುಗಳ ಎಲೆಕ್ಟ್ರಾನ್ ಹಂಚಿಕೆಯನ್ನು ಬರೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ಒಂದು ಪರಮಾಣುವಿನಲ್ಲಿ ಅಂದರೆ ಇಲ್ಲಿ ಕಾರ್ಬನ್ ಅಂದರೆ ಸಿ ಅಂದರೆ ಇದು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಯಾವ ರೀತಿಯಾಗಿದೆ ಅಂದರೆ 1:2 ಅಂದರೆ ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್ ಇದೆ ಮತ್ತು ಅತ್ಯಂತ ಹೊರಗಿನ ಕವಚದಲ್ಲಿ 4 ಎಲೆಕ್ಟ್ರಾನ್ ಇದೆ. ಕಾರ್ಬನ್ 6 ಅಂದರೆ ಕಾರ್ಬನ್ಗೆ 6 ಎಲೆಕ್ಟ್ರಾನ್ ಇರೋದ್ರಿಂದ ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನು ಅಂದರೆ ಮೊದಲನೇ ಕಕ್ಷೆ ಕೆ ಆಗಿರುತ್ತೆ, ಎರಡನೇ ಕಕ್ಷೆ ಎಲ್ ಆಗಿರುತ್ತೆ. ಎಲ್ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳು ಇರೋದನ್ನು ನಾವು ಗಮನಿಸ್ತೀವಿ. ಈ ರೀತಿಯಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ನೋಡ್ಬೋದು. ಅಂದರೆ ಈ ಒಂದು ಸಿ ಪಾರ್ಟ್ ಏನಿದೆ ಇದು ಕಾರ್ಬನ್ ಆಗಿರುತ್ತೆ. ಕಾರ್ಬನ್ನ ಎಲೆಕ್ಟ್ರಾನಿಕ್ ಹಂಚಿಕೆ ಈ ರೀತಿಯಾಗಿದೆ. ನೆಕ್ಸ್ಟು ಒಂದು ಪರಮಾಣುವಿನಲ್ಲಿ ಕೆ ಮತ್ತು ಎಲ್ ಕವಚಗಳು ತುಂಬಿದರೆ ಪರಮಾಣುವಿನಲ್ಲಿರುವ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಮೊದಲನೇ ಕವಚದಲ್ಲಿ 2 ಇದ್ದರೆ ಎಲ್ ಕವಚದಲ್ಲಿ 8 ಇರುತ್ತೆ. ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗಿರುತ್ತೆ 10 ಆಗಿರುತ್ತೆ. ನೆಕ್ಸ್ಟು ವ್ಯಾಲೆನ್ಸಿ ಅಂದರೆ ಒಂದು ಪರಮಾಣುವಿನ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆ ಆಗುತ್ತೆ ಅಂದು ಈಗಾಗಲೇ ನಾವು ಕಲ್ತಿದ್ದೀವಿ. ಅಂದರೆ ಈಗ ಒಂದು ಪರಮಾಣು ಅಂತ ನಾವು ಕನ್ಸಿಡರ್ ಮಾಡಿದಾಗ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಎಷ್ಟು ಪರಮಾಣುಗಳಿರ್ತವೆ ಅವುಗಳನ್ನು ವಿವಿಧ ಕಕ್ಷೆಗಳಲ್ಲಿ ಹಂಚಿಕೆಯನ್ನು ಮಾಡುವುದನ್ನು ನಾವು ಕಲ್ತೀವಿ ಈಗ. ಹಾಗಾದರೆ ಈಗ ವೆಲೆನ್ಸಿ ಅಂದರೆ ಏನು ಅಂತ ನೋಡೋದಾದರೆ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ವೆಲೆನ್ಸಿ ಎಲೆಕ್ಟ್ರಾನ್ಗಳಂತ ಹೇಳಿ ಕರಿತೀವಿ. ಸಪೋಸ್ ನಾವೀಗ ಇದು ಒಂದು ಎಲೆಕ್ಟ್ರಾನ್ ಇದೆ ಅಂತ ಈಗ ಒಂದು ಪರಮಾಣು ಇದೆ ಅಂತ ಅನ್ಕೊಳ್ಳೋಣ. ಇದು ಕೇಂದ್ರ ಬಿಂದುವಿನ ಸುತ್ತ ಎಲೆಕ್ಟ್ರಾನ್ಗಳು ಈ ರೀತಿಯಾಗಿ ಆರ್ಬಿಟಲಲ್ಲಿ ಹಂಚಿಕೆ ಆಗಿರುತ್ತೆ. ಈಗ ಹೊರ ಕವಚದಲ್ಲಿ ಇರುವಂಥ ಎಲೆಕ್ಟ್ರಾನ್ಗಳನ್ನು ನಾವು ವೆಲೆನ್ಸಿ ಅಂತ ಹೇಳಿ ಕರಿತೀವಿ. ಇದನ್ನು ಕೂಡ ಮೊದಲ ಬಾರಿಗೆ ಐಡೆಂಟಿಫಿಕೇಷನ್ ಮಾಡಿದವರು ಬೋರ್ಸ್ಬೆರಿ ಮಾದರಿಯ ಪ್ರಕಾರ ಅಂದರೆ ಬೋರ್ಸ್ ಅವರ ಪ್ರಕಾರ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ ಗರಿಷ್ಠ 8 ಎಲೆಕ್ಟ್ರಾನ್ಗಳು ಹೊಂದಬಹುದು ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವ ಧಾತುವಿನ ಅತ್ಯಂತ ಹೊರಕವಚವು ಎಲೆಕ್ಟ್ರಾನ್ಗಳಿಂದ ಭರ್ತಿ ಆಗಿರುವುದು ಅವು ಕಡಿಮೆ ರಾಸಾಯನಿಕ ಚಟುವಟಿಕೆಯನ್ನು ತೋರಿಸ್ತವೆ. ಇತರೆ ಪದಗಳಲ್ಲಿ ಅವುಗಳನ್ನು ಸಂಯೋಗ ಸಾಮರ್ಥ್ಯ ಅಥವಾ ವೆಲೆನ್ಸಿ 0 ಆಗಿರುತ್ತೆ. ಮತ್ತು ಇಲ್ಲಿ ಜಡ ಧಾತುಗಳಲ್ಲಿ ಹೀಲಿಯಂ ಧಾತುವಿನಲ್ಲಿ ಅತ್ಯಂತ ಹೊರಕವಚದಲ್ಲಿ 2 ಎಲೆಕ್ಟ್ರಾನ್ಗಳಿರುತ್ತವೆ. ಎಲ್ಲ ಧಾತುಗಳ ಪರಮಾಣುಗಳು ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳು ಇರುತ್ತೆ. ಈಗ ಬೋರ್ಸ್ಬೆರಿಯವರ ಪ್ರಕಾರ ಏನು ಹೇಳ್ತಾರಪ್ಪ ಅಂದರೆ ಎಲೆಕ್ಟ್ರಾನ್ಗಳು ಅತ್ಯಂತ ಹೊರಕವಚದಲ್ಲಿ ತೃಪ್ತ ಎಲೆಕ್ಟ್ರಾನ್ಗಳು ತಮಗೆ ಎಷ್ಟು ಬೇಕೋ ಅಷ್ಟು ಸಫಿಷಿಯೆಂಟ್ ಎಲೆಕ್ಟ್ರಾನ್ಗಳು ಇದ್ದರೆ ಅವುಗಳು ಬೇರೆ ಒಂದು ಎಲೆಕ್ಟ್ರಾನ್ಗಳನ್ನು ಅಪೇಕ್ಷೆ ಮಾಡೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ಆದರೆ ವೆಲೆನ್ಸಿ ಎಲೆಕ್ಟ್ರಾನ್ ಅಂತಂದರೆ ಆ ಒಂದು ವೆಲೆನ್ಸಿ ಎಲೆಕ್ಟ್ರಾನ್ಗಳು ಅವು ಅನ್ಪೇರ್ಡ್ ಆಗಿದ್ದರೆ ಜೋಡಿ ಎಲೆಕ್ಟ್ರಾನ್ಗಳು ಇಲ್ಲದೆ ಹೋದರೆ ಇನ್ನೊಂದು ಜೊತೆ ಎಲೆಕ್ಟ್ರಾನನ್ನು ಅವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತವೆ ಅಂದರೆ ಅಪೇಕ್ಷೆ ಮಾಡ್ತಾ ಇರ್ತವೆ. ಆ ಒಂದು ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಂಡು ಅಥವಾ ಅದೇ ಎಲೆಕ್ಟ್ರಾನ್ ಇನ್ನೊಂದು ಪರಮಾಣುವಿನೊಂದಿಗೆ ಸೇರಿ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಅಂದರೆ ವೆಲೆನ್ಸಿ ಎಲೆಕ್ಟ್ರಾನ್ಗಳು ಇದ್ದರೆ ಮಾತ್ರ ಇಲ್ಲಿ ರಾಸಾಯನಿಕ ಸಂಯೋಗ ಆಗುವಂಥದ್ದು. ಈಗ ಕೆಲವೊಂದಿಷ್ಟು 18 ಧಾತುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಧಾತುಗಳಲ್ಲಿ ಹೈಡ್ರೋಜನನ್ನು ಮೊದಲಿಗೆ ಕನ್ಸಿಡರ್ ಮಾಡಿದರೆ ಇದರ ಪರಮಾಣು ಸಂಖ್ಯೆ 1 ಆಗಿರುತ್ತೆ. ಪರಮಾಣು ಸಂಖ್ಯೆ ಆದರೆ ಪ್ರೋಟಾನ್ಗಳ ಸಂಖ್ಯೆ ಕೂಡ 1, ನ್ಯೂಟ್ರಾನ್ಗಳು ಏನೂ ಇರೋದಿಲ್ಲ. ಎಲೆಕ್ಟ್ರಾನ್ಗಳ ಸಂಖ್ಯೆ ಕೂಡ 1 ಆಗಿರುತ್ತೆ. ಆದರೆ ಇಲ್ಲಿ
ಮೊದಲನೇ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಮಾತ್ರ ಇರುತ್ತೆ. ಹಾಗಿದ್ರೆ ಒಂದು ಅಂತಂದರೆ ಇದಕ್ಕೆ ಜೋಡಿ ಎಲೆಕ್ಟ್ರಾನ್ಗಳಿಲ್ಲ. ಒಂದೇ ಅಂದರೆ ಇದು ಅನ್ಪೇರ್ಡ್, ಅದೇ ಎರಡು ಅಂದರೆ ಪೇರ್ಡ್ ಆಗಿರುತ್ತೆ. ಒಂದು ಎಲೆಕ್ಟ್ರಾನ್ ಇರೋದ್ರಿಂದ ಇದರ ಒಂದು ವ್ಯಾಲೆನ್ಸಿ ಒಂದಾಗಿರುತ್ತೆ. ಅಂದರೆ ಹೈಡ್ರೋಜನ್ ಜೊತೆಗೆ ಇನ್ನೊಂದು ಧಾತು ಸೇರ್ಕೋಬೋದು ಅಥವಾ ಹೈಡ್ರೋಜನ್ ಕೂಡ ಇನ್ನೊಂದು ಧಾತುವಿನೊಂದಿಗೆ ಆಗ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ವ್ಯಾಲೆನ್ಸಿ ಏನಾಗಿರುತ್ತೆ, ಒಂದೇ ಆಗಿದೆ. ಅಂದರೆ ಅನ್ಪೇರ್ಡ್ ಇಲ್ಲ. ಅದಕ್ಕೆ ಪೇರ್ ಬೇಕಾದರೆ ಇದು ಒಂದು ಕೆಮಿಕಲ್ ರಿಯಾಕ್ಷನ್ ಮೂಲಕ ವ್ಯಾಲೆನ್ಸಿಯನ್ನು ಫುಲ್ಫಿಲ್ ಮಾಡ್ಕೋಬೋದು. ನೆಕ್ಸ್ಟ್ ಹೀಲಿಯಂ ನೋಡಿ. ಹೀಲಿಯಂನಲ್ಲಿ ಪರಮಾಣು ರಾಶಿ ಸಂಖ್ಯೆ 2 ಆಗಿದೆ. ಪ್ರೋಟಾನ್ 2, ನ್ಯೂಟ್ರಾನ್ 2, ಎಲೆಕ್ಟ್ರಾನ್ ಕೂಡ 2. ಇಲ್ಲಿ ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್ ಇದ್ದಾವೆ. ಇದು ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದ ವ್ಯಾಲೆನ್ಸಿ ಇರೋದಿಲ್ಲ. ಹಾಗಾಗಿ ಹೀಲಿಯಂಗೆ ಜಡ ಅನಿಲ, ಜಡ ಧಾತು ಅಂತ ಕರಿತೀವಿ. ಜಡ ಯಾಕಪ್ಪ ಅಂದರೆ ಹೀಲಿಯಂ ಅಂತಕ್ಕಂಥದ್ದು ಯಾವುದೇ ಒಂದು ಧಾತುವಿನೊಂದಿಗೆ ಇದು ರಿಯಾಕ್ಟ್ ಆಗೋದಿಲ್ಲ. ಆದ್ದರಿಂದ ಇವುಗಳಿಗೆ ನಾವು ಜಡ ಅನಿಲ ಅಂತ ಹೇಳಿ ಕರಿತೀವಿ. ಲಿಥಿಯಂ ಬಂದರೆ ಇಲ್ಲಿ 3 ಪರಮಾಣು ಸಂಖ್ಯೆ ಇರುತ್ತೆ. 3 ಪರಮಾಣು ಇರೋದ್ರಿಂದ ಇಲ್ಲಿ ಮೊದಲನೇ ಕಕ್ಷೆಯಲ್ಲಿ 2 ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ. ಎಲ್ ಕಕ್ಷೆಯಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್, ಅಂದರೆ ಎಲ್ ಕಕ್ಷೆಯಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಬರಬೇಕು ಅಥವಾ ಅದೇ ಒಂದು ಎಲೆಕ್ಟ್ರಾನು ಇನ್ನೊಂದು ಧಾತುವಿನೊಂದಿಗೆ ಸೇರಬೇಕು, ಆವಾಗ ಅದು ಪೇರ್ಡ್ ಆಗುತ್ತೆ. ಆದರೆ ಇಲ್ಲಿ ಅನ್ಪೇರ್ಡ್ ಅಂದರೆ ಒಂದೇ ಒಂದು ಎಲೆಕ್ಟ್ರಾನ್ ಇರೋದ್ರಿಂದ ಇದು ಅನ್ಪೇರ್ಡ್ ಇದೆ. ಹಾಗಾಗಿ ಇಲ್ಲಿಯೂ ಕೂಡ ಒಂದು ವ್ಯಾಲೆನ್ಸಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಬೇರಿಯಮಲ್ಲಿ 4 ಇದೆ. ಬೇರಿಯಮಲ್ಲಿ 4 ಇದ್ದಾಗ ಎಲೆಕ್ಟ್ರಾನ್ಗಳು 2 ಮತ್ತು 2 ಅಂದಾಗ ಇದು ಪೇರ್ಡ್ ಎಲೆಕ್ಟ್ರಾನ್ ಆಗಿರೋದ್ರಿಂದ ವ್ಯಾಲೆನ್ಸ್ ಎಲೆಕ್ಟ್ರಾನ್ 2 ಆಗಿರುತ್ತೆ. ಅಂದರೆ 2 ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳು ಏನಾಗಿರ್ತವೆ ಅಂದರೆ ಅತೃಪ್ತ ಆಗಿರುತ್ತವೆ. ಹಾಗಾಗಿ 2 ಎಲೆಕ್ಟ್ರಾನ್ಗಳನ್ನು ಕಳ್ಕೊಬೋದು ಅಥವಾ 2 ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡ್ಬೋದು. ಹಾಗಾಗಿ ಬೆರಿಲಿಯಂ ಅಂತಕ್ಕಂಥ 2 ವ್ಯಾಲೆನ್ಸ್ ಎಲೆಕ್ಟ್ರಾನನ್ನು ಹೊಂದಿದೆ. ಬೋರಾನು ಏನಾಗಿದೆ ಅಂದರೆ 3 ವ್ಯಾಲೆನ್ಸ್ ಎಲೆಕ್ಟ್ರಾನನ್ನು ಹೊಂದಿದೆ. ಪರಮಾಣು ಸಂಖ್ಯೆ 5, ಪ್ರೋಟಾನ್ಗಳ ಸಂಖ್ಯೆ 5, ನ್ಯೂಟ್ರಾನ್ಗಳ ಸಂಖ್ಯೆ 6, ಎಲೆಕ್ಟ್ರಾನ್ಗಳ ಸಂಖ್ಯೆ 5. ಹಾಗಾಗಿ ಮೊದಲನೇ ಕವಚದಲ್ಲಿ 2, ಮೂರನೇ ಕವಚದಲ್ಲಿ 3 ಎಲೆಕ್ಟ್ರಾನ್ಗಳು ಇರೋದ್ರಿಂದ 3 ಅಂತಂದಾಗ ಇದು ಕೂಡ ಅನ್ಪೇರ್ಡ್ ಆಗಿರೋದ್ರಿಂದ ಇದಕ್ಕೆ ಕೂಡ ವ್ಯಾಲೆನ್ಸಿ 3 ಇದೆ. ಕಾರ್ಬನ್ 6 ಇದೆ. ಕಾರ್ಬನ್ 6 ಅಂದಾಗ ಔಟರ್ ಮೋಸ್ಟ್ ಕವರಲ್ಲಿ 4 ಎಲೆಕ್ಟ್ರಾನ್ ಇರೋದ್ರಿಂದ 4 ಕೂಡ ಅನ್ಪೇರ್ಡ್ ಆಗಿರುತ್ತೆ. ಹಾಗಾಗಿ ಇದರ ವ್ಯಾಲೆನ್ಸಿ ಕೂಡ 4 ಆಗಿರುತ್ತೆ. ನೈಟ್ರೋಜನ್ ಏನಿದೆ ಅಂದರೆ ಇಲ್ಲಿ 7 ಪರಮಾಣು ಸಂಖ್ಯೆ ಹೊಂದಿದೆ. ಪ್ರೋಟಾನ್ಗಳ ಸಂಖ್ಯೆ 7, ನ್ಯೂಟ್ರಾನ್ಗಳ ಸಂಖ್ಯೆ 7, ಎಲೆಕ್ಟ್ರಾನ್ಗಳು ಕೂಡ 7 ಆಗಿದೆ. ಮೊದಲನೇ ಕವಚದಲ್ಲಿ 2 ಪೇರ್ಡ್ ಎಲೆಕ್ಟ್ರಾನ್ ಇದೆ. ಎರಡನೇ ಕವಚದಲ್ಲಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಆದರೆ ಇಲ್ಲಿ ವ್ಯಾಲೆನ್ಸಿ ಎಷ್ಟಿರುತ್ತೆ ಅಂದರೆ 3 ವ್ಯಾಲೆನ್ಸಿ ಇರ್ತಕ್ಕಂಥದ್ದು, 2 ಪೇರ್ಡ್ ಆಗಿರುತ್ತೆ. ಹಾಗಾಗಿ 3 ವ್ಯಾಲೆನ್ಸಿ ಎಲೆಕ್ಟ್ರಾನ್ ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಹೀಗೆ ಬೇರೆ ಬೇರೆ ರೀತಿಯಾದ 18 ಧಾತುಗಳ ವ್ಯಾಲೆನ್ಸಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ನೋಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ಹೀಲಿಯಂ, ನಿಯಾನ್, ಆರ್ಗಾನ್ ಅಂತಕ್ಕಂಥವು ಏನಾಗಿದ್ದಾವೆ, ಜಡ ಅನಿಲಗಳು. ಯಾವ್ಯಾವ 0 ವ್ಯಾಲೆನ್ಸಿಗಳಿದ್ದಾವೆ ಅವೆಲ್ಲ ಜಡ ಅನಿಲ ಅಂಥೇಳಿ ಕರಿತೀವಿ. ಮೊದಲ 18 ಧಾತುಗಳಲ್ಲಿ ಅತ್ಯಂತ ಹೆಚ್ಚು ವ್ಯಾಲೆನ್ಸಿಯನ್ನು ಹೊಂದಿರುವಂಥ ಧಾತು ಯಾವುದಪ್ಪ ಅಂದರೆ ಅದು ಫಾಸ್ಫರಸ್ ಆಗಿದೆ. ಅಂದರೆ ಫಾಸ್ಫರಸ್ 5 ಆರ್ 3 ವ್ಯಾಲೆನ್ಸಿಯನ್ನು ಹೊಂದಿದೆ. ಓಕೆ, ಫಾಸ್ಫರಸ್ 5. ಇದನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು. ಹೊರಕವಚದಲ್ಲಿ 5 ವ್ಯಾಲೆನ್ಸಿ ಎಲೆಕ್ಟ್ರಾನನ್ನು ಹೊಂದಿರುವಂಥ ಧಾತು ಯಾವುದು ಅಂತ ಕೂಡ ಕೇಳ್ಬೋದು. ಇದು ಫಾಸ್ಫರಸ್ ಆಗಿರುತ್ತೆ. ಅದೇ ರೀತಿಯಾಗಿ ಅದರ ನಂತರ 4 ವ್ಯಾಲೆನ್ಸ್ ಎಲೆಕ್ಟ್ರಾನನ್ನು ಹೊಂದಿರುವಂಥದ್ದು, ಒಂದು ಸಿಲಿಕಾನು, ಇನ್ನೊಂದು ಕಾರ್ಬನ್ನು. ಇವು 4 ಎಲೆಕ್ಟ್ರಿಕ್ ವ್ಯಾಲೆನ್ಸಿಯನ್ನು ಅಂದರೆ ಎಲೆಕ್ಟ್ರಾನಿಕ್ ವ್ಯಾಲೆನ್ಸಿಯನ್ನು ಹೊಂದಿದ್ದಾವೆ, ಕಾರ್ಬನ್ ಮತ್ತು ಸಿಲಿಕಾನ್. ಅದ ನಂತರ 3 ಅಂದರೆ ಫಾಸ್ಫರಸ್ ಕೆಲವೊಂದು ಬಾರಿ 3 ಇರುತ್ತೆ. ಮತ್ತು ಆಮ್ಲಜನಕ ಕೂಡ ಇಲ್ಲಿ ನೈಟ್ರೋಜನ್ ಕೂಡ 3 ವ್ಯಾಲೆನ್ಸಿಯನ್ನು ಹೊಂದಿದೆ ಮತ್ತು ಬೋರನ್ ಕೂಡ 3 ವ್ಯಾಲೆನ್ಸ್ ಎಲೆಕ್ಟ್ರಾನನ್ನು ಹೊಂದಿದೆ. ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ಅತಿ ಹೆಚ್ಚು ವ್ಯಾಲೆನ್ಸಿಯನ್ನು ಹೊಂದಿರುವಂಥದ್ದು ಅತಿ ಅಂದರೆ 2 ಫಾಸ್ಫರಸ್ ಅಂತಕ್ಕಂಥದ್ದು 3 ವ್ಯಾಲೆನ್ಸಿ ಕೂಡ ಇರ್ಬೋದು, 5 ವ್ಯಾಲೆನ್ಸಿ ಕೂಡ ಇರ್ಬೋದು. ಇದು ಹೈಯೆಸ್ಟ್ ವ್ಯಾಲೆನ್ಸಿಯನ್ನು ಹೊಂದಿರುವಂಥದ್ದು ಆಗಿದೆ. ವ್ಯಾಲೆನ್ಸಿ ಅಂತಂದರೆ ಅದು ಈಸಿಯಾಗಿ ತನ್ನ ಎಲೆಕ್ಟ್ರಾನನ್ನು ಕಳ್ಕೊಬೋದು ಅಥವಾ ಈಸಿಯಾಗಿ ಇನ್ನೊಂದು ಧಾತುವಿನ ಎಲೆಕ್ಟ್ರಾನನ್ನು ಹೀರ್ಕೊಳ್ಬೋದು. ಇದಕ್ಕೆ ನಾವು ವ್ಯಾಲೆನ್ಸಿ ಅಂತ ಹೇಳಿ ಕರಿತೀವಿ. ಪರಮಾಣುಗಳ ಸಂಯೋಗ ಸಾಮರ್ಥ್ಯವು ಅದೇ ಅಥವಾ ಬೇರೆ ಧಾತುಗಳ ಪರಮಾಣುಗಳೊಂದಿಗೆ ವರ್ತಿಸಿ ಅಣುಗಳನ್ನು ಉಂಟು ಮಾಡುವ ಪ್ರವೃತ್ತಿಯನ್ನು
ಅತ್ಯಂತ ಹೊರಕವಚವನ್ನು ಪೂರ್ತಿಯಾಗಿ ಭರ್ತಿ ಮಾಡುವ ಪ್ರಯತ್ನವೆಂದು ನಾವು ಇಲ್ಲಿ ವಿವರಿಸಲಾಯಿತು. ಯಾವ ಅತ್ಯಂತ ಹೊರಕವಚವು 8 ಎಲೆಕ್ಟ್ರಾನ್ಗಳನ್ನು ಹೊಂದಿರುವುದು ಅದು ಅಷ್ಟಕ ರಚನೆಯನ್ನು ಹೊಂದಿದೆ. ಅಷ್ಟಕ ರಚನೆ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಅತ್ಯಂತ ಹೊರಕವಚವು 8 ಎಲೆಕ್ಟ್ರಾನ್ಗಳನ್ನು ಹೊಂದಿರೋದ್ರಿಂದ ಇದನ್ನು ಅಷ್ಟಕ ರಚನೆ ಅಂತೇಳಿ ಕರೀತಾರೆ. ಅತ್ಯಂತ ಹೊರಕವಚದಲ್ಲಿ ಅಷ್ಟಕ ರಚನೆಯನ್ನು ಸಾಧಿಸಲು ಹೇಗೆ ವರ್ತಿಸುತ್ತವೆ? ಇದನ್ನು ಮಾಡಲು ಅವುಗಳು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತವೆ ಅಥವಾ ಪಡೆದುಕೊಳ್ಬೋದು ಅಥವಾ ಕಳೆದುಕೊಳ್ಬೋದು. ಅಂದರೆ ಇನ್ನೊಂದು ಧಾತುವಿನಿಂದ ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಬೋದು ಅಥವಾ ಇನ್ನೊಂದು ಧಾತುವಿಗೆ ತಮ್ಮ ಮೂಲಕ ಎಲೆಕ್ಟ್ರಾನ್ಗಳನ್ನು ಕೊಡ್ಬೋದು. ಅತ್ಯಂತ ಹೊರಕವಚದಲ್ಲಿ ಎಲೆಕ್ಟ್ರಾನ್ಗಳು ಅಷ್ಟಕವನ್ನು ಹೊಂದಲು ಗಳಿಸಿದ ಮತ್ತು ಕಳೆದುಕೊಂಡ ಹಂಚಿಕೊಂಡ ಎಲೆಕ್ಟ್ರಾನ್ಗಳ ಸಂಖ್ಯೆಯು ನಮಗೆ ಧಾತುವಿನ ಸಂಯೋಗ ಸಾಮರ್ಥ್ಯವನ್ನು ನೇರವಾಗಿ ನೀಡುತ್ತೆ ಎಂದು ವೇಲೆನ್ಸಿ ಕುರಿತು ಹಿಂದಿನ ಅಧ್ಯಾಯದಲ್ಲಿ ಕೂಡ ನಾವು ಚರ್ಚೆಯನ್ನು ಮಾಡಲಾಗಿತ್ತು. ಸೊ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ ಪರಮಾಣುಗಳು ತಮ್ಮ ಹೊರಕವಚದಲ್ಲಿ ಒಂದು ಎಲೆಕ್ಟ್ರಾನನ್ನು ಹೊಂದಿವೆ. ಆದ್ದರಿಂದ ಅವುಗಳು ಪ್ರತಿಯೊಂದು ಎಲೆಕ್ಟ್ರಾನನ್ನು ಕಳೆದುಕೊಳ್ಳಬಹುದು ಅಥವಾ ವೇಲೆನ್ಸಿ 1 ಅಂತ ಹೇಳಿ ನಾವು ಇಲ್ಲಿ ಹೇಳ್ತಾ ಇದ್ವಿ. ಅಂದರೆ ಯಾವ ಒಂದು ಧಾತುವಿನ ಔಟರ್ ಮೋಸ್ಟ್ ಎಲೆಕ್ಟ್ರಾನು ಲಾಸ್ ಮಾಡ್ಕೊಳುತ್ತೆ, ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೋಬೋದು ಅಥವಾ ಬೇರೆ ಕಡೆಯಿಂದ ಎಕ್ಸೆಪ್ಟ್ ಮಾಡ್ಕೋಬೋದು. ಇದನ್ನು ನಾವು ವೇಲೆನ್ಸಿ ಅಂತ ಹೇಳಿ ಕರಿತೀವಿ. ಮ್ಯಾಗ್ನೀಸಿಯಂ, ಅಲ್ಯೂಮಿನಿಯಂ ವೇಲೆನ್ಸಿ ಎಂದು ಹೇಳಬಹುದು. ಅದು 2 ಅಥವಾ 3 ವೇಲೆನ್ಸಿಗಳನ್ನು ಹೊಂದಿದೆ. ಹಾಗಾಗಿ ಮ್ಯಾಗ್ನೀಸಿಯಂ ತನ್ನ ಅತ್ಯಂತ ಹೊರಕವಚದಲ್ಲಿ 2 ಎಲೆಕ್ಟ್ರಾನ್ಗಳು, ಅಲ್ಯೂಮಿನಿಯಂ ತನ್ನ ಅತ್ಯಂತ ಹೊರಕವಚದಲ್ಲಿ 3 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಹಾಗಾಗಿ ಅಲ್ಯೂಮಿನಿಯಂ 2 ವೇಲೆನ್ಸಿ ಮತ್ತು ಇಲ್ಲಿ ಮ್ಯಾಗ್ನೀಸಿಯಂ 2, ಅಲ್ಯೂಮಿನಿಯಂ 3 ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದಾವೆ. ಒಂದು ವೇಳೆ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳ ಸಂಖ್ಯೆಯು ಅದರ ಸಂಪೂರ್ಣ ಸಾಮರ್ಥ್ಯಕ್ಕೆ ಹತ್ತಿರವಾಗದಿದ್ದರೆ ಆಗ ವೇಲೆನ್ಸಿಯು ಬೇರೆ ಬೇರೆ ರೀತಿಯಲ್ಲಿ ನಿರ್ಣಯಿಸಲಾಗುತ್ತದೆ. ಉದಾಹರಣೆಗೆ ಫ್ಲೋರಿನ್ ಪರಮಾಣುವಿನ ಅತ್ಯಂತ ಹೊರಗಿನ ಕವಚ 7 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಅದರ ವೇಲೆನ್ಸಿ 7 ಆಗಿರ್ಬೋದು. ಆದರೆ ಫ್ಲೋರಿನ್ 7 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಬದಲು 1 ಎಲೆಕ್ಟ್ರಾನನ್ನು ಗಳಿಸಿಕೊಳ್ಬೋದು. ಸುಲಭವಾಗಿ ಅದರ ವೇಲೆನ್ಸಿಯನ್ನು ಅಷ್ಟಕದಿಂದ 7 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಬೋದು. ಇದರ ಮೂಲಕ ನಿರ್ಧರಿಸಬಹುದು. ಹಾಗಾದರೆ ಫ್ಲೋರಿನ್ ಎಂತಕ್ಕಂಥದ್ದು ಇದು ಕೂಡ ವೇಲೆನ್ಸಿಗಳನ್ನು ಹೊಂದಿರುತ್ತೆ. ಆಕ್ಸಿಜನ್ ವೇಲೆನ್ಸಿಯ ಲೆಕ್ಕಾಚಾರವನ್ನು ಕೂಡ ನಾವು ಮಾಡ್ಬೋದು. ಈಗ ಕ್ಲೋರಿನ್, ಸಲ್ಫರ್, ಮ್ಯಾಗ್ನೀಸಿಯಂಗಳ ವೇಲೆನ್ಸಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಬೋದು? ಫ್ಲೋರಿನ್, ಸಲ್ಫರ್, ಮ್ಯಾಗ್ನೀಸಿಯಂಗಳ ಪರಮಾಣು ರಾಶಿ ಸಂಖ್ಯೆ ಗೊತ್ತಿರುತ್ತೆ. ಅದನ್ನು ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೂಲಕ ಹಂಚಿಕೆ ಮಾಡ್ತಾ ಹೋದಾಗ ವೇಲೆನ್ಸಿಯನ್ನು ಕಂಡು ಹಿಡಿಯಬಹುದು. ಕಾನ್ಸೆಪ್ಟ್ ಏನಪ್ಪ ಅಂದರೆ ಪರಮಾಣು ಸಂಖ್ಯೆ ಮತ್ತು ರಾಶಿ ಸಂಖ್ಯೆ. ಪರಮಾಣು ಸಂಖ್ಯೆಯನ್ನು ಮೊದಲಿಗೆ ನೋಡ್ತಾ ಹೋಗೋಣ. ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ಗಳಿರ್ತವೆ ಮತ್ತು ಈ ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯು ಪರಮಾಣು ಸಂಖ್ಯೆಯನ್ನು ನಿರ್ಧರಿಸುತ್ತದೆ. ಈ ಪ್ರೋಟಾನ್ಗಳ ಸಂಖ್ಯೆಯನ್ನು ನಾವು Z ಎಂಬ ಸಂಕೇತದಿಂದ ಸೂಚಿಸ್ತೀವಿ. ಒಂದು ಧಾತುವಿನ ಎಲ್ಲ ಪರಮಾಣುಗಳು ಒಂದೇ ಪರಮಾಣು ಸಂಖ್ಯೆಯನ್ನು ಹೊಂದಿರುತ್ತೆ. ಈಗ ವಾಸ್ತವವಾಗಿ ಇಲ್ಲಿ ಹೈಡ್ರೋಜನಲ್ಲಿ Z=1 ಆಗಿರುತ್ತೆ. ಅಂದರೆ ಇಲ್ಲಿ ಒಂದೇ ಒಂದು ಪ್ರೋಟಾನನ್ನು ಹೊಂದಿರೋದ್ರಿಂದ ಹೈಡ್ರೋಜನಲ್ಲಿ ಒಂದೇ ಒಂದು ಪರಮಾಣು ಸಂಖ್ಯೆ ಇರುತ್ತೆ. ಏಕೆಂದರೆ ಹೈಡ್ರೋಜನ್ನ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಕೇವಲ ಒಂದೇ ಒಂದು ಪ್ರೋಟಾನ್ ಇರೋದ್ರಿಂದ Z=1 ಆಗಿರುತ್ತೆ. ಅದೇ ರೀತಿಯಾಗಿ ಕಾರ್ಬನ್ 6 ಆಗಿರುತ್ತೆ. ಆದ್ದರಿಂದ ಪರಮಾಣು ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಒಟ್ಟು ಪರಮಾಣು ಸಂಖ್ಯೆ ಎಂದು ನಾವು ಇಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ. ಪರಮಾಣು ಸಂಖ್ಯೆ ಅಂದರೆ ಏನು? ಒಂದು ಪರಮಾಣುವಿನಲ್ಲಿ ಒಂದು ಧಾತುವಿನ ಬೀಜ ಕೇಂದ್ರದಲ್ಲಿ ಇರುವಂಥ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಯನ್ನು ನಾವು ಪರಮಾಣು ಸಂಖ್ಯೆ ಅಂತ ಹೇಳಿ ಕರಿತೀವಿ. ಈ ಪರಮಾಣು ಸಂಖ್ಯೆಯನ್ನು ರೆಪ್ರೆಸೆಂಟ್ ಮಾಡುವಂಥ ಸಂಖ್ಯೆಗೆ Z ಅಂತ ಹೇಳಿ ಕರಿತೀವಿ. ಪರಮಾಣು ರಾಶಿ ಸಂಖ್ಯೆ ಎಂದರೇನು ಅಂತ ನೋಡೋದಾದರೆ, ಈ ಪರಮಾಣುವಿನಲ್ಲಿ ಉಪಪರಮಾಣುಯ ಕಣಗಳ ಗುಣಗಳ ಅಧ್ಯಯನದ ನಂತರ ಪ್ರಾಯೋಗಿಕವಾಗಿ ಪರಮಾಣುವಿನ ರಾಶಿ, ಅದರಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಮಾತ್ರ ಕಾರಣ ಎಂದು ತೀರ್ಮಾನಿಸಬಹುದು. ಅವುಗಳ ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವುದರಿಂದ ಈ ಒಂದು ಕಾರಣದಿಂದ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ನ್ಯೂಕ್ಲಿಯಾನ್ ಎಂದು ಕರೆಯಲಾಗುತ್ತದೆ. ನ್ಯೂಕ್ಲಿಯಾನ್ಸ್ ಅಂದರೆ ಏನಪ್ಪ ಅಂದರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಎರಡನ್ನೂ ಸೇರಿ ನಾವು ನ್ಯೂಕ್ಲಿಯಾನ್ ಅಂತ ಹೇಳಿ ಕರಿತೀವಿ. ಆದ್ದರಿಂದ ಈ ಒಂದು ಬೀಜ ಕೇಂದ್ರದಲ್ಲಿ ಇರುವಂಥ ಕಾರ್ಬನ್ ರಾಶಿಯು ಕಾರ್ಬನ್ 12 ಯೂನಿಟ್. ಏಕೆಂದರೆ ಇದು 6 ಪ್ರೋಟಾನ್ ಮತ್ತು 6 ನ್ಯೂಟ್ರಾನ್ಗಳನ್ನು ಹೊಂದಿದೆ. ಹಾಗಾಗಿ 6 ಪ್ರೋಟಾನ್ 6 ನ್ಯೂಟ್ರಾನ್ ಎರಡನ್ನೂ ಕೂಡಿ ಇಲ್ಲಿ 12 ಅಂತ ಆಗುತ್ತೆ. ಈಗ ಅಲ್ಯೂಮಿನಿಯಂನ ರಾಶಿಯು 27 ಅಂತ ಇದೆ. 13 ಪ್ರೋಟಾನ್ಗಳು 14 ನ್ಯೂಟ್ರಾನ್ಗಳಿರುತ್ತೆ.
ಈಗ ಒಟ್ಟು ಮೊತ್ತವನ್ನು ನಾವು ಪರಮಾಣು ರಾಶಿ ಸಂಖ್ಯೆ ಅಂತ ಕರಿತೀವಿ. ಪರಮಾಣು ರಾಶಿ ಸಂಖ್ಯೆಯನ್ನು ಎ ಎಂಬ ಅಕ್ಷರದಿಂದ ನಾವಿಲ್ಲಿ ಸೂಚಿಸ್ತೀವಿ. ಸೊ ಇವಾಗ ಇಲ್ಲಿ ಧಾತುವಿನ ಸಂಕೇತ, ಉದಾಹರಣೆಗೆ ಧಾತುವಿನ ಇಲ್ಲಿ ಯಾವ ರೀತಿಯಾಗಿ ನಾವು ಇದನ್ನು ಬರೀಬೇಕಪ್ಪ ಅಂದರೆ ಮಧ್ಯದಲ್ಲಿ ಧಾತುವಿನ ಸಂಖ್ಯೆಯನ್ನು ಬರೀಬೇಕು. ಇಲ್ಲಿ ರಾಶಿ ಸಂಖ್ಯೆ ಎ ಅಂತ ಬರೀಬೇಕು, ಪರಮಾಣು ಸಂಖ್ಯೆಯಲ್ಲಿ ಜೆಡ್ಡನ್ನು ಬರೀಬೇಕಾಗತ್ತೆ. ಇವಾಗ ಉದಾಹರಣೆಗೆ ನೈಟ್ರೋಜನನ್ನು ನಾವು ನೋಡ್ತಾ ಹೋದಾಗ ನೈಟ್ರೋಜನ್ ಎನ್ ಅನ್ನುವಂಥದ್ದು ಬರ್ತಿದ್ದೀವಿ. ಇಲ್ಲಿ ಪರಮಾಣು ರಾಶಿ ಸಂಖ್ಯೆ 14 ಇದೆ, ಪರಮಾಣು ಸಂಖ್ಯೆ 7 ಅಂತ ಇದೆ. ಈ ರೀತಿಯಾಗಿ ನಾವು ಪರಮಾಣು ರಾಶಿ ಸಂಖ್ಯೆಯನ್ನು ಬರೀಬೇಕಾಗತ್ತೆ. ಈಗ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ಒಂದು ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ 8 ಮತ್ತು ಪ್ರೋಟಾನ್ಗಳ ಸಂಖ್ಯೆ ಸಹ 8 ಆಗಿರೋದ್ರಿಂದ ಈ ಪರಮಾಣು ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಪರಮಾಣುವಿನ ಸಂಖ್ಯೆ 8 ಆಗಿರುತ್ತೆ. ಸೊ ಯಾಕಪ್ಪ ಅಂದರೆ ಇಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳು ಇಲ್ಲಿ ಸಮವಾಗಿರುತ್ತೆ. ಹಾಗಾದರೆ ಪರಮಾಣುವಿನ ಮೇಲಿರುವ ಆವೇಶ ಎಷ್ಟು ಅಂತ ಕೇಳ್ತಾರೆ. ಎಲೆಕ್ಟ್ರಾನ್ಗಳು 8 ಇರೋದ್ರಿಂದ ಆವೇಶ ಕೂಡ ಇಲ್ಲಿ 8 ಆಗಿರ್ಬೋದು. ಅಥವಾ ಇಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅನ್ಪೇಯ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ 3 ಅಥವಾ 2 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಇರ್ಬೋದು. ನೆಕ್ಸ್ಟು ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಸಮಸ್ಥಾನೀಯಗಳು. ತುಂಬಾ ಇಂಪಾರ್ಟೆಂಟು. ಸಮಸ್ಥಾನೀಯಗಳು ಅಂತಂದರೆ ಏನು, ಡೆಫಿನೇಷನನ್ನು ಕೇಳ್ತಾರೆ. ಒಂದೇ ಪರಮಾಣು ಸಂಖ್ಯೆ ಮತ್ತು ಬೇರೆ ಬೇರೆ ಪರಮಾಣು ರಾಶಿಯನ್ನು ಹೊಂದಿರುವಂತಹ ಕೆಲವು ಧಾತುಗಳನ್ನು ಪರಮಾಣುಗಳನ್ನು ನಿಸರ್ಗದಲ್ಲಿ ಗುರುತಿಸಲಾಗಿದೆ. ಯಾವ ರೀತಿಯಾಗಿರುತ್ತೆ, ನೀವು ಪರಮಾಣು ರಾಶಿ ಯಾವ ರೀತಿಯಾಗಿ ಬರೀತಾರೆ, ಪರಮಾಣು ಸಂಖ್ಯೆಯನ್ನು ಯಾವ ರೀತಿಯಾಗಿ ಬರೀತಾರೆ ಅಂತ ನೋಡಿದ್ರಿ. ಉದಾಹರಣೆಗೆ ಜೆಡ್ ಅಂದರೆ ಇದು ಒಂದು ಧಾತು ಆಗಿರುತ್ತೆ, ಎ ಅಂದರೆ ಇದು ರಾಶಿ ಸಂಖ್ಯೆ ಆಗಿರುತ್ತೆ, ಇದು ಪರಮಾಣು ರಾಶಿ ಸಂಖ್ಯೆ ಆಗಿರುತ್ತೆ. ಇಷ್ಟು ಬರೆಯೋದು ನಿಮಗೆ ಗೊತ್ತಿದೆ. ಆದರೆ ಇಲ್ಲಿ ಒಂದೇ ಪರಮಾಣು ಸಂಖ್ಯೆ ಅಂದರೆ ಪರಮಾಣು ಸಂಖ್ಯೆ ಅಂದರೆ ಇಲ್ಲಿ ಜೆಡ್ ಈಕ್ವಲ್ ಆಗಿರುತ್ತೆ, ಆದರೆ ಇಲ್ಲಿ ರಾಶಿ ಸಂಖ್ಯೆ ಏನಾಗಿರುತ್ತೆ ಬೇರೆ ಆಗಿರುತ್ತೆ. ಇಂಥವುಗಳಿಗೆ ನಾವು ಸಮಸ್ಥಾನೀಯಗಳು ಅಂತ ಹೇಳಿ ಕರಿತೀವಿ. ಅವುಗಳಿಗೆ ಉದಾಹರಣೆ ಏನಪ್ಪ ಅಂದರೆ ಹೈಡ್ರೋಜನ್ನ ಪರಮಾಣು ಸಮಸ್ಥಾನಿಗಳು ಐಸೋಟೋಪ್ಸ್ ಅಂತ ಹೇಳಿ ಕೂಡ ನಾವು ಕರಿತೀವಿ. ಹೈಡ್ರೋಜನ್ನ ಸಮಸ್ಥಾನಿಗಳು ಯಾವುವು ಅಂತಂದರೆ ಪ್ರೋಟಿಯಂ, ಡ್ಯೂಟೇರಿಯಂ ಮತ್ತು ಟ್ರಿಟಿಯಂ. ಅಂದರೆ ಡ್ಯೂಟೇರಿಯಂ ಅಂದರೆ 2 ಪರಮಾಣು ರಾಶಿ ಇರುತ್ತೆ, ಟ್ರಿಟಿಯಂ ಅಂತಂದರೆ 3 ಪರಮಾಣು ರಾಶಿ ಇರುತ್ತೆ, ಪ್ರೋಟಿಯಂ ಅಂತಂದರೆ ಒಂದೇ ಒಂದು ಪರಮಾಣು ರಾಶಿ ಸಂಖ್ಯೆ ಇರುತ್ತೆ. ಈ ರೀತಿಯಾಗಿ ಪರಮಾಣುವಿನಲ್ಲಿ ಪರಮಾಣು ರಾಶಿ ಸಂಖ್ಯೆ ಬೇರೆಯಾಗಿದ್ದು ಪರಮಾಣು ಸಂಖ್ಯೆ ಒಂದೇ ಆಗಿರೋದಕ್ಕೆ ನಾವು ಸಮಸ್ಥಾನೀಯಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ನಿಸರ್ಗದಲ್ಲಿರುವಂಥ ಕಾರ್ಬನ್ ಸಮಸ್ಥಾನೀಯಗಳು ಕೂಡ ಇದ್ದಾವೆ, ಕ್ಲೋರಿನ್ ಸಮಸ್ಥಾನಿಗಳು ಕೂಡ ಇದ್ದಾವೆ. ಸೊ ನಂತರ ಇಲ್ಲಿ ಐಸೋಟೋಪ್ಸ್ ಅಥವಾ ಸಮಸ್ಥಾನಿಗಳು ಅಂತ ಏನಂತ ಡೆಫಿನೇಷನ್ ಕೊಟ್ಟಿದ್ದಾರೆ. ಈ ಒಂದು ಉದಾಹರಣೆಗಳ ಆಧಾರದ ಮೇಲೆ ಪರಮಾಣು ಸಂಖ್ಯೆ ಅದರ ಬೇರೆ ಬೇರೆ ರಾಶಿ ಸಂಖ್ಯೆಯನ್ನು ಹೊಂದಿರುವಂಥ ಧಾತುಗಳಿಗೆ ಸಮಸ್ಥಾನೀಯಗಳು ಅಥವಾ ಐಸೋಟೋಪ್ಸ್ ಅಂತ ಹೇಳಿ ನಾವು ಕರಿತೀವಿ. ಉದಾಹರಣೆಗೆ ಹೈಡ್ರೋಜನ್ ಪರಮಾಣುವಿನ 3 ಸಮಸ್ಥಾನಿಗಳನ್ನು ನೋಡಿದ್ವಿ. ಅವುಗಳೆಂದರೆ ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರಿಟಿಯಂ ಎನ್ನುವಂಥ 3 ಸಮಸ್ಥಾನಿಗಳನ್ನು ನೋಡಿದ್ವಿ. ಅನೇಕ ಧಾತುಗಳು ಸಮಸ್ಥಾನಿಗಳ ಮಿಶ್ರಣವನ್ನು ಹೊಂದಿರೋದ್ರಿಂದ ಒಂದು ಧಾತುವಿನ ಪ್ರತಿಯೊಂದು ಸಮಸ್ಥಾನಿಗೂ ಕೂಡ ಶುದ್ಧವಾದ ವಸ್ತು ಆಗಿದೆ. ಸಮಸ್ಥಾನಿಗಳ ರಾಸಾಯನಿಕ ಗುಣವು ಒಂದೇ ಆಗಿದ್ದು ಅಲ್ಲಿ ಭೌತ ಗುಣಗಳು ಮಾತ್ರ ಏನಾಗಿರ್ತವೆ ಬೇರೆ ಆಗಿರ್ತವೆ. ಸಮಸ್ಥಾನಿಗಳ ಗುಣಲಕ್ಷಣಗಳನ್ನು ಬರೀರಿ ತಿಳಿಸಿ ಅಂತಂದಾಗ ಈ ಒಂದು ಸಮಸ್ಥಾನಿಗಳು ರಾಸಾಯನಿಕ ಗುಣಗಳು ಒಂದೇ ಆಗಿದ್ದು ಭೌತ ಗುಣಗಳು ಬೇರೆ ಆಗಿರ್ತವೆ. ಅದೇ ರೀತಿಯಾಗಿ ನಿಸರ್ಗದಲ್ಲಿ ಕ್ಲೋರಿನ್ 2 ಸಮಸ್ಥಾನೀಯ ರೂಪಗಳಲ್ಲಿ ಸಿಗುತ್ತೆ. ಒಂದು 35U, ಇನ್ನೊಂದು 37U ದ್ರವ್ಯರಾಶಿಯನ್ನು ಹೊಂದಿದ್ದು ಇದು 3:1 ದೊರೆಯುತ್ತೆ. ಸಹಜವಾಗಿ ಉದ್ಭವಿಸುವಂಥ ಪ್ರಶ್ನೆ ಏನಪ್ಪ ಅಂದರೆ ಕ್ಲೋರಿನ್ ಪರಮಾಣು ರಾಶಿಯನ್ನು ಎಷ್ಟು ತೆಗೆದುಕೊಳ್ಬೋದು ಅಂತ ನಾವು ಯಾವ ರೀತಿಯಾಗಿ ಐಡೆಂಟಿಫಿಕೇಷನ್ ಮಾಡ್ಬೋದು. ಅಂದರೆ ಕ್ಲೋರಿನ್ ಅಂದರೆ ನಾವು 1 ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಇವು ನಿಸರ್ಗದಲ್ಲಿ 3:1 ಸಿಗ್ತಾ ಇರೋದ್ರಿಂದ 100ರಲ್ಲಿ 3 ಭಾಗವನ್ನು ಮಾಡಿದರೆ 75 ಆಗುತ್ತೆ, 1 ಭಾಗ ಮಾಡಿದರೆ 25 ಆಗುತ್ತೆ. ಒಂದು 35U ಇದೆ, ಇನ್ನೊಂದು 37U ಇದೆ. ಸೊ ಈ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ ಇದರ ಒಂದು ಪರಮಾಣು ರಾಶಿಯು 35.5U ಅಂತ ಆಗಿರುತ್ತೆ. ಈಗ ನೈಸರ್ಗಿಕ ಧಾತುವಿನ ಒಂದು ಪರಮಾಣು ರಾಶಿಯು ನಿಸರ್ಗದಲ್ಲಿ ಸಿಗುವ ಆ ಧಾತುವಿನ ಎಲ್ಲ ಪರಮಾಣು ರಾಶಿಯ ದ್ರವ್ಯರಾಶಿ ಅಂತ ಹೇಳಿ ನಾವು ಇಲ್ಲಿ ತೆಗೆದುಕೋತೀವಿ. ಯಾವ ಧಾತುವಿನಲ್ಲಿ ಸಮಸ್ಥಾನಿಗಳು ಇರುವುದಿಲ್ಲವೋ ಆ ಧಾತುವಿನ ರಾಶಿಯು ಅದರಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಮೊತ್ತಕ್ಕೆ ಇದು ಸಮನಾಗಿರುತ್ತೆ. ಈ ಧಾತು ಏನಾಗಿರುತ್ತೆ ಅಂದರೆ ಸಮಸ್ಥಾನಿಗಳ ರೂಪದಲ್ಲಿದ್ದರೆ
ನಮಗೆ ಪ್ರತಿ ಸಮಸ್ಥಾನಿಯ ರೂಪ ಶೇಕಡಾ ಪ್ರಮಾಣ ತಿಳಿದಿರಬೇಕು. ಆಗ ಸರಾಸರಿಯನ್ನು ನಾವು ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅನ್ವಯಗಳು, ಇದರ ಒಂದು ಅನ್ವಯಗಳೇನು? ಸಮಸ್ಥಾನಿಗಳ ಅನ್ವಯ ಏನಪ್ಪ ಅಂದರೆ, ಈ ಅನ್ವಯಗಳು ಸಾಮಾನ್ಯವಾಗಿ ಒಂದು ಧಾತುವಿನಲ್ಲಿ ಎಲ್ಲ ಸಮಸ್ಥಾನಿಗಳು ರಾಸಾಯನಿಕ ಗುಣಗಳು ಒಂದೇ ಆಗಿರೋದ್ರಿಂದ ನಾವು ಮಿಶ್ರವನ್ನು ತೆಗೆದುಕೊಳ್ಳುವುದು ಚಿಂತಿಸುವಂತಿಲ್ಲ. ಯಾಕಂದರೆ ರಾಸಾಯನಿಕ ಗುಣ ಒಂದೇ ಆಗಿರುತ್ತೆ. ಸಮಸ್ಥಾನಿಗಳನ್ನ ಹೊಂದಿರುವಂಥ ವಿಶೇಷ ಗುಣಗಳಿಂದ ವಿಶೇಷ ಕ್ಷೇತ್ರಗಳಲ್ಲಿ ಇವುಗಳ ಉಪಯೋಗ ಇರುವಂಥದ್ದು. ಸೊ ಉದಾಹರಣೆಗೆ ಉಪಯೋಗಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಗಮನಿಸ್ಬೋದು. ಯುರೇನಿಯಂ ಸಮಸ್ಥಾನಿಯನ್ನು ನ್ಯೂಕ್ಲಿಯರ್ ಕ್ರಿಯಾಕಾರಿ ಇಂಧನವಾಗಿ ಇಲ್ಲಿ ಬಳಸಬಹುದು. ಕೋಬಾಲ್ಟ್ ಸಮಸ್ಥಾನಿಯೊಂದನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಇಲ್ಲಿ ಬಳಸಲಾಗಬಹುದು. ಅಯೋಡಿನ್ ಸಮಸ್ಥಾನಿಯನ್ನು ಗೈಟರ್ ಕಾಯಿಲೆಯ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ. ಸೊ ಕೋಬಾಲ್ಟ್, ಅಯೋಡಿನ್, ನ್ಯೂಕ್ಲಿಯರ್ ಸಮಸ್ಥಾನಿಗಳನ್ನು ಬೇರೆ ಬೇರೆ ಉಪಯೋಗಗಳನ್ನು ನಾವಿಲ್ಲಿ ನೋಡ್ಬೋದು. ಸೊ ಈಗ ಐಸೋಟೋಪ್ಸ್ ಅಂದರೆ ನೋಡಿದ್ರಿ, ಅಂದರೆ ಪರಮಾಣು ರಾಶಿ ಒಂದೇ ಆಗಿದ್ದು ಇದರ ಒಂದು ರಾಶಿ ಸಂಖ್ಯೆ ಬೇರೆ ಆಗಿದ್ದರೆ ಐಸೋಟೋಪ್ಸ್ ಅಂತ ಹೇಳಿ ಕರಿತೀವಿ. ಈಗ ಐಸೋಬಾರ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಎರಡು ಧಾತು ಪರಮಾಣು ಸಂಖ್ಯೆ 20 ಮತ್ತು ಆರ್ಗಾನ್ ಪರಮಾಣು ಸಂಖ್ಯೆ 18. ಪರಮಾಣು ಎಲೆಕ್ಟ್ರಾನ್ಗಳ ಸಂಖ್ಯೆ ಬೇರೆಯಾಗಿದ್ದು ಪರಮಾಣುಗಳ ಎಲೆಕ್ಟ್ರಾನ್ಗಳ ಸಂಖ್ಯೆ ಬೇರೆಯಾಗಿದ್ದು ಆದರೆ ಎರಡು ಧಾತುವಿನ ರಾಶಿ 40. ಈ ಜೋಡಿ ಧಾತುಗಳ ಅಣುವಿನಲ್ಲಿರುವ ನ್ಯೂಕ್ಲಿಯಾನ್ಗಳ ಸಂಖ್ಯೆಯು ಒಂದೇ ಆಗಿರುವುದು. ಹಾಗಾದರೆ ಡೆಫಿನೇಷನ್ ಏನಪ್ಪ ಅಂದರೆ, ವಿಭಿನ್ನ ಪರಮಾಣು ಸಂಖ್ಯೆಗಳನ್ನು ಹೊಂದಿರುವ ವಿಭಿನ್ನ ಧಾತುಗಳ ಪರಮಾಣುಗಳು ಒಂದೇ ಪರಮಾಣು ರಾಶಿಯನ್ನು ಹೊಂದಿರುವುದಕ್ಕೆ ಐಸೋಬಾರ್ ಅಂತ ಹೇಳಿ ಕರಿತೀವಿ. ಅಂದರೆ ವಿಭಿನ್ನ ಪರಮಾಣು ಸಂಖ್ಯೆ ಅಂದರೆ ನಾವೀಗ ಪರಮಾಣು ಧಾತುವನ್ನು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಇದರಲ್ಲಿ ವಿಭಿನ್ನ ಧಾತುಗಳು, ವಿಭಿನ್ನ ಧಾತು ಅಂದರೆ ಎರಡು ಧಾತನ್ನು ಕನ್ಸಿಡರ್ ಮಾಡೋಣ. ವಿಭಿನ್ನ ಧಾತುಗಳ ಪರಮಾಣುಗಳು ಒಂದೇ ರಾಶಿ ಸಂಖ್ಯೆಯನ್ನು ಹೊಂದಿರ್ತವೆ. ಒಂದೇ ರಾಶಿ ಸಂಖ್ಯೆ ಅಂದರೆ ಜೆಡ್ ಅಂತ ಅಂದ್ಕೊಂಡ, ಇದನ್ನು ಕೂಡ ಜೆಡ್ ಅಂತ ಅಂದ್ಕೊಳ್ಳೋಣ. ಈಗ ವಿಭಿನ್ನ ಧಾತುಗಳ ಪರಮಾಣು ಸಂಖ್ಯೆ ಒಂದೇ ರಾಶಿಯನ್ನು ಹೊಂದಿರುವ ಪರಮಾಣು ಸಂಖ್ಯೆಯನ್ನು ಹೊಂದಿರುವ ಅಂದರೆ ವಿಭಿನ್ನ ಪರಮಾಣು ಸಂಖ್ಯೆ ಇರಬೇಕು. ಅದರ ಜೊತೆಗೆ ಪರಮಾಣು ರಾಶಿ ಒಂದೇ ಪರಮಾಣು ರಾಶಿಯನ್ನು ಹೊಂದಿರುವಂಥ ವಿದ್ಯಮಾನಕ್ಕೆ ಐಸೋಬಾರ್ ಅಂತ ಹೇಳಿ ಕರೀತಾರೆ. ಉದಾಹರಣೆಯನ್ನು ನೋಡಿ. ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ. ಸೊ ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ. ಇಲ್ಲಿ ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರಿಸಿಯಂ ಎಂಬ ಸಂಕೇತಗಳಿಗೆ ಪ್ರತಿಯೊಂದರಲ್ಲಿಯೂ ಉಪಪರಮಾಣುಯ ಕಣಗಳನ್ನು 3 ಉಪಪರಮಾಣುಯ ಕಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರಿಸಿಯಂ ಅಂತಕ್ಕಂಥವು ಹೈಡ್ರೋಜನ್ನ 3 ಸಮಸ್ಥಾನಿಯಗಳು. ಇವುಗಳ ಸಂಕೇತಗಳಿಗೆ ಪ್ರತಿಯೊಂದಕ್ಕೂ 3 ಉಪಪರಮಾಣು ಅಂತಂದರೆ ಇಲ್ಲಿ ಏನಾಗುತ್ತೆ, ಹೈಡ್ರೋಜನಲ್ಲಿ ಒಂದೇ ಒಂದು ಪರಮಾಣು ರಾಶಿ ಸಂಖ್ಯೆ ಇರುತ್ತೆ. ಡ್ಯೂಟೇರಿಯಂನಲ್ಲಿ 2 ಪರಮಾಣು ರಾಶಿ ಸಂಖ್ಯೆ ಇರುತ್ತೆ. ಟ್ರಿಸಿಯಂನಲ್ಲಿ 3 ಸಂಖ್ಯೆ ಇರುವಂಥದ್ದು. ಸೊ ಇದನ್ನು ನಾವು ಬೇರೆ ಬೇರೆ ಪಟ್ಟಿಗಳನ್ನು ಮಾಡ್ಬೋದು. ಎರಡನೆಯದು, ಯಾವುದೇ ಒಂದು ಜೊತೆ ಸಮಸ್ಥಾನಿಗಳು ಐಸೋಬಾರ್ಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯಿರಿ. ಸೊ ಎಲೆಕ್ಟ್ರಾನಿಕ ವಿನ್ಯಾಸ ಅಂದರೆ ನೀವು ಹೈಡ್ರೋಜನನ್ನು ಬರೀಬೋದು 1s2 ಅಂತ. ಇದು 1s2ನೇ ಆಗಿರುತ್ತೆ. ಯಾಕಂದರೆ 1s1 ಅಂದರೆ ಇಲ್ಲಿ ಬೀಜ ಕೇಂದ್ರದಲ್ಲಿ ಒಂದೇ ಒಂದು ಪ್ರೋಟಾನನ್ನು ಹೊಂದಿರೋದ್ರಿಂದ 1s1 ಅಂತ ಬರಿಬೋದು. ಮತ್ತು ಇದರ ಡ್ಯೂಟೇರಿಯಮ್ದು 1s2 ಅಂತ ಬರಿಬೋದು. ಟ್ರಿಸಿಯಮ್ದು 1s3 ಬರೋದಿಲ್ಲ, ಇದು 1s1 2s2 ಅಂತ ಕೂಡ ಬರಿಬೋದು. ಈ ರೀತಿಯಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ನಾವು ಬರಿಬೋದು. ಐಸೋಬಾರ್ಗಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ಇವೆಲ್ಲ ಚಾಪ್ಟರ್ನ ನಾವು ಕಂಪ್ಲೀಟಾಗಿ ನೋಡಿದ್ವಿ. ಪರಮಾಣು ರಚನೆಯನ್ನು ವಿವಿಧ ಹಂತಗಳಲ್ಲಿ ವಿವಿಧ ವಿಜ್ಞಾನಿಗಳು, ವಿವಿಧ ರಾಸಾಯನಿಕ ತಜ್ಞರು ಯಾವ ರೀತಿಯಾಗಿ ಅವುಗಳ ವಿನ್ಯಾಸವನ್ನು, ಪರಮಾಣುವಿನ ರಚನೆಯನ್ನು ಕಂಡುಹಿಡಿದ್ರು ಅಂತ ನೋಡಿದ್ವಿ. ಮತ್ತು ಪರಮಾಣು ರಚನೆಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್, ಸಮಸ್ಥಾನಿಯಗಳು ಮತ್ತು ಸಮಸ್ಥಾನಿಯ ಮತ್ತು ಐಸೋಬಾರ್ಗಳನ್ನು ನಾವು ನೋಡಿದ್ವಿ. ಇದಕ್ಕೆ ಸಂಬಂಧಿಸಿದಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ಆ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸೊ ಆನ್ಸರನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ಗ್ಲ್ಯಾನ್ಸ್ ಆಗಿ ನೋಡ್ತಾ ಹೋಗೋಣ. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳ ಗುಣಗಳನ್ನು ಹೋಲಿಕೆ ಮಾಡಿ ಅಂತ ಇದ್ದಾರೆ. ಎಲೆಕ್ಟ್ರಾನ್ಗಳ ಗುಣಗಳನ್ನು ನೋಡೋದಾದರೆ ಎಲೆಕ್ಟ್ರಾನ್ಗಳು ಯಾವಾಗಲೂ ಬೀಜ ಕೇಂದ್ರದ ಸುತ್ತಲೂ ಸುತ್ತಾ ಇರುತ್ತವೆ ಎಲಿಪ್ಟಿಕಲ್ ಆರ್ಬಿಟಲ್ಲಿ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಒಂದೇ ಬೀಜ ಕೇಂದ್ರದಲ್ಲಿ ಇದು ಪರಮಾಣು ರಾಶಿಗೆ ಏನಾಗಿರುತ್ತೆ, ಕಾರಣ ಆಗಿರುತ್ತೆ.
ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಎರಡನ್ನೂ ಕೂಡಿ ನ್ಯೂಕ್ಲಿಯಾನ್ ಅಂತ ಹೇಳಿ ಕರೀತಾರೆ. ಈ ರೀತಿಯಾಗಿ ಇವುಗಳ ಬಗ್ಗೆ ಡೀಟೇಲಾಗಿ ಗುಣಲಕ್ಷಣಗಳನ್ನು ಹೋಲಿಕೆ ಮಾಡಿ ಬರೀರಿ ಅಂತ ಇದ್ದಾರೆ. ಓಕೆ, ನೆಕ್ಸ್ಟ್ ಜೆ ಥಾಮ್ಸನ್ ಅವರ ಪರಮಾಣು ಮಾದರಿಯ ನ್ಯೂನತೆಗಳು ಯಾವುವು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಜೆ ಥಾಮ್ಸನ್ ಅವರು ಏನು ಮಾಡಿದ್ರಪ್ಪ ಅಂದರೆ ಒಂದು ಯಾವುದೇ ಒಂದು ಧಾತುವನ್ನು ಕನ್ಸಿಡರ್ ಮಾಡಿ ಆ ಧಾತುವಿನಲ್ಲಿ ಎಲೆಕ್ಟ್ರಾನ್ಗಳು ಏನು ಮಾಡುತ್ತಪ್ಪ ಅಂದರೆ ಪ್ರೋಟಾನ್ಗಳಲ್ಲಿ ಎಲೆಕ್ಟ್ರಾನ್ಗಳು ಹುದುಗಿಕೊಂಡಿರ್ತವೆ ಅಂಥೇಳಿ ಹೇಳಿಕೆಯನ್ನು ಕೊಟ್ಟರು. ಆ ಒಂದು ಹೇಳಿಕೆ ಪ್ರಕಾರ ಅದು ಇರಲಿಲ್ಲ. ಇದು ನ್ಯೂನತೆಗಳನ್ನು ನೀವು ಜೆ ಥಾಮ್ಸನ್ ಅವರ ಪರಮಾಣು ಮಾದರಿಗಳ ಯಾವುದರಲ್ಲಿ ಫೇಲ್ಯೂರ್ ಆಯಿತು ಅನ್ನೋದರ ಬಗ್ಗೆ ನೀವು ಬರಿಬೇಕಾಗುತ್ತೆ. ರುದರ್ಫೋರ್ಡ್ ಅವರ ಪರಮಾಣು ರಾಶಿಯ ನ್ಯೂನತೆಗಳು ಯಾವುವು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಜೆ ಥಾಮ್ಸನ್ ಅವರ ಮಾದರಿಯ ಪರಮಾಣು ವಿದ್ಯುತ್ ದೃಷ್ಟಿಯಿಂದ ಇದು ತಟಸ್ಥವಾಗಿದೆ ಎಂದು ವಿವರಣೆ ಮಾಡ್ತಾರೆ. ಅಂದರೆ ಎಲೆಕ್ಟ್ರಾನ್ಗಳಾಗಿರಲಿ ಅಥವಾ ನ್ಯೂಟ್ರಾನ್ಗಳಾಗಿರಲಿ ಇವು ಎಲ್ಲವೂ ಕೂಡ ಏನಾಗಿದ್ದಾವೆ, ತಟಸ್ಥವಾಗಿದ್ದಾವೆ. ಹಾಗಾಗಿ ಇಲ್ಲಿ ಕರೆಂಟ್ ಏನಾಗೋದಿಲ್ಲ, ಪಾಸ್ ಆಗೋದಿಲ್ಲ ಅಂತ ಹೇಳಿದರು. ನಂತರದ ವಿಜ್ಞಾನಿಗಳು ಉದಾಹರಣೆಗೆ ರುದರ್ಫೋರ್ಡ್ ಅವರು ನಡೆಸಿದ ಪ್ರಯೋಗದ ಫಲಿತಾಂಶವನ್ನು ವಿವರಿಸುವ ಮಾದರಿ ಇಲ್ಲಿ ವಿಫಲವಾಯಿತು. ಧನಾವೇಶಗೋಳದಲ್ಲಿ ಎಲೆಕ್ಟ್ರಾನ್ಗಳು ಹಂಚಿಕೆ ಹೋಗಿವೆ ಎಂಬ ಸ್ಪಷ್ಟ ಪ್ರಯೋಗಾಧಾರಿತ ಇದು ವಿವರಣೆಯನ್ನು ನೀಡಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಥಾಮ್ಸನ್ ಅವರು ಏನು ಹೇಳಿದ್ರಪ್ಪ ಅಂದರೆ ಎಲೆಕ್ಟ್ರಾನ್ಗಳು ಪರಮಾಣುವಿನಲ್ಲಿ ಹುದುಗಿ ಹೋಗಿವೆ, ಪ್ಲಂಬಿಂಗ್ ಮಾಡೆಲ್ ಅಲ್ಲಿ ಇದ್ದಾವೆ ಅಂತ ಹೇಳಿದರು. ಆದರೆ ಇಲ್ಲಿ ರುದರ್ಫೋರ್ಡ್ ಅವರು ಮಾಡಿದ ಪ್ರಯೋಗಾಲಯದಲ್ಲಿ ಇದು ಸಕ್ಸಸ್ ಆಗಲಿಲ್ಲ. ಹಾಗಾಗಿ ಇದು ನ್ಯೂನತೆ ಅಂತ ಹೇಳ್ಬೋದು. ನೆಕ್ಸ್ಟ್ 3ನೇ ಪ್ರಶ್ನೆ, ರುದರ್ಫೋರ್ಡ್ ಅವರ ಪರಮಾಣು ಮಾದರಿಯ ನ್ಯೂನತೆಗಳು ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸುವ ಯಾವುದೇ ಕಣವು ವೇಗೋತ್ಕರ್ಷಕ್ಕೆ ಒಳಗಾಗುತ್ತದೆ. ವೇಗೋತ್ಕರ್ಷಕ್ಕೆ ಒಳಗಾಗುವ ಸಮಯದಲ್ಲಿ ಕಣವು ಶಕ್ತಿಯನ್ನು ಹೊರಸೂಸಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳು ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ, ಅಂತಿಮವಾಗಿ ಕೇಂದ್ರಕ್ಕೆ ಹೋಗಿ ಬೀಳಬೇಕಿತ್ತು. ಹಾಗಾದರೆ ಪರಮಾಣು ಅತ್ಯಂತ ಅಸ್ಥಿರವಾಗಿದ್ದು ಇದು ದ್ರವ್ಯವು ಅಸ್ತಿತ್ವದಲ್ಲಿ ಇರಲಿಲ್ಲ ಅಂತ ಹೇಳಿದರು. ಆದರೂ ಕೂಡ ಎಲ್ಲ ಪರಮಾಣುಗಳು ಎಲೆಕ್ಟ್ರಾನ್ಗಳು ಎಲ್ಲ ಸುತ್ತಲೂ ಸುತ್ತಿ ಅಲ್ಲೂ ಎಲೆಕ್ಟ್ರಾನ್ಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಅದು ನಾಶವಾಗಿ ಹೋಗಿದ್ರೆ ಈಗ ಭೂಮಿಯ ಮೇಲೆ ಯಾವುದೇ ಜೀವಿ, ಯಾವುದೇ ಪರಮಾಣು, ಯಾವುದೇ ಧಾತು ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈ ರುದರ್ಫೋರ್ಡ್ ಅವರ ಹೇಳಿಕೆ ಪ್ರಕಾರ. ಹಾಗಾಗಿ ಇದು ಕೂಡ ಇಲ್ಲಿ ಫೇಲ್ಯೂರ್ ಆಯಿತು. ನೆಕ್ಸ್ಟ್ ನೀಲ್ಸ್ ಬೋರ್ ಅವರ ಅಂದರೆ ಇದು ಬೋರ್ ಅವರ ಪರಮಾಣು ಮಾದರಿ ಅಥವಾ ನೀಲ್ಸ್ ಬೋರ್ ಅಂತ ಕೂಡ ಕರಿಬೋದು. ಬೋರ್ ಅವರ ಪರಮಾಣು ಮಾದರಿಯನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ 4ನೇ ಪ್ರಶ್ನೆ, ನೀಲ್ಸ್ ಬೋರ್ ಅವರು ರಚನೆ ಬಗ್ಗೆ ಕೆಳಗೆ ಈ ರೀತಿಯಾಗಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಪರಮಾಣುವಿನ ಒಳಗೆ ಎಲೆಕ್ಟ್ರಾನ್ಗಳು ನಿರ್ದಿಷ್ಟ ಕಕ್ಷೆಗಳಲ್ಲಿ ಮಾತ್ರ ಸುತ್ತಲು ಅನುಮತಿಸಲಾಗಿದೆ. ಇವುಗಳನ್ನು ವಿವಿಕ್ತ ಕಕ್ಷೆಗಳು ಅಥವಾ ಡಿಸ್ಕ್ರಿಯೇಟ್ ಆರ್ಬಿಟ್ ಅಂತ ಅನ್ನಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಕ್ಷೆಗಳಲ್ಲಿ ಸುತ್ತುವಾಗ ಎಲೆಕ್ಟ್ರಾನ್ಗಳು ಶಕ್ತಿಯನ್ನು ಹೊರಸೂಸುವುದಿಲ್ಲ. ಕಕ್ಷೆಗಳು ಶಕ್ತಿಯ ಮಟ್ಟವನ್ನು ಇಲ್ಲಿ ಅಂದರೆ ಕಕ್ಷೆಗಳನ್ನು ಇವು ಎನರ್ಜಿ ಲೆವೆಲ್ ಅಂತ ಹೇಳಿ ಕರೀತಾರೆ. ಈ ಲೆವೆಲ್ಗಳಿಗೆ KLMN ಅಥವಾ ಈ ರೀತಿಯಾಗಿ ಆರ್ಬಿಟ್ಗಳಂತ ಹೇಳಿ ಬರೆದರು. ನಂತರ ಇವುಗಳಿಗೆ ಸಂಕೇತಗಳನ್ನು ಸೂಚಿಸಲಾಯಿತು. 5ನೇ ಪ್ರಶ್ನೆ, ಪರಮಾಣು ಮಾದರಿಗಳ ಹೋಲಿಕೆಯನ್ನು ಬರೀರಿ. ಅಂದರೆ ಜೆ ಥಾಮ್ಸನ್ ಅವರು ಯಾವ ರೀತಿಯಾಗಿ ಹೇಳಿದರು, ರುದರ್ಫೋರ್ಡ್ ಅವರು ಯಾವ ರೀತಿಯಾಗಿ ಹೇಳಿದರು, ನೀಲ್ಸ್ ಬೋರ್ ಅವರು ಯಾವ ರೀತಿಯಾಗಿ ಹೇಳಿದರು, ಇದರ ಒಂದು ಹೋಲಿಕೆ ಮಾಡಿ ನೀವು ಆನ್ಸರನ್ನು ಬರೀರಿ. ಈ ರೀತಿಯಾಗಿದೆ, ಇದನ್ನು ನೀವು ನೋಡ್ಕೊಳ್ಳಿ. ಸೊ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡಿದ್ದೀವಿ. 6ನೇ ಪ್ರಶ್ನೆ, ಎಲೆಕ್ಟ್ರಾನ್ಗಳ ಹಂಚಿಕೆಯ ನಿಯಮಗಳು ಬರೀರಿ ಅಥವಾ ಬೋರ್-ಬರಿ ನಿಯಮ ಅನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಕಕ್ಷೆಯಲ್ಲಿ ಇರಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಸೂತ್ರದಿಂದ ನಿರ್ಧರಿಸಲಾಗುತ್ತದೆ. ಯಾವ ಒಂದು ಸೂತ್ರ? 2n² ಎನ್ನುವಂಥ ಸೂತ್ರ. ಅತ್ಯಂತ ಹೊರ ಕಕ್ಷೆಯು ಹೊಂದಿರಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗಿರುತ್ತೆ? 8 ಆಗಿರುತ್ತೆ. ಒಳಗಿನ ಕಕ್ಷೆ ಭರ್ತಿ ಆಗುವವರೆಗೂ ಹೊರಗಿನ ಕಕ್ಷೆಗಳಿಗೆ ಎಲೆಕ್ಟ್ರಾನು ಸೇರ್ಪಡೆ ಆಗುವಂತಿಲ್ಲ. ಇದು ಹಂತ ಹಂತವಾಗಿ ಏನಾಗುತ್ತೆ, ಫಿಲ್ ಆಗುತ್ತೆ. 7ನೇ ಪ್ರಶ್ನೆ, ವೇಲೆನ್ಸಿ ವ್ಯಾಖ್ಯಾನ ಮತ್ತು ಉದಾಹರಣೆಯನ್ನು ಕೂಡಿರಿ ಅಂತ ಇದೆ. ಒಂದು ಧಾತುವಿನ ಪರಮಾಣುವಿನಲ್ಲಿ ಇನ್ನೊಂದು ಪರಮಾಣುವಿನೊಂದಿಗೆ ಸಂಯೋಜನೆ ಆಗುವ ಸಾಮರ್ಥ್ಯವನ್ನು ವೇಲೆನ್ಸಿ ಅಂತ ಹೇಳಿ ಕರೀತಾರೆ. ಒಂದು ಧಾತು ಇನ್ನೊಂದು ಧಾತುವಿನೊಂದಿಗೆ ಕಾಂಬಿನೇಷನ್ ಸಂಯೋಜನೆ ಹೊಂದುವಂಥ ಒಂದು ಕ್ರಿಯೆಗೆ ವೇಲೆನ್ಸಿ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಆಕ್ಸಿಜನ್ ಪರಮಾಣು ಸಂಖ್ಯೆ 8, ಇದರ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸ ಏನಾಗಿರುತ್ತೆ, 1s2p6 ಅಂತ ಆಗಿರುತ್ತೆ. ಹೊರಕಕ್ಷೆ ಪೂರ್ಣಗೊಳಿಸಲು 8 ಎಲೆಕ್ಟ್ರಾನ್ ಬೇಕಾಗುತ್ತೆ. ಹಾಗಾಗಿ
8 ಎಲೆಕ್ಟ್ರಾನ್ ಬೇಕಾಗಿರೋದ್ರಿಂದ ಇಲ್ಲಿ 2 ವೇಲೆನ್ಸಿ ಎಲೆಕ್ಟ್ರಾನ್ ಇರೋದನ್ನು ನಾವು ಗಮನಿಸ್ತೀವಿ. ಸೊ ಇಲ್ಲಿ ಪರಮಾಣು ಸಂಖ್ಯೆ ಅಂದರೆ ಸಿಲಿಕಾನ್ಗೆ ಪರಮಾಣು ಸಂಖ್ಯೆ 14 ಇದೆ. ಇಲ್ಲಿ ಮೊದಲನೇ ಕಕ್ಷೆಯಲ್ಲಿ 8 ಕಂಪ್ಲೀಟ್ ಫಿಲ್, 2 ಕಂಪ್ಲೀಟ್ ಫಿಲ್ ಆಗಿದೆ. ಎರಡನೇ ಕಕ್ಷೆಯಲ್ಲಿ 8 ಎಲೆಕ್ಟ್ರಾನ್ಗಳು ಕೂಡ ಕಂಪ್ಲೀಟಾಗಿ ಫಿಲ್ ಆಗಿದೆ. ಆದರೆ ಹೊರ ಕಕ್ಷೆಯಲ್ಲಿ 4 ಎಲೆಕ್ಟ್ರಾನ್ ಇರೋದ್ರಿಂದ ಇಲ್ಲಿಯೂ ಕೂಡ 4 ವೇಲೆನ್ಸಿ ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇರುತ್ತೆ. ಈ ರೀತಿಯಾಗಿ ವೇಲೆನ್ಸಿಗಳನ್ನ ಹಂಚಿಕೆ ಮಾಡಿ ನೋಡ್ಬೋದು. ಈ ರೀತಿಯಾಗಿ ಪ್ರಶ್ನೋತ್ತರಗಳು. ಸೊ ಇಲ್ಲಿ ಪರಮಾಣು ಸ್ಥಾನಿ ಅಂದ್ರೇನು, ಐಸೋಬಾರ್ ಅಂದ್ರೇನು, ಸಮಸ್ಥಾನಿಗಳ ಇವುಗಳ ಉದಾಹರಣೆಗಳನ್ನು ಕೂಡ ಕೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ಏನಪ್ಪ ಅಂದರೆ ವಿವಿಧ ಥಿಯರಿಗಳು, ಪರಮಾಣು ಮಾದರಿ ಥಿಯರಿಗಳನ್ನು ಇಲ್ಲಿ ಕೇಳ್ತಾರೆ. ಸೊ ಇದಕ್ಕೆ ಸಂಬಂಧಿಸಿದಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ. ಕೆಲವೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನನ್ನು ಕೂಡ ನಾವೀಗ ಡಿಸ್ಕಸ್ ಮಾಡೋಣ. ಸೊ ಮಲ್ಟಿಪಲ್ ಚಾಯ್ಸ್ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಪರಮಾಣುವಿನ ಕೇಂದ್ರ ಭಾಗವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಪರಮಾಣುವಿನ ಕೇಂದ್ರ ಭಾಗವನ್ನು ನಾವು ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ಎರಡನೇ ಪ್ರಶ್ನೆ, ಪ್ರೋಟಾನ್ನ ವಿದ್ಯುತ್ ಪ್ರೋಟಾನ್ನ ವಿದ್ಯುತ್ ರಾಶಿ ಏನು ಅಂದರೆ ವಿದ್ಯುತ್ ಭಾರ ಅಥವಾ ರಾಶಿ ಅಂತ ಕೂಡ ಕರೀತಾರೆ. ಸೊ ಏನಪ್ಪ ಅಂದರೆ ಇಲ್ಲಿ ಧನಾತ್ಮಕವಾಗಿ ಪಾಸಿಟಿವ್ ಇರುವಂಥದ್ದು ವಿದ್ಯುತ್ ರಾಶಿ ಅಂತ ನಾವು ಇಲ್ಲಿ ಹೇಳ್ಬೋದು. ಮೂರನೇದು, ಎಲೆಕ್ಟ್ರಾನ್ ವಿದ್ಯುತ್ ರಾಶಿ ಎಂದರೇನು ಅಥವಾ ಅಯಾನು ಆವೇಶ ಅಂತ ಕೂಡ ಹೇಳ್ಬೋದು. ವಿದ್ಯುತ್ ಅಂದರೆ ಅಯಾನ್ ಅಂತ ಕರಿತೀವಿ ನಾವು. ಇಲ್ಲಿ ಅಯಾನ್ಸ್ಗಳು, ವಿದ್ಯುತ್ಗಳು ಪಾಸ್ ಆಗಬೇಕಂದ್ರೆ ಅಯಾನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಎಲೆಕ್ಟ್ರಾನ್ಗಳು ಯಾವಾಗಲೂ ಏನಾಗಿರುತ್ತಪ್ಪ ಅಂದರೆ ನೆಗೆಟಿವ್ ಆಗಿರುತ್ತೆ, ಅಥವಾ ನೆಗೆಟಿವ್ ಅಂದರೆ ಋಣಾತ್ಮಕವಾಗಿ ಇರುತ್ತೆ. ಸೊ ನೆಕ್ಸ್ಟ್, ನ್ಯೂಟ್ರಾನ್ನ ವಿದ್ಯುತ್ ಭಾರ ಅಂದರೆ ನ್ಯೂಟ್ರಾನ್ನ ವಿದ್ಯುತ್ ಆವೇಶ ಏನು ಅಂತ ಹೇಳ್ತಾ ಇದ್ದಾರೆ. ನ್ಯೂಟ್ರಾನ್ಗೆ ಯಾವುದೇ ರೀತಿಯಾದ ಆವೇಶ ಇರೋದಿಲ್ಲ, ಇದು ಶೂನ್ಯವಾಗಿರುತ್ತೆ. ಸೊ ಎಲೆಕ್ಟ್ರಾನನ್ನು ಯಾರು ಕಂಡು ಹಿಡಿದರು? ಜೆ ಥಾಮ್ಸನ್ ಅವರು ಎಲೆಕ್ಟ್ರಾನನ್ನು ಮೊದಲ ಬಾರಿಗೆ ಕಂಡುಹಿಡಿದರು. ಈ ರೀತಿಯಾಗಿ ಸುಮಾರು ಸಾರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಪರಮಾಣುವಿನ ಹೆಚ್ಚಿನ ಭಾರ ಯಾವ ಭಾಗದಲ್ಲಿದೆ? ಪರಮಾಣುವಿನ ಹೆಚ್ಚಿನ ಭಾಗ ನ್ಯೂಕ್ಲಿಯಸ್ಸಲ್ಲಿ ಇರುತ್ತೆ. ಪರಮಾಣು ಸಂಖ್ಯೆ ಎಂದರೆ ಏನು? ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಪ್ರೋಟಾನ್ಗಳ ಸಂಖ್ಯೆಗೆ ನಾವು ಪರಮಾಣು ರಾಶಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು, ಮಾಸ್ ಎಂದರೇನು ಅಥವಾ ಮಾಸ್ ನಂಬರ್ ಎಂದರೇನು? ಮಾಸ್ ನಂಬರ್ ಅಂದರೆ ರಾಶಿ ಸಂಖ್ಯೆ, ಅಂದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಎರಡನ್ನೂ ಸೇರಿ ನಾವಿಲ್ಲಿ ಪರಮಾಣು ರಾಶಿ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಬೋರ್ಸ್ ಮಾದರಿಯ ಪ್ರಕಾರ ಎಲೆಕ್ಟ್ರಾನ್ಗಳನ್ನು ಎಲ್ಲಿ ಚಲಿಸುತ್ತವೆ ಅಂದರೆ ಇವು ನಿಶ್ಚಿತವಾದ ಕಕ್ಷೆಗಳಲ್ಲಿ ಏನು ಮಾಡ್ತಾವಪ್ಪ ಅಂದರೆ ಚಲಿಸ್ತವೆ. ಸೊ 10ನೇ ಪ್ರಶ್ನೆ, ಮೊದಲ ಸೆಲ್ನಲ್ಲಿ ಗರಿಷ್ಠ ಎಷ್ಟು ಎಲೆಕ್ಟ್ರಾನ್ಗಳಿರಬೇಕು? 2 ಎಲೆಕ್ಟ್ರಾನ್ಗಳಿರಬೇಕು. KLML ಸೆಲ್ಗಳಲ್ಲಿ ಯಾವುದು ನ್ಯೂಕ್ಲಿಯಸ್ ಹತ್ತಿರದಲ್ಲಿದೆ? K ಇಲ್ಲಿ ಹತ್ತಿರವಾಗಿರುತ್ತೆ. ಮೊದಲಿಗೆ KLML ಇದು ನ್ಯೂಕ್ಲಿಯಸ್ಗೆ K ಹತ್ತಿರದಲ್ಲಿರುತ್ತೆ. ಅತ್ಯಂತ ದೂರದಲ್ಲಿರುವಂಥದ್ದು N ಆಗಿರುತ್ತೆ. ಐಸೋಟೋಪ್ ಎಂದರೇನು? ಐಸೋಟೋಪ್ ಅಂದರೆ ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ರಾಶಿ ಸಂಖ್ಯೆಯನ್ನು ಹೊಂದಿರೋದಕ್ಕೆ ನಾವು ಐಸೋಟೋಪ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಐಸೋಬಾರ್ ಎಂದರೇನು? ಒಂದೇ ರಾಶಿ ಸಂಖ್ಯೆಯನ್ನು ಹೊಂದಿದ್ದು ಬೇರೆ ಬೇರೆ ಪರಮಾಣು ಸಂಖ್ಯೆಗಳಿರುತ್ತೆ. ಇದಕ್ಕೆ ನಾವು ಐಸೋಬಾರ್ ಅಂತ ಹೇಳಿ ಕರಿತೀವಿ. ಆಪ್ಷನ್ ಎ ಸರಿಯಾದ ಉತ್ತರ. ಪರಮಾಣುವಿನ ಗಾತ್ರದ ಅಳತೆ ಏನು? ಇದನ್ನು ನಾವು ಆಂಗ್ಸ್ಟ್ರಾಮ್ ಯೂನಿಟ್ ಅಂತ ಹೇಳಿ ಕರಿತೀವಿ. 15, ಪರಮಾಣು ಸಿದ್ಧಾಂತವನ್ನು ಮೊದಲಾಗಿ ಯಾರು ಮಂಡನೆಯನ್ನು ಮಾಡ್ತಾರೆ? ಜಾನ್ ಡಾಲ್ಟನ್ ಅವರು ಮೊದಲೇ ಬಾರಿಗೆ ಪರಮಾಣು ಮಾದರಿಯನ್ನು ತಿಳಿಸ್ತಾರೆ. ಅವರ ನಂತರ ರೂದರ್ಫೋರ್ಡ್ ಅವರಾದ ನಂತರ ಜೆ ಥಾಮ್ಸನ್ ಅವರಾದ ನಂತರ ನೀಲ್ಸ್ ಬೋರ್ ಅವರು ಬರ್ತಾರೆ. ಸೊ ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳು. ಸೊ ಪರಮಾಣು ರಚನೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಇಂಪಾರ್ಟೆಂಟ್ ಪಾಯಿಂಟನ್ನು ಎಲ್ಲವನ್ನು ಕೂಡ ಕವರ್ ಮಾಡ್ತಾ ಬಂದ್ವಿ. ಸೊ ಈ ಒಂದು ಚಾಪ್ಟರ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ದಯವಿಟ್ಟು ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.